ನಿಮ್ಗೆ ಬೇಕು ಸರ್? ಹೇಳ್ತೀನಿ ಆಯ್ತಾ ಸರ್? ನಿಮ್ಗೆ ಒಂದ್ ಪ್ಲೇಟ್ ಸುಕ್ಕ ರೊಟ್ಟಿ. ಒಂದ್ ಪ್ಲೇಟ್ ಸುಕ್ಕ ರೊಟ್ಟಿಪ್ಪ. ನಿಮ್ಗೆ ಆಗಿದ್ಯಾ? ನಿಮ್ಗೆ ಸರ್? ಎಷ್ಟಾಯ್ತಮ್ಮ? ನಿಮ್ದ 30 ರೂಪಾಯಿ. ಹಾ ಆಯ್ತಾ? ನೋಡಕ್ಕೆ ಬೆಗ್ಗರ್ ತರ ಇದ್ರು ಬಿಲ್ಲು ಮಾತ್ರ ಬಿಗ್ಗರ್. 22 ರೂಪಾಯಿ 50 ಪೈಸೆ ಆಗಿದೆ. ದುಡ್ಡು ತತ್ತ. 22 ರೂಪಾಯಿ 50 ಪೈಸೆನಾ? ಹೆಂಗ್ ತಿಂದೆ ಗೊತ್ತಾಗ್ಲಿಲ್ವಲ್ಲ. ರುಕ್ಕು ನಿನ್ ಮುಖ ಬಹಳ ಚಂದ. ಮುಖ ಚೆನ್ನಾಗಿದೆ ಅಂತ ಸಂಜೆ ಗಂಟ ನೋಡ್ಕೊಂಡ್ ಕೂತಿದ್ರೆ 100 ರೂಪಾಯಿ ಬಿಲ್ ಕೊಡ್ಬೇಕಾಗತ್ತೆ. ಮೊದ್ಲು ದುಡ್ಡು ಮಡ್ಗು. ನಾನ್ ತವ ಕಾಸಿದ್ರೆ ನೀನ್ ಡಬ್ಬಾ ಹೋಟ್ಲಿ ನಾನೇ ಅಲ್ಲಲ್ಲ ದೊಡ್ಡ ಹೋಟ್ಲಿ ಹೋಗ್ತಿದ್ದೆ. ಮುಂದಿನ ತಿಂಗಳ ಸಾಲ್ ಮೇಲೆ ಹಾಕೈತೆ, ಆಮೇಲೆ ಕಳ್ಸ್ಕೊಡ್ತೀನಿ. ಬಂದೆ ಸರ್. ಒಂದ್ ನಿಮಿಷ, ಬರ್ಲಾ? ಬಂದ್ಕೊಟ್ಟೆ, ಬಂದೆ. ಟಾಟಾ, ಬಾಯ್ ಏ, ಚೂಟು, ಹಿಡ್ಕೊಳ್ಳೋ ಅವ್ನ. ಓಯ್, ಚಪ್ಪರ್ ನನ್ ಮಗ್ನೆ. ನಮ್ಮ ಅಕ್ಕ ನೋಟೆ ಅನಾಥಾಶ್ರಮ ಅಂತ ತಿಳ್ಕೊಂಡ. ತಿನ್ಬಿಟ್ಟು ಹಂಗೆ ಪೋಟ್ ಹಾಕ್ಬಿಡೋಕೆ ಮಡ್ಗೋ ಬಿಲ್ಲು. ಏ ಚೋಟು, ಬಿಚ್ಚ ಶರ್ಟ್ ನ. ಹೌದು ಬಿಚ್ಚ. ನಾನೇ ಬಿಚ್ಚಿಡ್ತೀನಿ ತಗೊಳ್ಳಿ. ಅಯ್ಯಯ್ಯಯ್ಯ, ಈ ಶರ್ಟ್ ಅರ್ಧ ಬಿಲ್ಲು ಆಗಕ್ಕಿಲ್ಲ, ಲುಂಗಿನೂ ಬಿಚ್ಬಿಡು. ಹೌದು. ಅವನ್ ಲುಂಗಿ ಹಿಡಿದು ಎಳಿತಾ ಇದ್ದಾರಲ್ಲ, ನಿಮ್ಗೆ ಏನ್ ಸಿಗ್ತದೆ? ಯೋ, ಲುಂಗಿನಾದ್ರೂ ಬಿಚ್ಚಿಸ್ತೀವಿ, ಕ್ಯಾಬ್ರನ್ನಾರು ಆಡಿಸ್ತೀವಿ. ಅದನ್ನ ಕೇಳಕ್ ನೀನ್ ಯಾರಯ್ಯ? ನಾನ್ ಯಾರು? ಕಾರ್ಮಿಕ ಮೆಕ್ಯಾನಿಕ್ ಕೃಷ್ಣ. ಆಹಾ, ಕೃಷ್ಣ ಅಂತೆ ಕೃಷ್ಣ. ಅದಕ್ಕೆ ಲುಂಗಿ ಬಿಚ್ಚೋ ಟೈಮ್ ಸರಿಯಾಗಿ ಪ್ರತ್ಯಕ್ಷ ಆಗಿದ್ಯಾ, ದ್ರೌಪದಿ ಮುಂದೆ ಬಂದ ಹಾಗೆ. ಅದ್ ಸರಿ, 22 ರೂಪಾಯಿ 50 ಪೈಸೆ ಮಾಡಿದ್ದಾನಲ್ಲ, ಹೊಂದಿ ತಿಂದ್ಬಿಟ್ಟು ಅದನ್ನ ಯಾರು ಕೊಡೋರು? ಅದಾ ಮ್ಯಾಟ್ರು. ಸೈಡ್ ಪ್ಲೀಸ್. ಬಾಯಿಲಿ ನಾಚಿಕೆ ಆಗಲ್ವಾ ನಿನ್ಗೆ? ಒಂದ್ ಮಣ ಮೀಸೆ ಬಿಟ್ಟಿದ್ಯಾ. ಗಂಡಸರು ದುಡ್ಡು ತಿನ್ಬೇಕು, ಆಯ್ಕೊಂಡ್ ತಿನ್ಬಾರ್ದು. ಹೆಂಗಿದ್ರು ಶರ್ಟ್ ಬಿಚ್ಕೊಟ್ಟಿದ್ಯಾ, ಲುಂಗಿನ ಬಿಚ್ಕೊಡು. ಯಾಕೆ? ಅಂಡರ್ವೇರ್ ಇಲ್ಲ. ಅಯ್ಯಯ್ಯ, ಅಂಡರ್ವೇರ್ ಇಲ್ದಿರ ಅಂಡರ್ ಬೇವರ್ಸಿನ ನೀನು. ಥೂ ಅಲ್ಕಾ ನನ್ ಮಗನೆ, ಒಂದ್ ಕೆಲಸ ಮಾಡು, ನನ್ ಜೊತೆ ಗ್ಯಾರೇಜ್ ಬಂದ್ಬಿಡು. ಅಡ್ವಾನ್ಸ್ ಕೊಡ್ಸ್ಬಿಟ್ಟು ಕೆಲಸನ ಕೊಡ್ಸ್ಬಿಡ್ತೀನಿ. ಆ ದುಡ್ಡಲ್ಲಿ ನೀನು 10 ಕಚಾ ತಗೊಂಡ್ಬಿಡು. ಹೋಗ ಹುಡುಗಿ, ಅವನ್ ಬಿಲ್ನ ಸೇರಿಸಿ ನನ್ ಜೊತೆಗೆ ಹಾಕ್ಬಿಡು. ಹಲೋ, 10 ಚಪಾತಿ ಕಳ್ಸು. ಅಮ್ಮ ವಿರಹ ನೋಡು ನೋಡು ತರಹ. ನಮಸ್ಕಾರ. ಯಾರು? ಸ್ವಲ್ಪ ಜರ್ಕೊಂತಿರಲ್ಲ, ಸುರಜ್ಕೊಳ್ಳು. ಏನೋ ಇದು ಸಾರಾ ಅಂಗಡಿ ಗ್ಲಾಸ್ ಇದ್ದಂಗಿದೆ. ಏನೋ ಹೊಟ್ಟೆ ಹಸಿತಾ ಇದ್ಯಾ? ತಿನ್ಬೇಕಾ? ಫುಲ್ ಆಫರ್ ನನ್ ಮಗನೇ. 22 ರೂಪಾಯಿ ಇಟ್ಟು ತಿನ್ಬಿಟ್ಟು ಒದೆಗಳು ತಿಂದಿದ್ಯಾ, ಇನ್ನೂ ತಿನ್ಬೇಕಾ? ಸರಿ ಬಾ, ಕೂತ್ಕೊಂಡ್ ಪೌಂಡ್ಸು. ಹಾಯ್ ರುಕು, ಹೌ ಆರ್ ಯು? ಪೇನ್ ಅಲ್ಲ, ಫೈನ್. ಪೇನ್ ಅಂದ್ರೆ ನೋವು, ಅದ್ ನಿನಗೆ ಬರ್ಲೇಬಾರ್ದು. ಅಲ್ಲ ಕಣೆಯ, ಆರ್ಡರ್ ಕೊಟ್ಟು ಅರ್ಧ ಗಂಟೆ ಆಯ್ತು. ನಮಗ್ ಸಪ್ಲೈ ಮಾಡು ಅಂದ್ರೆ ಅವನ್ ಯಾವನೋ ತೆಳ್ಳಿ ಬೆಳ್ಳಗವನೆ ಅಂತ ಆಕ್ಸಾಬ್ಲೇಡ್ ಕುಯ್ದಂಗ್ ಕುಯ್ತಾವಳೆ. ಗಾಂಚಲಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಬಿಡ್ಲಾ? ಏ ಡಬ್ಬಾ, ಇಲ್ಲಿ ಬಂದ್ ಸಪ್ಲೈ ಮಾಡು ಬಾ ಇಲ್ಲಿ. ಬತ್ತಿದ್ದಾಳೆಯೋ. ನೀವು ಬಂದು ಎಷ್ಟು ದಿವಸ ಆಗೋಯ್ತು? ಏನ್ ಕೊಡ್ಲಿ? ನನಗ ನೀನ್ ನೋಡ್ತಾ ಇದ್ರೆ ಹೊಟ್ಟೆ ಮಾತ್ರ ಹಸಿವಲ್ಲ, ನೆತ್ತಿಯಿಂದ ಕಾಲವರೆಗೂ ತುಂಬಾ ಹಸು ಶುರು ಆಗುತ್ತೆ. ಅಯ್ಯೋ, ಅಷ್ಟೊಂದು ಹಸುವಾಗ್ತಿದ್ಯಾ? ಒಂದ್ ನಿಮಿಷ ಇರಿ, ರೊಟ್ಟಿ ತರ್ತೀನಿ. ಇಲ್ಲ ಚೂರು, ಬರ ಇಲ್ಲಿ. ಏ ಡಬ್ಬಾ, ಅರ್ಧ ಗಂಟೆ ಆಯ್ತು ನಾನು ಆರ್ಡರ್ ಮಾಡಿ. ನಮಗ್ ಕೊಡು ಅಂದ್ರೆ ಅವ್ನ್ ಯಾರೋ ಕಿತ್ತದವನು ಕೊಡ್ತಾ ಇದ್ಯಾ? ಯೋ, ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಅವರು VIP. ನಾವೇನ್ PP-ನ? VIP ಆದ್ರೂ IGP ಆದ್ರೂ ಹೊಟ್ಟೆಗೆ ಅನ್ನನೇ ತಿನ್ನೋದು, ಮಣ್ಣಲ್ಲ. ಹೌದಾ? ಹೌದು. ತಿರುಪತಿಗೆ ಹೋಗಿದ್ಯಾ? ಯಾಕೆ ಬೋಡಿ ಹೊಡ್ಸಕ? ಅಲ್ಲ, ಅಲ್ಲಿ 2 ಗೇಟ್ ಇದೆ. ಒಂದು ಇಂಥ VIP-ಗೆ, ಇನ್ನೊಂದು ನಿನ್ನಂತ ಕಿತ್ತೋದವ್ರಿಗೆ. ನೀನ್ ತಿಂದಿದ್ದಕ್ಕೂ ದುಡ್ಡು ಕೊಡಲ್ಲ, ಅವ್ರು ಟಿಪ್ಸ್ 100 ರೂಪಾಯಿ ಕೊಡ್ತಾರೆ. ಇದ್ ನಮ್ಗ್ ಬೇಕಾ? ವಿಶಿಷ್ಟಾಯಾಮ್ ಅಸ್ಯಾಂ ಶ್ವೇತಮೋಪಾರ್ಥ ಸಮಸ್ತ ದುರಿತ ಸಹಿತ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಜಲಸಿಕಂಠೇಶ್ವರ ಸ್ವಾಮಿ ದೇವತಾ ನಮಃ. ಸುಭದ್ರ ನಾಮ ನಕ್ಷತ್ರ. ಸುಭದ್ರಮ್ಮ ನಾಮದೇಶ್ಯ ಶೈಮಶ್ಯ ವಿಜಯ ಅಭಯ ಆರೋಗ್ಯ ಐಶ್ವರ್ಯ ಧರ್ಮಾರ್ಥ ಕಾಮಮೋಕ್ಷ. ಹೊಟ್ಟೆ ಹಸ್ವಾಗ್ತಿತ್ತಮ್ಮ ಸುಭದ್ರ. ತಿನ್ನಮ್ಮ. ಅಣ್ಣ ನೀನು? ನಾನ್ ತಿಂತೀನಿ, ನೀನ್ ತಿನ್ನಮ್ಮ. ನೀ ತಿಂದೇನೆ ನಾನು ತಿನ್ನೋದು. ನಾನ್ ತಿಂತೀನಿ, ನೀನ್ ತಿನ್ನಮ್ಮ. ಬೇಡ ಬೇಡ, ನೀನ್ ತಿನ್ನಮ್ಮ. ತೆಗೋ.
ಆಡೋಣ ಬೇಕಾ? ಚೆನ್ನಾಗಿದ್ಯಾ? ಸರ್, ಈ ನಾಯಿ ಮರಿ ಗೊಂಬೆ ಎಷ್ಟು? 65 ರೂಪಾಯಿ. 65? ಸುಭದ್ರಾ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲಮ್ಮ ಇವಾಗ. ಆಮೇಲೆ ತೆಗೆದುಕೊಡ್ತೀನಿ. ಆಯ್ತಣ್ಣ, ಬಾ ಹೋಗೋಣ. ಸರ್, ಆ ನಾಯಿ ಮರಿ ಗೊಂಬೆ ಕೊಡಿ. ಇದಾ? ಸ್ವಲ್ಪ ಬೇಗ. ತಗೊಳ್ಳಿ. ಸರೋಯ್ತು. ಸುಭದ್ರಾ, ನೋಡು, ನಿಂಗೋಸ್ಕರ ಏನ್ ತಗೊಂಡ್ಬಂದಿದ್ದೀನಿ. ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದೆ ಅಲ್ವಾ? ಅಣ್ಣ ಅಂದ್ರೆ ನಮ್ಮಣ್ಣ. ಸುಭದ್ರಾ, ಏನಾಯ್ತಮ್ಮ? ಹೊಟ್ಟೆ ತುಂಬಾ ಹಸಿತಾ ಇದೆ ಅಣ್ಣ. ಹೊಟ್ಟೆ ಹಸ್ವಾಗ್ತಿದ್ಯಾ? ತಾಳು, ನಾನು ಈಗ್ಲೇ ಬಂದೆ. ಅಣ್ಣ ಅಣ್ಣ ಅಣ್ಣ, ನಿಮ್ ಅಂಗಡಿಲಿ ಏನಾದ್ರು ಕೆಲ್ಸ ಇದ್ರೆ ಕೊಡಿ ಅಣ್ಣ. ನನ್ ತಂಗಿನ್ ಸಾಕ್ಬೇಕು. ನಮ್ಗೆ ವ್ಯಾಪಾರ ಇಲ್ದ ಸಾಯ್ತದೆ, ಹೋಗಯ್ಯ ಮುಂದಕ್ಕೆ. ಅಣ್ಣ ಅಣ್ಣ ಅಣ್ಣ, ಹೋಗಯ್ಯ ಅಂದ್ರೆ ಹೋಗ್ಬೇಕು, ನಮ್ಗೆ ಕೆಲ್ಸ ಇಲ್ಲ. ಹೋಗೋಗು. ಕಳ್ಳ ಕಳ್ಳ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವನ್ನ ಹಿಡ್ಕೊಳ್ಳಿ, ಪೊಲೀಸ್ನವ್ರು ಹಿಡ್ಕೊಳ್ಳಿ ಅವನ್ನ. ಈ ವಯಸ್ಸಲ್ಲಿ ಕಳ್ತನ ಮಾಡ್ತೀನಿ. ನಂದೇ ಪರ್ಸು ಹೊಡ್ಕೊಂಬಂದೇವ ನೋಡಿ. ಹೌದೇನ್ರಿ? ಬನ್ರಿ ಪೊಲೀಸ್ ಸ್ಟೇಷನ್ಗೆ. ತಗೊಳ್ಳಿ ಪ್ರಸಾದ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ ನಿಮ್ಗೆ. ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೀಯ? ಆಯ್ತಿಲ್ಲ ನಿಲ್ಸಪ್ಪ. ಅಕ್ಕ 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 ಬಂತು ಬಂತು ಬಂತು. ಊಟ ರೆಡಿ ಇಲ್ಲ ಅಂತ ಬೋರ್ಡ್ ಹಾಕಿದಾರೆ. ನಡಿ ನಡಿ. ಅಯ್ಯೋ, ಹೋಯ್ತು ಹೋಯ್ತು ಹೋಯ್ತು. ಅಕ್ಕ, ಬಂತು ಬಂತು ಬಂತು. ಊಟ ರೆಡಿ ಇಲ್ಲ ಅಂತ ನಡಿಯಪ್ಪ. ಅಯ್ಯೋ, ಹೋಯ್ತು ಹೋಯ್ತು ಹೋಯ್ತು. ಅಯ್ಯೇ, ಸಾಕ್ ನಿಲ್ಸೋ. ಬೆಳಗ್ಗೆಯಿಂದ ಬಂತು ಬಂತು ಹೋಯ್ತು ಹೋಯ್ತು ಅನ್ನೋದೇ ಆಗಿದೆ. ಒಬ್ಬ ಗಿರಾಕಿ ಬಂದು ಒಂದು ಪ್ಲೇಟ್ ಖಾಲಿ ಆಗಿಲ್ಲ. ಇವತ್ತೆಲ್ಲ ಹೀಗೆ ಉಳಿದ್ರೆ ₹1000 ಲಾಸ್ ಆಗುತ್ತೆ. ನನ್ನ ನೀನು ನಿನ್ನ ನಾನು ಕಾದಿಕೊಂಡು. ಅಕ್ಕ, ಮಾಮೂಲಿ ಗಿರಾಕಿಗಳು ಬರ್ತವ್ರೆ. ಈ ಚೋಟು, ಬೇಗ ಹೋಗೋನ್ ಕರ್ಕೊಂಡ. ಅಣ್ಣ ಅಣ್ಣ ಅಣ್ಣ, ಅಕ್ಕ ಊಟಕ್ಕೆ ಕರಿತಾಳೆ, ಬರ್ಬೇಕಂತೆ. ಅವಳೇನೋ ಕೇಳ್ತಾಳೆ ಅಂದ್ರೆ ಏನೋ ಎಡವಟ್ಟಿದೆ ಅಂತ ಆಯ್ತು. ಚೋಟು, ಅವಳನ್ನ ಅಕ್ಕ ಅಂತ ಕರೆದ್ರೆ ನನ್ನ ಅಣ್ಣ ಅಂತ ಕರಿಬಾರ್ದು, ನನ್ನ ಅಣ್ಣ ಅಂತ ಕರೆದ್ರೆ ಅವಳನ್ನ ಅಕ್ಕ ಅಂತ ಕರಿಬಾರ್ದು. ಯಾಕೆ? ನೀನೇನಂತ ಕರಿಬೇಕು? ಪ್ರೀತಿಯಿಂದ ನನ್ನ ಬಾಬಾ ಅಂತ ಕರಿಯೋ. ಯಾಕೋ ಫುಲ್ ಸೆಟಪ್ ಅಲ್ಲೋನೆ. ಬಾವಾ ಬಾಮೈದ ಬಾವಾ ಬಾಮೈದ ಬಾವಾ. ವಾಟ್ ಹ್ಯಾಪೆಂಡ್? ಅನ್ನೋ ಬಾವ ಅಂತ ಕರಿಯೋ. ಏ ಲೋಫರ್, ತಮಾಷೆಗಾಗಿರುವೆ. ಬನ್ನಿ ಬಾವಾ. ನಡಿ. ನಿನ್ಗೇನಾಯ್ತು? ನಂಗ್ ಬಾವ ಅಂತ ಕರ್ತೀರ? ಜಾರ್ಜ್ ಕೊಡ್ತೀನಿ. ಬಾರೋ. ಅಯ್ಯೋ, ಹಂದಿ ಮರಿ ಇದೆ ನೋಡಿ. ನನ್ನ ನೀನು. ಅಕ್ಕ ಅಕ್ಕ ಬತ್ತವ್ರೆ. ಕಮಾನ್ ಬಾವಾ. ಒಂದೇ ಬಾಮೈದ. ಬನ್ನಿ ಬಾವಾ. ಅಮ್ಮ, ಏನ್ ರುಕು ನೀನ್ ಡಬ್ಬಾ ಡಾಬಾ ನೊಣ ಹೊಡಿತಾ ಇದೆ. ನಾವು ಬೇರೆ ಡಾಬಾ ನೋಡ್ಕೋತೀವಿ. ಅಯ್ಯೋ, ದುಡ್ಡು ಬೇಸಕ್ಕನೆ ನಿಂಗ್ 1000 ಹೋಟ್ಲು ಸಿಗ್ಬೋದು. ಆದ್ರೆ ನಾನ್ ಸಿಗ್ತೀನಾ? ಈ ಉಪಚಾರ ಸಿಕ್ಕುತ್ತಾ? ಅದೇನೋ ಸರಿ, ಮತ್ತೆ ಯಾರೋ VIP ಬಂದ ಅಂತ ಅವನ ಸ್ಪೆಷಲ್ ಆಗಿ ಗಮನಿಸ್ಕೊಂಡು ನಮ್ಮನ್ನೆಲ್ಲ ಬಿಟ್ಟಾಕ್ಬಿಟ್ಟೆ. ನಿನ್ನೆ ಏನೋ ಮಿಸ್ಟೇಕ್ ಆಗೋಯ್ತು, ಇವತ್ತು ಮಾಡ್ತೀನಾ? ಅದೇನೋ ಓಕೆ, ಆದ್ರೆ ಇಲ್ಲಿ ತಿಂದ್ರೆ ಕೊಡಕ್ ಇದೇ ಇಲ್ಲ ನಮ್ಮ ಹತ್ರ. ನಿನ್ನಂತ ರೆಗ್ಯುಲರ್ ಗಿರಾಕಿ ಹತ್ರ ಕಾಸಿಲ್ದಿದ್ರೇನು ಲೆಕ್ಕ ಬರ್ಕೋತೀನಿ. ಇದು ಸೇರ್ಸಾ? ಆ? ಸರಿ, ಅರ್ಜೆಂಟ್ ಆಗಿ ಎಲ್ರಿಗೂ 2 ಪ್ಲೇಟು ಸ್ಪೆಷಲ್ ಆಗಿ ನಿನ್ನ ಕಳಿಸ್ಕೊಡು. ಯಾಕೆ ಲೆಕ್ಕ ಬರ್ಕತೀನಿ ಅಂತ ಈ ಚುಟು, ಬೇಗ ಎಲ್ಲ ಮಾಡು. ಬೇರೆ ತಿಂದ್ರಣ. ಓಕೆ, ಫಾಲೋ ಮೀ. ನಿನ್ನೆಗಿಂತ ಇಂದು ಚೆನ್ನ. ಚೋಟು, ವಾಟ್ ಯು ವಾಂಟ್? ಹೇಳಿ ಬೇಗ ಕಳ್ಸೋ.
ಇದೇನಕ್ಕ ಒಳ್ಳೆ ಹಂದಿ ಪೋಣಿಸ್ದಂಗ್ ಪೋಣಿಸ್ತವ್ರೆ. ಊಟ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು ಲಂಗ. ಛೀ, ಅದ್ ಸರಿ, ಇಷ್ಟೊಂದ್ ಚೆನ್ನಾಗಿ ಊಟನೆಲ್ಲ ರೆಡಿ ಮಾಡಿಟ್ಬಿಟ್ಟು ಬೋರ್ಡ್ ಅಲ್ಲಿ ಮಾತ್ರ ಯಾಕೆ ಊಟ ಇಲ್ಲ ಅಂತ ಬರ್ದಿತ್ತು? ಅಷ್ಟು ಗೊತ್ತಾಗಲ್ವಾ ಕೃಷ್ಣ? ನಿನ್ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ. ಇಸ್ ಇಟ್? ಥ್ಯಾಂಕ್ ಯು. ಊಟ ರೆಡಿ ಇಲ್ಲ ಅಂತ ನಾನ್ ಬರ್ದಿದ್ದೀನ? ಯಾ. ಲೋ ಚೋಟು, ಏನಕ್ಕ? ಯಾವ ಕಂಡನ್ ಮಗನ ಊಟ ರೆಡಿ ಇಲ್ಲ ಅಂತ ಬರ್ದಿದ್ದು? ನಾನೇ. ನಿನ್ನ Yes, yes. ಸ್ನೇಹ, ಅಯ್ಯಯ್ಯೋ, ಅಲ್ಲ ಅಷ್ಟೊಂದ್ ಗೊಂಬೆ ಸುರಿದಿರ್ಬೇಕಾದ್ರೆ ಹೊಡಿಯಕ್ ನಮ್ಮಣ್ಣನ್ ಗೊಂಬೆನೆ ಬೇಕಾಗಿತ್ತ ನಿನ್ಗೆ? ಕತ್ತೆ, ಇಡೀ ಜೀವನ ಇಟ್ಕೊಂಡು ನಿನ್ನ ನೋಡ್ತಾ ಇರ್ಬೇಕು ಅನ್ಕೊಂಡೆ. ಇದ್ರ ಮೇಲೆ ಯಾಕೆ ನಿನ್ ಕಣ್ಬಿತ್ತು? ಇದನ್ ಯಾಕೆ ಬಿಟ್ಟಕ್ ಹೋದೆ? ಎಷ್ಟ್ ಸಲ ಹೇಳಿದೆ ನಿನ್ಗೆ ಇದನ್ನ ಸುಭದ್ರಾ, ಮಾಡ್ಬೇಡ ಅಂತ. ಸುಭದ್ರಾ, ನಿನ್ಗೇನು ಹುಚ್ಚಿಚಿಡಿದ್ಯಾ? ಮಗುನ ಯಾಕೆ ಬೈತಾ ಇದ್ಯಾ? ನೋಡ್ರಿ, ಒಂದಲ್ಲ ಎರಡಲ್ಲ 15 ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದಿ ಗೊಂಬೆನ ಹೊಡ್ದಾಕ್ಬಿಡ್ತು ಈ ಗೊಂಬೆ. ಶಟಪೈಸೆ. ಆಫ್ಟರ್ ಆಲ್ ಒಂದು ಗೊಂಬೆಗೋಸ್ಕರ ಹೆತ್ತ ಮಗುನ ಗೂಬೆ ಅನ್ನೋದಕ್ಕೆ ನಿನ್ಗೆ ಹೇಗೆ ಮನ್ಸು ಬರುತ್ತೆ? ಏನಂದ್ರೆ ಇದನ್ನ ಆಫ್ಟರ್ ಆಲ್ ಒಂದು ಗೊಂಬೆ ಅಂತ ಹೇಳೋಕೆ ನಿಮಗ್ ಹೇಗ್ರಿ ಮನ್ಸ್ ಬಂತು? ಏ, ಎಲ್ಲ ಮಕ್ಕಳು ಅಮ್ಮ ಅಂತ ಅಳ್ತಿದ್ರೆ ನಾನು ಅಣ್ಣ ಅಂತ ಅಳ್ತಿದ್ದೆ ರೀ. ಸಾಧಾರಣವಾಗಿ ಮಕ್ಕಳು ಅಮ್ಮನ್ ಸೆರಗಲ್ ಬೆಳೆದ್ರೆ ನಾನು ನಮ್ಮ ಅಣ್ಣನ ಅಕ್ರೆಯಲ್ಲಿ ಬೆಳೆದೋಳ್ರಿ. ಪುಟ್ಟ ಅಮ್ಮ ತೀರ್ಕೊಂಡು ಅಪ್ಪ ದೇಶಾಂತರ ಹೋದಾಗ ಆಟ ಆಡೋ ವಯಸ್ಸಿನ ಹುಡುಗಾರಿ ನಮ್ಮಣ್ಣ. 6 ವರ್ಷ ಅವ್ನ್ ಕೂಲಿ ಮಾಡಿ ನನ್ನ ನೆತ್ತಾಡಿ ಬೆಳೆಸ್ದೆ ಹೋಗಿದ್ದಿದ್ರೆ ಇವತ್ ನಾನ್ ನಿಮ್ ಹೆಂಡತಿನೂ ಆಗ್ತಾ ಇರ್ಲಿಲ್ಲ, ಈ ಮಗ ಹುಟ್ಟೋನು ಇರ್ಲಿಲ್ಲ ರೀ. ನನ್ ಪಾಲಿಗೆ ಇದು ಬರೀ ಗೊಂಬೆ ಅಲ್ಲ ರೀ, ನನ್ ಒಡ ಹುಟ್ಟಿದ ಅಣ್ಣನ್ ಜೀವದ ಸಂಕೇತ. ನನ್ನನ್ನ ಅವನ್ ಕಣ್ ರೆಪ್ಪೆಲೆಟ್ ಕಾಪಾಡಿದ ಅಣ್ಣನ್ ಪ್ರತಿಬಿಂಬ ರೀ. ಇದು ಅಣ್ಣ ತಂಗಿ ಪ್ರೇಮದ ಪ್ರತಿಮೆ ರೀ. ಅಬ್ಬಬ್ಬಬ್ಬ, ಅಣ್ಣ ಅಂದ್ರೆ ಅದೆಷ್ಟೊಂದು ಎಮೋಷನಲ್ ಆಗ್ಬಿಡ್ತೀಯ. ನೀನಿಲ್ಲಿ ನಿಮ್ಮ ಅಣ್ಣ ಕೊಟ್ಟು ಗೊಂಬೆ ಅಂತ ಅದೆಷ್ಟೊಂದು ಪ್ರೀತಿಸ್ತಾ ಇದೀಯ. ಆ ನಿಮ್ಮ ಅಣ್ಣ ಎಲ್ಲಿದಾನೋ, ಏನ್ ಮಾಡ್ತಾ ಇದ್ದಾನೋ, ಅಟ್ಲೀಸ್ಟ್ ತನಗೊಬ್ಳು ತಂಗಿ ಇದ್ಲು ಅನ್ನೋದಾದ್ರೂ ಅವನು ನೆನಪಿದೆಯೋ ಇಲ್ವೋ? ಅಥವಾ ಅವನ ಈ ಭೂಮಿ ಮೇಲೆ ಬದುಕಿದಾನೋ? ರೀ, ಅಂತ ಮಾತಾಡ್ಬೇಡಿ. ನನಗೆ ಅದನ್ನ ಕಲ್ಪಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ರೀ. ಅವನ್ ಎಲ್ಲೇ ಇದ್ರು ಸಂತೋಷವಾಗಿರ್ತಾನೆ. ಅಣ್ಣ ಅಂದ್ರೆ ನಮ್ಮ ಅಣ್ಣ ರೀ. ಅಣ್ಣ ಅಂದ್ರೆ ನಿಮ್ಮ ಅಣ್ಣನೇ. ಇಂಥ ಅಣ್ಣ ತಂಗಿ ಪ್ರೀತಿ ಜಗತ್ನಲ್ಲೇ ಇಲ್ಲ ಅಂತೀನಿ. ಆದ್ರೆ ನಮ್ಮಿಬ್ಬರ ಪ್ರೀತಿ ಜೀವದ ಗೊಂಬೆಗೆ ಗೂಬೆ ಕತ್ತೆ ಅನ್ಬಾರ್ದು. ತಪ್ಪಾಯ್ತು ರೀ. ಕೊಡಿಲಿ ನಿಮ್ಮ ಅಣ್ಣ ಕೊಟ್ಟು ಗೊಂಬೆನ ನಾನ್ ರಿಪೇರಿ ಮಾಡಿಸ್ತೀನಿ. ಥ್ಯಾಂಕ್ಸ್ ರೀ. ಪಾಪು, ಡ್ಯಾಡಿಗೆ ಟಾಟಾ ಮಾಡು. ಏಯ್, ಎಲ್ಲೋ ನಿಮ್ ಯಜಮಾನ? ಗಾಂಚಲಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಂಬಿಡ್ಲಾ? ಹೊಟ್ಟೆಸಿನ ನಮ್ಮ ಯಜಮಾನಿಗೆ ಎಲ್ಲೋ, ನನಗೆ ಲೋ. ಹೆಂಗೈತ ಮೈಗೆ? ಏಯ್, ನಾನ್ ಯಾರು ಅಂತ ಗೊತ್ತಿಲ್ಲ ನಿನ್ಗೆ. ಮರ್ಯಾದೆ ಕೊಟ್ಟು ಮಾತಾಡು. ಏಯ್, ನೀನ್ ಮರ್ಯಾದೆ ಮೊದ್ಲು ಕೊಡು, ಆಮೇಲೆ ನಾವ್ ನಿನಗೆ ಕೊಡ್ತೀವಿ. ಹೆಂಗಾಯ್ತ ಮೈಗೆ? ಏಯ್ ಕೃಷ್ಣ, ಹೊಟ್ಟೆಸಿನ ಚಿತ್ರದುರ್ಗ ಏನು? ಏನಪ್ಪ ಅದು ಕೃಷ್ಣ ಗಲಾಟೆ? ಅಲ್ಲ ಯಜಮಾನ್ರೆ, ಅನ್ನ ಹಾಕೋ ದಣಿ ನೀವು, ದೇವ್ರ ಸಮಾನ. ನಿಮ್ಮನ್ನ ಎಲ್ಲೋ, ನನ್ನ ಲೋ. ಹೆಂಗೆ ಅವನು ಹೊಟ್ಟೆಸಿನ? ನೋಡು, ದೊಡ್ಡವ್ರ ಒಂದ್ ಮಾತಂದ್ರೆ ಅದನ್ನ ಟಾಲರೇಟ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಜೀಪ್ ಬಂತು, ಏನಂತ ವಿಷಯ ಕೇಳ್ಕೊಂಬ. ಹೋಗಿ ಇಲ್ಲೇ ಹೋಗು. ದುರ್ಗಲಿ ಅವೆಲ್ಲ ನಮ್ ಕೃಷ್ಣನ್ಗೆ ಅವ್ರ ಯಜಮಾನರನ್ನ ಏಕವಚನದಲ್ಲಿ ಕರೆದು ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ಸಾಹೇಬ್ರೆ, ರೆಡಿ ಆಯ್ತು. ಸ್ಟಾರ್ಟರ್ ಅಲ್ಲ, ಪಂಪ್. ಸರಿಯಾಗಿ ಮಾಡ್ದೇನಪ್ಪ? ಸರಿ ಹೋಯ್ತು. ಕೃಷ್ಣ, ಅಕೌಂಟ್ಗೆ ಹಾಕ್ಬಿಡು. ಆಯ್ತು ಸಾಹೇಬ್ರೆ.
ಡಬ್ಬಾ. ಎಸ್ ವಾಟ್ ಯು ವಾಂಟ್ ಪ್ಲೀಸ್. ಹೋಗಿ ಹೇಳಿ ಸ್ಪೆಷಲ್ ಟೀ ತಗೊಂಬ ಅಂತ ಹೇಳು. ಹೌದಾ, ನಾನೆಲ್ಲ ನೀನ್ ಬೈತಾ ಇದೀಯ ಅನ್ಕೊಂಡೆ. ಅಕ್ಕ ಅಕ್ಕ, ಕೃಷ್ಣ ಬಂದವನೆ. ಏನಿದು ಟೀ ಕೇಳಿದ್ರೆ ಹಾಲು ತಗೊಂಬಂದ್ ಕೊಡ್ತಾ ಇದ್ಯಾ? ಇದು ಹಾಲಲ್ಲ, ಗಸಗಸೆ ಪಾಯಸ. ಆಹ್. ಇವತ್ತು ನಮ್ ಚೋಟು ಹುಟ್ಟಬ್ಬ, ಅದಕ್ಕೆ ಸ್ಪೆಷಲ್ ಆಗಿ ಪಾಯಸ ಮಾಡಿದೀನಿ. ಆ? ಇದಕ್ಕೆ ಕಾಸ್ ಬೇಡ, ಫ್ರೀ ಕುಡಿ. ಯಾಕಣ್ಣ ಕುಡಿಯಲ್ವಾ? ಆ. ನಿನ್ಗೋಸ್ಕರ ಅಲ್ದೆ ಹೋದ್ರು ನಿನ್ಗೋಸ್ಕರ ಅಂತ ಕುಡಿತೀನಿ. ಬರ್ಲಾ ಅಕ್ಕ? ಗುಡ್ ಪಸ್ ಗುಲ್ ಪಸ್. ಬೇಬೆ ಮಾಡ್ರಲ್ಲ. ಯಾಕೋ ಅಣ್ಣ, ಮಾಡಕ್ಕೆ ಆಗ್ತಲ್ಲ ನನ್ ಕೈಲಿ, ನೀನೇ ಮಾಡ್ಬಿಡೋಣ. ನನಗೆ ತಿರುಗಿಸ್ತಾ ಇದ್ಯಾ? ನೀನ್ ಮಾಡು. ಸುಮ್ನಿರ, ನಾನೇ ಬೇರೆ ತಲೆನೋವು. ಫಾರ್ ನನ್ ಮಕ್ಳ, ನಿಮ್ಮಂತ ಕಾರ್ಮಿಕರಿದ್ರೆ ನಮ್ ದೇಶ ಮಟಾಸ್ ಆಗ್ಬಿಡ್ತದೆ. ಕೊಡೋ, ನಾನೇ ಮಾಡ್ತೀನಿ. ಆಯ್ತು ತಗೋಣ. ಕೊಡೋ ಸ್ಪ್ಯಾನರು. ತಗೋಣ. ಕಳ್ಳಬೇಡ, ಕೊಲಬೇಡ, ಹುಸಿಯ ನುಡಿಯ ಬೇಡ, ಅನ್ಯರ ಜರಿಯ ಬೇಡ. ಇದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಯಾರಣ್ಣ ಹೇಳಿದ್ದು? ಅಣ್ಣ ಹೇಳಿದ್ದು. ರಾಜ್ಕುಮಾರ್ ಅಣ್ಣ ಹೇಳಿದ್ದ? ಅಲ್ಲ, ಬಸವಣ್ಣ. ಓಹೋ, ಏನಾಯ್ತು? ಯಾಕಣ್ಣ ಏನಾಯ್ತು? ಇದೇನಣ್ಣ ರಾಗಿ ಮಿಷಿನ್ ತರ ಹೊಡ್ಕತೈತೆ? ವಾಟರ್ ಗ್ರೀಸು, ಲೂಸ್ ಮೋಷನ್. ಬಂದ ಕೂತ ಹೋದ, ಬಂದ ಕೂತ ಹೋದ, ಬಂದ ಕೂತ ಹೋದ. ಇದೇನ್ ಕಾಯಿಲೆ? ಏಡ್ಸ್ ಅಲ್ಲ, ಲೂಸ್ ಮೋಷನ್. ಅಯ್ಯೋ ಅಮ್ಮ, ಏಟಿಲವನೇ ಅಮ್ಮ. ಏನ್ ಕಾಯಿಲೆನಪ್ಪ ಇದು? ಅಮ್ಮ, ಏನಾಯ್ತು? ಬಾಡಿನಲ್ಲಿರೋ ವಾಟರ್ ಎಲ್ಲ ರಿಲೀಸ್ ಆಗೋಯ್ತು. ಅಳಸ್ಲು ಪಳಸ್ಲು ಹಾಗೆ ತಿಂದು ಹಿಂಗ ಆಗ್ಬಿಟ್ಟಿದೆ. ನನ್ ಕಷ್ಟ ನನ್ಗೇಂದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ತಿರ್ಗು ಯಾರು? ಅನ್ನ ಸಾರ್ಲ ಇಷ್ಟೊತ್ತು ಕಸ ಕಡ್ಡಿ. ಯಾವನೇ ಓನರ್ ಇಲ್ಲಿ? ಟೆನ್ಷನ್ ಅಲ್ಲಿ ಅಣ್ಣ ಫುಲ್ ರೇಜ್ ಆಗ್ಬಿಟ್ಟವನೆ. ಏನು ಅಂತ ಕೇಳೋಣ. ಏನಣ್ಣ? ಯೋ, ಏನೇ ಇದು ತಿನ್ನ ಅಂದಲ್ಲಿ ಕಸ ಕಡ್ಡಿ ಹಾಕಿದಿರಾ? ನಾವೇನ್ ಕಾಸು ಕೊಡ್ತೀವೋ ಕಲ್ ಕೊಡ್ತೀವೋ? ಯಾವನೇ ಓನರ್ ಇಲ್ಲಿ? ಕಕ್ಕ ಮೇಲೆ ಒಂದ್ ದಾರಿ ಮಾಡ್ಬಿಡ್ತೀನಿ. ನಂಗೇನು ಮಾಡ್ಬೇಡಣ್ಣ, ನಮ್ಮ ಅಕ್ಕನ್ ಕರ್ಕೊಂಡ್ ಬರ್ತೀನಿ, ಏನ್ ಬೇಕಾರ್ ಮಾಡ್ಕೋ. ಕರ್ಕೊಂಡ್ ಮೇಲೆ ಒಂದ್ ಗದಿ ಕಾಣಿಸ್ಬಿಡ್ತೀನಿ. ಬನ್ನಿ ಸರ್, ಕಮಾನ್ ಸರ್, ನೋಡಿ ಸರ್, ಅನ್ಯಾಯ ನಿಮ್ ಕಣ್ಣಾರೆ ನೋಡಿ ಸರ್. ಅಲ್ಲ ಸರ್, ಈ ದರಿದ್ರ ಹೋಟ್ಲಲ್ಲಿ ಸುಮ್ನೆ ಇದ್ದವನ್ಗೆ ಬ್ಯೂಟಿಫುಲ್ ಪಾಯಸ ಅಂತ ಕೊಟ್ರು ಸರ್. ಕುಡಿದ ತಕ್ಷಣ ನಮ್ಮ ಹೆಡ್ ಆಫೀಸ್ ಕಿತ್ತು ಚಿಂದಿಯಾಗಿ ಪಂಚರ್ ಆಗೋಗ್ಬಿಡ್ತು ಸರ್. ಈ ಡಬ್ಬಾ ಹೋಟ್ಲಲ್ಲಿ ಒಂದ್ಸಾರಿ ತಿಂಡಿ ತಿಂದ್ಬಿಟ್ಟು ಕಾಸಿಲ್ಲ ಅಂದಿದ್ಕೆ ಕಾಚ ಇಲ್ದೆ ಹೋದ್ರು ಲುಂಗಿ ಕಿತ್ಕೊಂಡ್ ಹೋಗ್ಬಿಟ್ಟಿತ್ತು ಸರ್. ಈ ಡಬ್ಬಾ ಹೋಟ್ಲಲ್ಲಿ ಅಪ್ಪಿ ತಪ್ಪಿ ಯಾವನ ತಿನ್ಬಿಟ್ರೆ ಅವ್ನು ಮಲ್ಲಾಗ್ರ ದೊಡ್ಡರಾಗ ವಾಂತಿ ಬೀದಿ ಬಂದು ನೆಗದ್ ಬಿದ್ದು ಸತ್ತೋಗ್ಬಿಡ್ತಾನೆ ಸರ್. ಏ ಲೋಫಾರ್, ಅದ್ ತಿಂದ್ರೆ ಬರೋದಲ್ಲ, ಮಾಡಿದ್ರೆ ಬರೋದು ಅಲ್ವಾ ಸರ್? ಅಯ್ಯ, ಯಾರಮ್ಮ ಈ ಹೋಟ್ಲ್ ಓನರ್? ನಾನೇ ಓನರ್. ಏನ್ ಬೇಕಾಗಿತ್ತು? ನಾನು ಯಾರು ಗೊತ್ತಾ? ಯಾರು? ಹೆಲ್ತ್ ಇನ್ಸ್ಪೆಕ್ಟರ್. ಏನ್ ಸರ್? ಏನಮ್ಮ, ಈ ಹೋಟ್ಲಿಗೆ ಲೈಸೆನ್ಸ್ ಕೊಟ್ಟಿರೋದು ಯಾತಕ್ಕೆ? ಎಲ್ರಿಗೂ ಊಟ ಹಾಕೋದಕ್ಕ ಅಥವಾ ಎಲ್ರು ಅಂತ ವಿಷ ಹಾಕ್ಬಿಟ್ಟು ಸಾಯಿಸೋದಕ್ಕ? ಅಯ್ಯೋ ಸರ್, ನಾನ್ ಯಾರಿಗೂ ವಿಷ ಹಾಕಿಲ್ಲ ಸರ್. ಕೇಳಿ ಸರ್. ಹೌದು ಸರ್. ರೀಲ್ ಬಿಡ್ತಾವ ನನ್ ಮಗ. ಬೇಕಾದ್ರೆ ನೀವು ತಿನ್ನೋಡಿ ಸರ್. ಅಯ್ಯೋ ಬೇಡಿ ಸರ್, ಅಕಸ್ಮಾತ್ ನೀವೇನಾದ್ರು ತಿನ್ಬಿಟ್ರೆ. ಏನಮ್ಮ, ನಿನ್ನೆ ಇವನು ನಿಮ್ ಹೋಟ್ಲಲ್ಲಿ ಪಾಯಸ ಹಾಕ್ಬಿಡ್ತಿದ್ ನಿಜಾನಾ? ಅದು ಡೌ ಮಾಡ್ತಾವಳೆ. ನಿಜ ಸರ್. ಇವನ್ಗೆ ನಿನ್ನೆ ಬ್ಯಾಕ್ ಸೀಟ್ ಓಪನ್ ಆಗಿದೆ ನಿಜಾನಾ? ಅವಂದಲ್ಲ ಸರ್, ನಮ್ದು ಸರ್. ನೋಡು, ಐ ಕಾಂಟ್ ಬೇರ್ ದಿಸ್. ಈಗಲೇ ಈ ಹೋಟ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅಯ್ಯೋ ಸರ್, ಹಾಗ್ ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಸರ್ ಸರ್
ಆಗಲ್ಲ ಅನ್ಬಿಡಿ ಸರ್, ಫಿಟ್ಟಿಂಗ್ ಇಟ್ಬಿಡಿ ಸರ್, ನೀವು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಹೌದು ಸರ್. ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಇಲ್ಲರಿಗೆ ಎಲ್ರು ಬಿಡುತ್ತೆ. ಕೃಷ್ಣ ಕೃಷ್ಣ ಸರ್ ಡೌ ಮಾಡ್ತಾವಳೆ. ಏನು ಒಂದ್ ನಿಮಿಷ. ಹೋಗ್ಲಾ ಸರ್? ಒಳಗ್ ಹೋಗಿ ಲಂಚ ಪಂಚ ಅಂತ ತಗೊಂಡ್ರೆ ಕೃಷ್ಣ ಕೃಷ್ಣ ಏ ತುತ್ತು ಬಿಟ್ಬೇಡ, ನಾನು ಆಂಜನೇಯ ಭಕ್ತ, ಆಮೇಲೆ ರೈಸ್ ಆಗ್ಬಿಡ್ತೀನಿ. ಅಲ್ವೇ ಡಬ್ಬ, ನಿನ್ನೆ ನಾನು ಜಾಪಾಳ್ ಮಾತ್ರ ಹಾಕ್ಬಿಟ್ಟು 24 ಅವರ್ಸ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳ ಮಾಡ್ಬಿಟ್ಟ. ಹೆಂಗಿದೆ ನನ್ನ ಟಿಟ್ ಫಾರ್ ಟ್ಯಾಟ್? ಈ ಬಂದಿರಲ್ಲ ಆಫೀಸರು ಬಹಳ ಸ್ಟ್ರಿಕ್ಟ್. ಇವತ್ತಿನ ಡಾಬಾ ಕ್ಲೀನ್ ಕಿಷ್ಟಪ್ಪ. ಕೃಷ್ಣ ಸಾರಿ ಕಣಯ್ಯ, ತಪ್ಪಾಯ್ತು, ಇನ್ನೊಂದ್ಸರಿ ಮಾಡಲ್ಲಪ್ಪ. ಡಾಬಾ ಕ್ಲೋಸ್ ಮಾಡಿಸ್ಬೇಡ. ಏನು ಮಾಡಕ್ಕಲ್ಲ, ಆಫೀಸರ್ ಬಹಳ ಸ್ಟ್ರಿಕ್ಟ್, ಬಂದ್ಬಿಟ್ಟಿದ್ದಾನೆ. ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಯ್ಯೋ ಹಂಗಂದ್ರೆ ಒಳಗೆ ಹಾಕ್ಬಿಡ್ತಾನೆ ಅಷ್ಟೇ. ಕೃಷ್ಣ ಈಗೇನ್ ಮಾಡ್ಬೇಕು ಅಂದ್ರೆ ನಾನು ಹೇಳ್ದಾಗ ಮಾಡ್ತೀಯಾ? ಏನು? ಲಿಫ್ಟ್ ಕಿಸ್ ಕೊಡ್ತೀಯಾ? ಇಲ್ಲ ಅಂದ್ರೆ ಬಿಡು, ನಾನು ಹೋಗ್ತೀನಿ. ಕೃಷ್ಣ 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 ಇಲ್ಲಿ ಕೊಡಲ್ಲ, ಅಲ್ಲಿ ಕೊಡ್ತೀನಿ. ಎಲ್ಲಿ ಬೇಕಾದ್ರೂ ಕೊಟ್ಕೋ. ಯಾಕಿಷ್ಟು ತಾರ್ ಬರ್ಲಿಲ್ಲ? ಕೃಷ್ಣ ಏನಂತ ಕೊಡ್ತಾವಳೆ, ತಡ್ಕೊಳ್ಳಿ ಸರ್. ಕೊಡ್ತಾ ಇದ್ದಾಳ, ಸರಿಯಾಗಿ ಇಸ್ಕೊತಾ ಇದೀನಿ ಸರ್. ಸರಿಯಾಗಿ ಕೊಟ್ಲಾ? ಎರ್ರ ಬಿರಿ ಕೊಡ್ತಾವಳೆ ಸಾರ್, ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ. ನೋಡು, ಸ್ವಲ್ಪ ಕಮ್ಮಿ ತಗೋ, ಜಾಸ್ತಿ ತಗೊಂಡ್ರೆ ಬೊಂಬಾಟಾಗಿತ್ತು ಸರ್. ಹುಡುಗಿ ತುಂಬಾ ಒಳ್ಳೆಯವಳು ಸರ್. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡಿ ಸರ್, ಹಾಗೆ ಬಿಟ್ಬಿಡಿ ಸರ್. ಬಿಟ್ಬಿಡ್ಬೇಕು? ಹೌದು ಸರ್. ಬಿಟ್ಬಿಡ್ಬೇಕು? ಹೌದು ಸರ್. ಹಾಗಾದ್ರೆ ನೀನು ಕೊಡ್ಬೇಕಾದ್ರಲ್ಲ, ಕೊಟ್ಲಾ? ಇವರು ಡೂಪ್ಲಿಕೇಟ್ ಆಫೀಸರ್, ಟಿಟ್ ಫಾರ್ ಟ್ಯಾಟ್. ಯಾಕ 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 ಏನಾಯ್ತಕ್ಕ? ಹಾಯ್ ಡಿಂಗ್ ಡಾಂಗ್ ಡಾರ್ಲಿಂಗ್. ಹಾಯ್ ಫಿಗರ್ ಸ್ವೀಟಿ. ಏನ್ ಹಂಗ್ ನೋಡ್ತಿದ್ಯಾ? ಕಣ್ ಕಾಣಲ್ವಾ ನಿಮ್ಗೆಲ್ಲ? ಕಣ್ಣು ಕಾಣಿಸೋದಕ್ಕೇನ ಡಿಕ್ಕಿ ಹೊಡೆದಿದ್ದು. ಏನೋ ಚೆನ್ನಾಗಿದ್ಯಾ ಅಂತ ಡಿಕ್ಕಿ ಹೊಡೆದು ತಪ್ಪ. ಲೋಫರ್ಸ್, ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ನಿಮ್ಗೆಲ್ಲ. ಮಾನ ಮರ್ಯಾದೆ ಇವಳು ಒಬ್ಳೆ ಕಂಡಿರೋದು. ಯಾಕ್ರಣ್ಣ ರಸ್ತೆಲ್ ಸುಮ್ಮನೆ ಹೋಗಕ್ಕಾಗಲ್ವಾ? ದಾರಿಲಿ ಹೋಗೋ ಹೆಣ್ಮಕ್ಳು ತೊಂದರೆ ಕೊಡ್ತಾ ಇದಿರಲ್ಲ, ನಿಮಗೆ ಅಕ್ಕ ತಂಗಿರಿಲ್ವಾ? ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅವಳೇನ್ ನಿನ್ಗೆ ಅಕ್ಕನ ತಂಗಿನ? ತಂಗಿ ತರ. ತಂಗಿ ತರ? ತಂಗಿ ಏನ್ ಅಲ್ವಲ್ಲ. ಮುಚ್ಚಿಗಡ್ ಹೋಗ ಯೋ. ಏನ್ ಹೊಡಬಿಟ್ಟು ಅಣ್ಣನ್ ತರ ಬರ್ತಾನ. ಹಾಗಲ್ಲೇ ಏನ ಏನ ಏನ್ ಗುರಾಯಿಸ್ತೀಯ? ಪರಸ್ತ್ರೀಯರು ಅಕ್ಕ ತಂಗಿದ್ದಂಗೆ ಕಳಿಸ್ಕೊ. ತುಂಬಾ ಥ್ಯಾಂಕ್ಸ್. ಅದ್ರಲ್ಲೇನಿದೆಯಮ್ಮ, ನನ್ನ ತಂಗಿ ನಿಮ್ ಜಾಗದಲ್ಲಿ ಇದ್ದಿದ್ರೆ ಇದೇ ಕೆಲಸ ಮಾಡ್ತಾ ಇದ್ದೆ. ನಿಮ್ಮಂತವ್ರು ಇನ್ನೂ 10 ಜನ ಇದ್ರೆ ನಮ್ಮಂತ ಹೆಣ್ಮಕ್ಳು
ಧೈರ್ಯವಾಗಿ ರಸ್ತೆಲಿ ಓಡಾಡ್ಬೋದು. ಬರ್ತೀನಿ. ವಾಟ್? ಏನ್ ಹೇಳ್ತಾ ಇದ್ಯಾ ನೀನು? ಡೋಂಟ್ ವರಿ, ಹಾಗೇನೂ ಆಗ್ಲಿಲ್ಲ. ಎಲ್ಲ ಕಾಲಕ್ಕೂ ಹೆಂಡ್ತೀರ್ಗೆ ನಿಮ್ಮಂತ ಗಂಡಂದ್ರಿಂದ ಏನ? ಐ ಮೀನ್ ಪೊಲೀಸ್ನವರಿಂದ ರಕ್ಷಣೆ ಸಿಗಲ್ಲ ಅಂತಾನೆ ಎಮರ್ಜೆನ್ಸಿನಲ್ಲಿ ದ್ರೌಪದಿ ಕೃಷ್ಣನ್ ಕೂಗಿದ್ದು. ತಾವ್ಯಾರನ್ನ ಕೂಗುದ್ರಿ? ನಾನ್ ಯಾರನ್ನೂ ಕೂಗ್ಲಿಲ್ಲ ರೀ. ಆಪದ್ ಬಾಂಧವ ತಾನಾಗೆ ಪ್ರತ್ಯಕ್ಷನಾಗಿ ಆ ಪೋಳಿಗಳನ್ನ ಚೆನ್ನಾಗ್ ಬೆಂಡೆತ್ತಿ ಓಡಿಸ್ಬಿಟ್ಟ. ಯಾರು? ನಮ್ಮಣ್ಣ. ನಿಮ್ಮಣ್ಣ ಸಿಕ್ಕನ್ನ? ಹೌದ್ರಿ. ಆ ಪೋಳಿಗಳು ನೀನ್ ಯಾರೋ ಇವಳನ್ನ ಸಪೋರ್ಟ್ ಮಾಡೋಕೆ ಅಂದಾಗ ಅವನು ನಾನ್ ಅವಳ ಅಣ್ಣ ಅಂದ. ಆಪದ್ಗಾದವನ್ನ ಅಣ್ಣ ಅಂತಾರೆ. ಅವನೆಲ್ಲಾದ್ರೂ ಸಿಕ್ಕಿದ್ರೆ ಮನೆಗ್ ಬರಕ್ ಹೇಳು, ಒಂದ್ ಟ್ರೀಟ್ ಕೊಡೋಣ. ಸದ್ಯ ಅವನೆಲ್ಲಾದ್ರೂ ಸಿಕ್ಕಿದ್ರೆ ಪೊಲೀಸ್ನವ್ರು ಮಾಡ್ಬೇಕಾದ ಕೆಲ್ಸ ಅವ್ನ್ ಮಾಡ್ದ ಅಂತ ಲಾಕಪ್ ಹಾಕ್ತೀನಿ ಅಂತ ಹೇಳಿಲ್ವಲ್ಲ. ಏಯ್, ನಿನ್ನ ಯಾಕಮ್ಮ ರುಕ್ಕು, ಇಷ್ಟೊತ್ತಾದ್ರೂ ನಿದ್ದೆ ಮಾಡಿಲ್ಲ? ಯಾಕೊಂಥರ ಇದೀಯಾ? ಏನಣ್ಣ ನೀನು ರಾತ್ರಿ ಲೇಟ್ ಆಗಿ ಬರ್ತೀಯಾ, ಬೆಳಿಗ್ಗೆ ಬೇಗ ಹೊರಟೋಗ್ತೀಯಾ. ಒಂದು ದಿವ್ಸನಾದ್ರೂ ನನ್ ಬಗ್ಗೆ ವಿಚಾರಿಸಿದ್ಯಾ? ಹೋಗ್ಲಿ, ಡಾಬಾ ಹತ್ರನಾದ್ರೂ ಬಂದ್ ಹೋಗಿದ್ಯಾ? ನಾನು ಯಾಕಮ್ಮ ಬರ್ಲಿ? ನಿನಗೆ ಈ ಡಾಬಾ ಗಿಬಾ ಯಾವ್ದು ಬೇಡ. ನಾನ್ ದುಡಿತಾ ಇರೋದಲ್ಲ ನಿನ್ಗೋಸ್ಕರ ತಾನೆ. ನಿನ್ಗೊಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸಿ ನಾನು ಆನಂದಾಶ್ರಮ ಸೇರ್ಕೋತೀನಿ ಅಂತ ಎಷ್ಟು ಸರಿ ಹೇಳಿದ್ರು ನೀನ್ ಕೇಳ್ತಾನೆ ಇಲ್ವಲ್ಲ. ನಿನ್ ಹೆಂಡತಿ ಸತ್ತಾಗಿಂದ ನಿನ್ಗೆ ಆಶ್ರಮ ಸೇರೋ ಆಸೆ, ನನಗೆ ದುಡಿಬೇಕು, ಹಣ ಮಾಡ್ಬೇಕು ಅನ್ನೋ ಆಸೆ. ಆಮೇಲೆ ತಾನೆ ಮದ್ವೆ ವಿಚಾರ. ಸರಿ ಅಮ್ಮ, ನಿನ್ನಿಷ್ಟ. ಅಣ್ಣ ಅಣ್ಣ, ನಮ್ ಡಾಬಾಗೊಬ್ಬ ರೌಡಿ ಬಂದು ದಿವಸ ತೊಂದರೆ ಕೊಡ್ತಿದ್ದಾನೆ. ಅದಕ್ಕೆಮ್ಮ ಹೇಳೋದು, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗೌರವ ಮನೇಲಿರ್ಬೇಕು ಅಂತ. ನೀನ್ ಇನ್ನು ಯಾವ ಕಾಲದಲ್ಲಿ ಇದೆಯಣ್ಣ? ಇದು 1997. ಎಷ್ಟೋ ಹೆಣ್ಮಕ್ಳು ದುಡ್ದು ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತಿಲ್ವಾ? ಹಾಗೆ ನಾನು ನಿಲ್ಬೇಕು. ಆಯ್ತಮ್ಮ ತಾಯಿ, ಆಯ್ತು. ಈಗೇನು ಆ ರೌಡಿ ಬಂದು ನಿನ್ ಡಾಬಾ ಹತ್ರ ತೊಂದರೆ ಕೊಡಬಾರ್ದು ಅಷ್ಟೇ ತಾನೆ? ಹೌದು. ಆ ವಿಷಯ ನನಗ್ ಬಿಟ್ಬಿಡು. ನಮ್ಮ ಗರಾಜಲ್ಲಿ ಒಬ್ಬ ಮೆಕ್ಯಾನಿಕ್ ಇದ್ದಾನೆ, ಅವನಿಗೊಂದ್ ಮಾತು ಹೇಳಿದ್ರೆ ಆಯ್ತು. ಆ ರೌಡಿ ಉಸಿರು ಎತ್ಬಾರ್ದು, ಹಾಗೆ ಮಾಡ್ಬಿಡ್ತಾನೆ. ಇಷ್ಟು ಸಣ್ಣ ವಿಷಯಕ್ಕೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದೊಳಂಗ ಆಡ್ತೀಯಲ್ಲ. ಅದ್ ಸರಿ, ಊಟ ಮಾಡಿದ್ಯಾ? ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಬರ್ಲಾ? ಗುಡ್ ನೈಟ್. ಗುಡ್ ನೈಟ್. ಬೇಗ ಮಾಡಪ್ಪ, ಸಾಯಂಕಾಲ ಡೆಲಿವರಿ ಕೊಡ್ಬೇಕು. ಆಯ್ತು ಸರ್, ಆಯ್ತು. ರಬ್ಬಿಂಗ್ ಪಾಲಿಶ್ ಆಯ್ತೇನಪ್ಪ? ರೆಡಿ ಸರ್. ಚೆನ್ನಾಗಿ ಉಜ್ಜು ಮತ್ತೆ. ಆಯ್ತು ಸರ್. ಕೃಷ್ಣ, ಒಂದ್ ನಿಮಿಷ ಬರ್ತೀಯಾ? ಏನ್ ಸರ್? ಕೃಷ್ಣ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಲ್ಲ. ನಿಮಗ್ ಮಾನ ಮರ್ಯಾದೆ ಇದೆ ಸರ್? ಯಾಕಪ್ಪ? ಅಲ್ಲ ಸರ್, ಅನ್ನ ಹಾಕ ದಣಿ ನೀವು ಇಂತ ಕೆಲಸ ಮಾಡಲ್ಲೋ ಅನ್ಬೇಕು ಅಂತ ಮರ್ಯಾದೆ ಕೇಳ್ತಿದ್ರ ಸರ್? ಕೃಷ್ಣ, ಅದೆಲ್ಲ ಹಳೆ ಕಾಲ, ಆ ವಿಷಯ ಬಿಡು. ನನ್ ತಂಗಿಗೆ ಸ್ವಲ್ಪ ಹಣದು ಜಾಸ್ತಿ. ಹಣ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪಿಪ್ ಪ್ಯಾಕೆಟ್ ಹೊಡಿದ? ಛೇ, ಅದಲ್ಲಪ್ಪ, ಈ ಡಾಬಾ ವ್ಯಾಪಾರ. ಡಬ್ಬಾ? ಡಾಬಾ ಡಾಬಾ? ಓ ಡಾಬಾ. ರೋಡ್ ಸೈಡ್ ತಿನ್ನೋದು. ಗೊತ್ತಾಯ್ತು. ಅದನ್ನೇ. ಎಲ್ಲಿದೆ? ಹೈವೇನಲ್ಲಿ. ರುಕ್ಮಿಣಿ ಕರ್ನಾಟಕ ಡಾಬಾ. ರುಕ್ಮಿಣಿ ಡಾಬಾ. ಅಲ್ಲೊಬ್ಬ ರೌಡಿ ಬಂದು ನನ್ ತಂಗಿನ ಕಾಡ್ತಾ ಇದ್ದಾನಂತೆ. ರೌಡಿ ಅಂತೆ? ಮೊನ್ನೆ ಯಾರನೋ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರ್ಕೊಂಡ್ಬಂದು ಹೆದರ್ಸ್ಬಿಟ್ನಂತೆ. ಹೆಲ್ತ್ ಇನ್ಸ್ಪೆಕ್ಟರ್? ಹೌದು. ಈಗ ಏನ್ ಮಾಡ್ಬೇಕು ಸರ್? ಅದಕ್ಕೆ ಆ ರೌಡಿ ಅಲ್ಲಿ ಕಾಲಿಡಬಾರ್ದು, ಆ ತರ ಮಾಡ್ಬೇಕು. ಅಷ್ಟೇ ತಾನೇ? ಹುಡುಗ್ರ ಅಲ್ಲಿ ಮೂಲೆಯಲ್ಲಿ ಮಚ್ಚಿಡಿದ್ರೆ ಈ ಕಡೆ ಜೋಬಲ್ ಹಾಕಬರ. ಇದೆಲ್ಲ ಯಾಕೆ? ಕೈ ಕಾಲನ್ನ ಕತ್ತರಿಸ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಕುರ್ಪ ಹಾಕ್ಬಿಟ್ಟು ಡುಮ್ ಅನ್ಸಿ ಹೊಗೆ ಹಾಕ್ಸಕ್ ಸರ್. ಕೃಷ್ಣ, ನನಗಿದೆಲ್ಲ ಸರಿ ಹೋಗಲ್ಲಪ್ಪ. ನನಗೆ ಸಿಂಪಲ್ ಆಗಿ ಸೆಂಟಿಮೆಂಟಲ್ ಆಗಿ ಹೆದರ್ಸ್ಬೇಕಷ್ಟೇ. ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗ್ತಾನೆ. ಆಯ್ತು ಬಿಡಿ, ಈಗ ನಾನು ಶುರು ಮಾಡ್ಕೊಳ್ಳ. ಏನಪ್ಪ? ಕೆಲಸ ಮಾಡಕ್ ಸರ್. ಮಾಡು. ಅದನ್ನ ಡೆಲಿವರಿ ಕೊಡ್ಬೇಕು. ಚೆನ್ನಾಗಿ ಮಾಡು. ಹಲೋ, ಸ್ವಲ್ಪ ಡಬ್ಬಾನ ಕರೀರಿ. ಅಲ್ಲ, ರುಕ್ಕುನ ಕರೀರಿ. ಆಯ್ತಾಯ್ತು. ಹಲೋ, ಅದೇ ನಿಮ್ಗೆ ಯಾರೋ ರೌಡಿ ತೊಂದರೆ ಕೊಡ್ತಾನೆ ಅಂತ ನಿಮ್ಮ ಅಣ್ಣ ಹೇಳಿದ್ರು. ಅವನ್ನ ಹೆಂಗಾದ್ರು ಮಾಡಿ ಆ ವಿವೇಕಾನಂದ ಪಾರ್ಕ್ ಕರ್ಕೊಂಬನ್ನಿ, ಅವನ ಚಿಂದಿ ಚಿತ್ರಾನ್ನ ಮಾಡಾಕ್ ಬಿಡ್ತೀನಿ. ಓಕೆ? ಹೇಳಿ ನಾಗಪುರ ಸ್ಟೈಲು. ಏ ಡಬ್ಬಾ ಡಾರ್ಲಿಂಗ್, ಏ ರುಕ್ಕು, ಪಾರ್ಕ್ ಬಾ ಅಂತ ಕರೆದ್ಬಿಟ್ಟು ಅಶೋಕ್ ಅವನ ಸೀತೆ ಹತ್ರ ಆ ಕಡೆ ಈ ಕಡೆ ನೋಡ್ತಾ ಇದ್ದಿಲ್ಲ, ಕೋತಿ ಬರ್ತೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏ ಡಾರ್ಲಿಂಗ್, ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಲ್ಲ, ಬೆಂಗಳೂರು ಪಟ್ಟಣದಲ್ಲಿ ಲವರ್ಸ್ಗಳು ಪಾರ್ಕ್ ಬಂದು ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಜಪಾನು. ಏನು ಅಂದ್ರೆ ನಿಂಗೆ ಗೊತ್ತಾಗಲ್ಲ ಬಿಡು. ಅಂದ್ರೆ ಮಾಡಿದ್ರೆ ನಾ ಕೂಕೋತೀನಷ್ಟೇ.
ಇದು ಒಳ್ಳೆ ಚೆನ್ನಾಗಿದೆ, ಮಾಮೂಲಿ ಹುಡುಗಿರ್ದು ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಹೋಗ್ತಾ ಸರಿ ಹೋಗ್ಬಿಡುತ್ತೆ. ಅಯ್ಯಯ್ಯ ಅಬ್ಬಬ್ಬ, ನೀನು ಓಡಾಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಕೇಳಿ ನಾಗಪತ್ರ ಚೇಂಜ್ ಮಾಡ್ತೀನಿ. ಓಡುವನ್ನ ದಿಸಾಗರವ ಸೇರಲೇಬೇಕು ಡಾರ್ಲಿಂಗ್, ನಿಂತ್ಕೊಳ್ಳಿ. ಕರ್ಬಿಟ್ಟು ಇಲ್ಲಿ ಓಡಾಡ್ತಾ ಇದ್ಯಾ? ಅಯ್ಯಯ್ಯ ಏನಾಯ್ತು? ಆಸರ್ಗತ್ತೆ ಬಿದ್ದಂಗ್ ಬಿದ್ಬಿಟ್ಲು. ಯಾಕೆ ಓಡಿಸ್ಕೊ ಬರ್ತಾ ಇದೀಯಾ? ಎದ್ದೇಳಮ್ಮ. ಯಾರಿವನು? ಇವನೇನಾ? ಕೇಳಿ ನಾಗಪುತ್ರ ಪೋಸ್ ಕೊಡ್ತಾವನೆ. ಯಾವನ ನೀನು? ಪೋಸ್ ಜೋರಾಗೈತೆ, ಮೇಂಟೈನ್ ಮಾಡು. ಸಣ್ಕಿದ್ದೀನಿ ಅಂತ ಕೆಡಕಬಿಟ್ಟಿಯಾ? ಮೇಂಟೈನ್ ಮಾಡು. ಹೊಟ್ಟೆ 3 ಮುಕ್ಕೊಂಡು ಪಂಚು. ಅಯ್ಯಯ್ಯಬ್ಬ, ಎಷ್ಟು ಬಿದ್ಬಿಡ್ತಾ? ನೋಡ್ತಾವಳೆ. ಎಷ್ಟು ಬಿತ್ತಣ್ಣ? ಇಲ್ಲನ್ನು ಮೇಂಟೈನ್ ಮಾಡು. ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ನನ್ನ ಹೆಂಡತಿ ಮಕ್ಳ ಗತಿ. ಅದು ಮುಕ್ಕೊಂಡು ಪೋಸ್ ಕೊಡ್ತಾವಳೆ. ಸ್ಟಮಕ್ಕೊಂದು, ಫೇಸ್ ಒಂದು. ಹೆಂಗೆ? ಸೂಪರ್. ಅಮ್ಮ ಸೂಪರ್ ಆಗೈತೆ ಆಕ್ಟಿಂಗ್. ಬೆನ್ ಮೇಲೆ ಹಾಕು ಹಾಕು ಹಾಕು. ಎಲ್ಲೋಗ್ಬಿಟ್ಟ ಅವನು? ಕಿಸ್ಕೊಂಡ್ಬಿಟ್ಟವನೇ. ಅಣ್ಣ ಅಣ್ಣ, ವಾಟರ್ ಪ್ಲೀಸ್. ಸಾಯಂಕಾಲ ಆದ್ರೆ ಕ್ವಾಟ್ರು ನೋಡ್ತಾವಳು ಪೇಪರು. ನಟ್ಟು ಬಲ್ಟಿ ಕೈಗಿದ್ ಬೇಕಾಗಿತ್ತು. ನೋಡ್ತಾವಳು ಹೊಡಿಯೋ. ಕೈ ಬರ್ತಾ ಇಲ್ಲ. ಅಯ್ಯೋ ಅಪ್ಪ, ಹಾಲಿಂಗ್ ರೋಲಿಂಗ್. ಮೇಲ್ ಬಾರೋ, ಏನ್ ತಿಂದಿದ್ಯೋ ಹೊಟ್ಟೆಗೆ? ಮೇಲೆ ಬರಲ್ಲ. ಹಾಕು, ಬೇಗ ಹಾಕು. ತಿಂದಿದ್ದಲ್ಲ ಅವ್ರಿಗೆ ಗೊತ್ತಲ್ಲ ಗುರುವೆ. ಅಯ್ಯ ನಿಮ್ಮ ಮೈಯನ್ ಹೊಡಿಯೋ. ಹೋಗು. ಚೆನ್ನಾಗಿ ಹೊಡೆದ್ಬಿಟ್ಟ. ಹೊಡೆದ್ಬಿಟ್ಟೆ. ಇನ್ನೊಂದ್ಸಲ ನಿನ್ ಡಾಬಾ ಕಡೆ ತಿರುಗಿ ನೋಡ್ಬಾರ್ದು. ಹಂಗ ಮಾಡಿದೀನಿ. ಓಕೆ ಓಕೆ. ಫಾಲೋ ಮೀ. ರುಕ್ಕಕ್ಕ, ಏನು ಕೃಷ್ಣನ್ಗೆ ಫೈಟ್ ಲೇಟ್ ಬಿದ್ದು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗೋನೆ. ಸೀರಿಯಸ್? ಯಾವ ಹಾಸ್ಪಿಟಲ್ ಅಲ್ಲಿ? ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಮಗನೇ, ಅವಳು ಬಂದ್ರೆ ಸಿಗ್ನಲ್ ಕೊಡು ಅಂತ ಹೇಳಿದ್ರೆ ಗಣೇಶ ಬಿಡಿ ಹೊಡ್ಕೊಂಡು ಪೋಸ್ ಕೊಡ್ತಾ ಇದ್ಯಾ? ಮಾರುತಿ ಆಚೆವನೇ ಗುರು. ಹೌದಾ? ಈ ಡಬ್ಬ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಹೌದಲ್ವಾ? ಬಂದು ಯಾರು? ಅಯ್ಯೋ ನಿನ್ ಡಬ್ಬ. ಬಿಡಿ ಅಪ್ಪಡು ಅನ್ಕೊಳು. ಅಯ್ಯೋ ನಾನು ಹೌದಲ್ವಾ? ಕಾಲು ಸಿಸ್ಟರ್, ಕೃಷ್ಣನ ಪೇಷಂಟ್ ಅಲ್ಲಿ ಇದ್ದಾರೆ, ಪಕ್ಕದ ವಾರ್ಡ್ ಅಲ್ಲಿ ಇದ್ದಾರೆ. ಅಯ್ಯಯ್ಯೋ ಕೃಷ್ಣ, ಬೇಸ್ ಕಾರ್ತಾನೆ ನಿನ್ನ ಬಾಡಿ ಲಾರಿ ಗುದ್ದಿದ ಮಾರುತಿ ಕಾರ್ತಾರ ಆಗೋಯ್ತಲ್ಲೂ. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಏಯ್ ಇದೇನ್ರಯ್ಯ? ಇದೇನ್ ಹಾಸ್ಪಿಟ್ಲ್ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರಿ? ಏನಿಲ್ಲ ಡಾಕ್ಟ್ರೆ, ಗಾಡಿ ರಿಪೇರಿ ಮಾಡ್ತಿದ್ದೆ, ಈ ಬಾಡಿನ ರಿಪೇರಿ ಮಾಡ್ದಂಗೆ ಗುರುವಾರದ ಈ ಕೇಸ್ ಮಾಡ್ಬಿಟ್ಲಲ್ಲ ಡಾಕ್ಟ್ರೆ. ರುಕ್ಕು, ನೀನು ಪ್ರೀತಿ ಮಾಡಿ ತಪ್ಪಿಗೆ ಪಾರ್ಕಿಗೆ ಬಾ, ಲವ್ ಮಾಡ್ತೀನಿ, ಕಿಸ್ ಕೊಡ್ತೀನಿ, ಮುತ್ತಿಡ್ತೀನಿ ಅಂತ ಹೇಳಿ ನೀನೇ ಮೃತ್ಯ ಆಗ್ಬಿಟ್ಟಲ್ಲ ರುಕ್ಕಮ್ಮ. ಕಿಸ್ ಮಾಡ್ಬೇಕಾದ ಕೃಷ್ಣನ್ನ ಕಿಲ್ ಮಾಡ್ಬಿಟ್ಟಲ್ಲ ರುಕ್ಕಮ್ಮ. ಊರೇ ಊರು. ಇವ್ರು ಬದುಕೋದಿಲ್ಲ ಡಾಕ್ಟರ್. ಅವನ್ ಸಾಯ್ತಿರೋದು ಬದುಕ್ತಿರೋದು ಎರಡು ನಿನ್ನಿಂದನೇ ಅಮ್ಮ. ಅಂದ್ರೆ ನೋಡಮ್ಮ, ನಿನ್ ಪ್ರೀತಿಗೋಸ್ಕರ, ನಿನ್ ಮುತ್ತಿಗೋಸ್ಕರ ನಿನ್ ಹಿಂದೆ ಬಂದು ಏಡ್ ತಿಂದು ಈಗ ಸಾಯ್ತಾ ಇದ್ದಾನೆ. ಅವ್ನ್ ಸಾಯೋದಕ್ ಮುಂಚೆ ಒಂದ್ ಮುತ್ತು ಕೊಟ್ಟು ಅವನ್ನ ಬದುಕಿಸ್ಕೊಡಮ್ಮ. ಭಾಗ್ಯ ಬರಕಿನ ಮುಂಚೆ ನಾನ್ ರುಕ್ಕು ಬರ್ತಾಳೆ, ನನ್ನ ಪ್ರೀತಿ ಮಾಡ್ತಾಳೆ, ನನಗೆ ಕಿಸ್ ಕೊಡ್ತಾಳೆ ಅಂತ ಹೇಳ್ತಾ ಇದ್ದ ಡಾಕ್ಟ್ರೆ. ರುಕ್ಕು, ಅವನ ಆಸೆ ತೀರದೆ ಹೋದ್ರೆ ದೆವ್ವಾಗಿ ಡಾಬಾಕ್ ಬಂದು ದಿನ ಮುತ್ಕೊಡು ಅಂತ ಕಾಡ್ತಿರ್ತಾನೆ ರುಕ್ಕು. ಬೇಡ, ಹಾಗಾಗೋದ್ ಬೇಡ. ನಾನ್ ತಪ್ಕೊಂಡು ಮುತ್ ಕೊಡ್ತೀನಿ. ಆದ್ರೆ ಇವರೆಲ್ಲ ನೋಡ್ರಪ್ಪ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡ್ಬೇಡಿ, ನೀವೆಲ್ಲ ಹೊರಗಡೆ ಇರಿ. ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರೆ. ಚೆನ್ನಾಗಿ ನೋಡ್ಕೊಳಕ ಪಾಪ
ಅವಳು ಯಾರು? ಆ ಡಬ್ಬ. ಅಯ್ಯೋ ನೀನೆಲ್ಲ ಕನ್ಸ್ ಕಾಣ್ತಿದ್ಯ, ಅವಳು ಬಂದಿಲ್ಲ. ಹೌದಾ? ತಿರುಗು ಆ ಕಡೆ. ಸುಭದ್ರಾ, ಸುಭದ್ರಾ, ಏನು ಮನೆ ಎಲ್ಲ ಘಮ ಘಮ ಅಂತ ಇದೆ? ನಿಮಗೆ ಇಷ್ಟವಾದ ಸ್ವೀಟ್ ಮಾಡಿದೀನಿ. ಏನ್ ವಿಷಯ? ವಿಷಯ ಏನೂ ಇಲ್ಲ ರೀ, ಸುಮ್ನೆ ಪಾಪು ಕೇಳ್ತು, ಅವಳಿಗೋಸ್ಕರ ಮಾಡ್ದೆ. ಅಂದ್ರೆ ನನಗೋಸ್ಕರ ಅಲ್ವಾ? ಕೋಪ ಮಾಡ್ಕೋಬೇಡ್ರಿ, ನಾನ್ ಮೊದ್ಲೇ ಹೇಳಿಲ್ವಾ ನಿಮಗೆ ಇಷ್ಟವಾದ ಸ್ವೀಟ್ ಅಂತ. ಎಲ್ಲಿ ಪಾಪು? ಮೇಲೆ ಆಟ ಆಡ್ತಿದ್ದಾಳೆ. ನಿನಗೆ ಇಷ್ಟವಾದನ್ನ ನಾನು ಒಂದು ತಂದಿದ್ದೀನಿ. ರೀ, ಇದನ್ನ ಒಂದಿನ ನೋಡದೆ ಇದ್ರೆ ನನ್ ಮನ್ಸಿಗೆ ಏನೋ ಕಳ್ಕೊಂಡ್ ಹಾಗ ಅನ್ಸುತ್ತೆ ರೀ. ತುಂಬಾ ಥ್ಯಾಂಕ್ಸ್ ರೀ. ಈ ಗೊಂಬೆಗೆ ಇಷ್ಟೊಂದು ಸಂತೋಷ ಪಡ್ತಾ ಇದೆಯಲ್ಲ ನೀನು, ಇನ್ನು ನಿಜವಾಗ್ಲು ನಿಮ್ ಅಣ್ಣನ್ನೇ ತಂದು ನೀನ್ ಮುಂದೆ ನಿಲ್ಸಿದ್ರೆ ಅದೆಷ್ಟು ಆನಂದ ಪಡ್ತೀಯೋ ಏನೋ. ಆ ಕಾಲ ಯಾವಾಗ ಬರುತ್ತೋ, ನಮ್ಮ ಅಣ್ಣ ಯಾವಾಗ ಬರ್ತಾನೋ. ಸುಭದ್ರಾ, ಅವನ್ ಹುಡ್ಕೋದಿಕ್ಕೆ ನಾನು ದಿನ ಪ್ರಯತ್ನ ಪಡ್ತಾನೆ ಇದ್ದೀನಿ. ಅವನದೊಂದು ಚಿಕ್ಕ ಫೋಟೋ ನನ್ನ ಹತ್ರ ಇದ್ದಿದ್ರೆ ಅವನ್ ಹುಡ್ಕೋದಿಕ್ಕೆ ಎಷ್ಟೋ ಸಹಾಯವಾಗ್ತಿತ್ತು. ಡೋಂಟ್ ವರಿ, ನಿಮ್ ಅಣ್ಣ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ. ಅವ್ನ್ ಖಂಡಿತ ಸಿಗ್ತಾನಲ್ಲ ರೀ. ನಿಮ್ ಅಣ್ಣನ ನೆನಪಿನಲ್ಲಿ ಹೀಗೆ ಇರ್ತೀಯೋ ಇಲ್ಲ ಏನಾದ್ರು ಬಡಿಸ್ತೀಯೋ? ಇದು ನೋಡಿದ ಸಂತೋಷದಲ್ಲಿ ನಾನ್ ನನ್ನನ್ನೇ ಮರ್ತ್ಬಿಟ್ಟೆ. ಬೇಗ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಅಷ್ಟ್ರೊಳಗ್ ಬಡಿಸ್ತೇನೆ. ಭಕ್ತಿ ನೋಡು. ಏನು ಡಾಬಾ ಒಟ್ಟು ಡಬ್ಬ ಎಲ್ಲಿ? ಅಯ್ಯಯ್ಯೋ, ಇವಳು ಯಾಕೆ ಬಂದ್ಲು? ಹೇಳಿ ನಾವು ನೀನ್ ಈ ಪೋಸ್ ಕೊಟ್ರಿ, ಅವಳು ಇಲ್ಲಿ ಬಂದ್ರಿ, ನಾವಿಬ್ರು ಕ್ಲೀನ್ ಕಿಷ್ಟಪ್ಪ. ಈಗ ಏನ್ ಮಾಡೋದು ಗುರು? ಎಸ್ಕೇಪ್. ಏನ್ ರುಕು, ಏನ್ ಬಂದೆ? ನಿನ್ ಮೆಕ್ಯಾನಿಕ್ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಆಹಾ, ಇನ್ನೊಂದು ಸರ್ತಿ ಡಾಬಾ ಹತ್ರ ಬರೋ ಹಾಗೆ ಇಲ್ಲ ನೋಡು. ಹಾಗ್ ಮಾಡಿದ ನಿನ್ ಮೆಕ್ಯಾನಿಕ್. ಹೌದಾ? ಒಳ್ಳೇದಾಯ್ತು ಬಿಡು. ನಿನ್ ಮೆಕ್ಯಾನಿಕ್ ಬಹಳ ಜೋರಾಗಿದ್ದಾನೆ. ಅದಕ್ಕೆ ಅಲ್ವಾ ಅವನ್ ಕಳಿಸಿದ್ ಮತ್ತೆ. ಅದ್ ಸರಿ, ಎಲ್ಲಿ ಅವನು ಬಂದೇ ಇಲ್ವಾ? ಇಲ್ಲೇ ಇದ್ದಾನೆ. ಲೋ ಕೃಷ್ಣ, ಏ ಕೃಷ್ಣ, ಕೃಷ್ಣ ಬಾರಯ್ಯ ಹೊರಗೆ. ಸಾರ್ ಅದು ಏನಪ್ಪ ಇದು? ಬಾರಯ್ಯ ಅಂದ್ರೆ ಸಾರ್, ಅಂಡರ್ ರೋಡ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದ್ದೀನಿ ಸಾರ್. ಓ, ನೀನ್ ಬಿಸಿನೋ ತಣ್ಣಗೋ, ಸ್ವಲ್ಪ ಹೊರಗ್ ಬಾರಯ್ಯ. ನನ್ ತಂಗಿ ನೀನ್ ನೋಡ್ಬೇಕಂತೆ. ಅಯ್ಯಯ್ಯೋ, ಯಾಕಂತೆ ಸಾರ್? ಅವಳಿಗೋಸ್ಕರ ನೀನ್ ಬಾರಿ ಫೈಟ್ ಮಾಡಿದೆ ಅಂತಲ್ಲ. ಅಯ್ಯಯ್ಯೋ, ಅದೆಲ್ಲ ಮಾಮೂಲಿ ಬಿಡಿ ಸರ್, ನಾವು ಬಲ್ಗೈಲ್ ಮಾಡಿದ್ ಎಡಗೈ ಗೊತ್ತಾಗಲ್ಲ ಸರ್. ಅವಳು ನೀನ್ ನೋಡ್ಬೇಕಂತೆ, ನಿಂಗೊಂದ್ ಥ್ಯಾಂಕ್ಸ್ ಹೇಳ್ಬೇಕಂತೆ. ನೀನು ಹೊರಗ್ ಬರ್ತೀಯಲ್ಲ, ನಾನು ಒಳಗ್ ಬರ್ಲೋ? ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಅವ್ರ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳ್ಬಿಡಿ ಸರ್, ಪ್ಲೀಸ್. ಏಯ್, ಜಾಸ್ತಿ ಆಯ್ತು ನಿಂದು. ನಾನೇ ಒಳಗ್ ಬಂದ್ಬಿಡ್ತೀನಿ ನೋಡೀಗ. ಬರ್ಲೇಬೇಕಾ ಸರ್? ಮತ್ತೆ ಬಾ ಹೊರಗೆ. ಅಯ್ಯೋ, ಟೈಮ್ ಸರಿ ಇಲ್ಲ ಸರ್. ಕಮಿಂಗ್ ಸರ್. ಅಣ್ಣ, ಇವನು. ಹೌದು, ನಾನೇ. ಅವನೇಮ್ಮ. ಅಯ್ಯೋ ಇಲ್ಲ ಅಣ್ಣ, ಡಾಬಾಗ್ ಬಂದ್ ಗಲಾಟೆ ಮಾಡಿದ್ದು ಇವನೇ. ಹೆಲ್ತ್ ಆಫೀಸರ್ನ ಕರ್ಕೊಂಡ್ ಬಂದಿದ್ದು ಇವನೇ. ಊಟ ರೆಡಿ ಇಲ್ಲ ಅಂತ ಬೋರ್ಡ್ ಬರ್ದಿದ್ದು ಇವನೇ ಅಣ್ಣ. ಇಲ್ಲಮ್ಮ, ಇವನ್ ತುಂಬಾ ಒಳ್ಳೆಯವನು. ಅಯ್ಯೋ. ನಿನ್ನ ಕಾಡ್ತಿದ್ದ ರೌಡಿಗಳಿಂದ ಬಚಾವ್ ಮಾಡ್ದವ್ ನೀನು. ಅಯ್ಯೋ ಇಲ್ಲ ಅಣ್ಣ, ಇವನು ಫಿಲ್ಮ್ ಅಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ದಂಗ್ ಮಾಡ್ತಿದ್ದಾನಷ್ಟೇ. ಹತ್ರ ನೋಡ ಕಚ್ಬಿಡ್ತೀನಿ. ಹೌದೇನಯ್ಯ? ಹೌದು ಸರ್, ಆದ್ರೆ ನಾನು ಒಬ್ನೇ ಇಲ್ಲ ಸರ್. ಮತ್ತೆ ಈ ಲೋಫರ್ ನನ್ನ ಮಗ ಒಬ್ಬ ಇದ್ದ ಸರ್. ಇವನೊಬ್ಬ ಇವನುನಾ? ನೀನು ಇಲ್ಲೇ ಇದೀಯಾ? ನಾನಲ್ಲ ಇವನು. ಈ ಲೋಫರ್. ಎಕ್ಸ್ಕ್ಯೂಸ್ ಮೀ. ಏಯ್, ಏನ್ರಿ ನಿಮ್ ತಲೆ ಹರಟೆ? ಅಣ್ಣ, ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ? ಸತ್ತೆ ನಿನ್ ಡಾಬಾ ಹತ್ರ ಬಾ, ಒಂದು ಕೈ ನೋಡ್ಕೊತೀನಿ. ರುಕು. ಅಯ್ಯೋ, ನನ್ನ ಮುದ್ದಾದ ತಂಗಿ ಸಿಟ್ ಮಾಡ್ಕೊಂಡು ಹೋಗ್ತಾಳಲ್ಲ ಇವಳು. ರುಕು, ನಿಂತ್ಕೊ, ನನ್ನ ಮಾತು ಕೇಳು. ಏಯ್, ಸರ್, ಆಂಜನೇಯ ಸ್ವಾಮಿ ಸತ್ಯವಾಗ್ಲೂ ಆಕೆ ನಿಮ್ ತಂಗಿ ಅಂತ ನನ್ಗೆ ಗೊತ್ತಿಲ್ಲ ಸರ್. ಊಟ ಮಾಡಕ್ಕೆ ಹೋದಾಗ ಬೇಜಾರಾದಾಗ ಲೈಟ್ ಟಚಿಂಗ್ ಮಾಡ್ತಾ ಇದೀವಿ ಸರ್. ಏಯ್, ಬೆಳೆದ ಹುಡುಗಿ ಮುಂದೆ ನೀವು ಈ ರೀತಿ ಆಟ ಆಡ್ಬೇಕು ಅಂತಂದ್ರೆ ನಂಬರ್ 1 ಅವಳ ಬಗ್ಗೆ ನಿಮ್ಗೆ ದ್ವೇಷ ಇರ್ಬೇಕು. ಇಲ್ಲ ನಂಬರ್ 2 ಅವಳ ಬಗ್ಗೆ ನಿಮ್ಗೆ ಪ್ರೀತಿ ಇರ್ಬೇಕು. ಮೊದಲನೇದಂತೂ ಅಲ್ಲ ಸರ್, ಎರಡನೇದು ಸರ್. ಅಂದ್ರೆ ನಿಮ್ ತಂಗಿಗೆ ನಾವು ಲೈಟ್ ಆಗಿ ಏಯ್! ನಿಜ ಹೇಳು, ಅವಳನ್ನ ನೀನು ಪ್ರೀತಿ ಮಾಡ್ತಾ ಇದೀಯಾ? ಎಲ್ಲಿಂದ ಹೇಳಿ ಸರ್? ಎಲ್ರು ಬಾಯಿಂದಾನೆ ಹೇಳುದು, ನೀನು ಅಲ್ಲಿಂದಾನೆ ಉದುರಿಸು. ಹೌದು ಸರ್. ಹ? ಏಕಗೌನೆ ಕೃಷ್ಣ ಸಾರು ಒಪ್ಕೊಂಡ್ಬಿಟ್ರಾ? ಅಯ್ಯೋ, ಸರ್. ಕೃಷ್ಣ, ವೆರಿ ಗುಡ್, ಬಹಳ ಸಂತೋಷ ಆಯ್ತು. ಆದ್ರೆ ಒಂದು ಎಡವಟ್ಟಿದ್ದಿಲ್ಲಯ್ಯ. ಏನ್ ಸರ್ ಅದು? ಅವಳು ಬಾರಿ ಹಠವಾದಿ. ಸ್ವತಂತ್ರವಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತ ದರಿದ್ರ ಡಾಬಲ್ ಇಟ್ಕೊಂಡಿದ್ದಾಳೆ. ಅದನ್ನ ಏನಾದ್ರೂ ಮಾಡಿ ನೀನು. ಅರ್ಥವಾಯ್ತು ಬಿಡಿ.
ಕೇಳಿದಾಗಪ್ಪ ಆ ಡಾಬಾದ ಜಿರ್ಲೆ ಮಾ ಇದೇನ್ ಡಬ್ಬಾ ಹೋಟ್ಲ ಜಿರ್ಲೆನಾ? ಅಯ್ಯೋ, ಅಲ್ಲಿ ಮಾವ್ ಏನವಾಯ್ತು? ಅಲ್ಲಿಂದ ಡಬಾ ಮಾಡ್ತೀನಿ. ಯಾರ ಈ ಹೋಟ್ಲ್ ನಲ್ಲಿ ಪಾಯಸ ಕುಡಿದು ವಾಂತಿ ಬೆದ್ದು ಬಂದು ಸೀರಿಯಸ್ ಆಗಿತ್ತು. ಆಗ್ಲೇ ಈ ಹೋಟ್ಲ್ ನ ಮುಚ್ಚಿಸ್ಬಿಡ್ಬೇಕಾಗಿತ್ತು. ಅಯ್ಯೋ, ಏನ್ ಮುಖ ನೋಡ್ತೀರಿ ಹೊಡೆದಾಕ ಡಬಾನ? ಅಯ್ಯೋ, ಅಣ್ಣ ಚಿಕ್ಕ ಫಿಗರ್ ಅಣ್ಣ ಪಾಪ. ಹಾಕು ಇದನ್ನ ಹಾಕು, ಅದೇ ಹಾಕ್ಬಿಟ್ಟೆ, ಅದನ್ನೇ ಹಾಕು. ಅಲ್ಲಿ ಜಿರ್ಲೆ ಹಾಕು. ಏನಕ್ಕ ಇದೆಲ್ಲ? ನನ್ಗೇನು ಗೊತ್ತಾಗ್ತಿಲ್ಲ ಕಣೋ. ಈಗೇನು ಮಾಡೋದು? ಏನ್ ಮಾಡೋದು? Escape! ಭಯ ಆಗ್ತಿದೆ. ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಒಳ್ಳೆ ಸೀನ್ ನಡಿಬೇಕಾರೆ ಎಲ್ಲ ಬಂದ್ ಕೆಡಿಸ್ಬಿಟ್ಟಲ್ಲೋ. ಅವ್ನ್ ಬ್ಯಾಕಿಗೆ ಆಟ ಫಿಕ್ಸ್ ಮಾಡ್ಬಿಡ್ಲಾ? ನೀನ್ ಡಮರ್ ಆಗ್ಬಿಟ್ಯಾ? ರುಕ್ಕು ಅಯ್ಯೋ, ಏನಿದೆಲ್ಲ? ವಾಟ್ ಹ್ಯಾಪನ್? ಯಾರೋ ಪಾಪಿಷ್ಟ್ರು ತಿಂಡಿನಲ್ಲಿ ಜಿರ್ಲೆ ಸಿಕ್ತು, ಹಲ್ಲೆ ಸಿಕ್ತಂತ ಡಾಬಾ ಎಲ್ಲ ಹಾಳು ಮಾಡ್ಬಿಟ್ರು. ರುಕ್ಕು ನೀನ್ ಅಳೋದ್ ನನ್ನಿಂದ ನೋಡಕ್ಕಾಗಲ್ಲ. ನೋಡು, ಈ ಡಾಬಾ ಹಾಳಾದ್ರೆ ಏನಾಯ್ತು? ನಿನ್ನಂತ ಹೆಣ್ಮಕ್ಳು ಈ ರೋಡ್ ಸೈಡ್ ಡಾಬಾದಲ್ಲಿ ರೊಟ್ಟಿ ತಟ್ಕೊಂಡಿರ್ಬಾರ್ದು. ನಿನಗೆ ಒಂದು ಒಳ್ಳೆ ಜಾಗದಲ್ಲಿ ಹೋಟೆಲ್ ಕಟ್ಸ್ಕೊಡ್ತೀನಿ. ರಿಯಲಿ ನಿಜವಾಗ್ಲೂ ನನಗೆ ಹೋಟ್ಲ್ ಕಟ್ಟಿಸ್ಕೊಡ್ತೀರಾ? ಖಂಡಿತ, ಲಕ್ಷ ಖರ್ಚಾಗ್ಲಿ, ನಿನ್ಗೊಂದು ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ನಾಳೆನೆ ಜಾಗ ನೋಡೋಣ. ಏನಮ್ಮ ನೀನ್ ಹೇಳ್ತಾ ಇರೋದು? ಯಾರೋ ಪರಿಚಯ ಇಲ್ದಿರೋ ವ್ಯಕ್ತಿ ಬಂದು ಹೋಟೆಲ್ ಕಟ್ಸ್ಕೊಡ್ತೀನಿ ಅಂದ್ರೆ ಯಾಕೋ ನಂಗೆ ಸರಿ ಕಾಣ್ತಾ ಇಲ್ಲಮ್ಮ. ಅವ್ರು ತುಂಬಾ ಒಳ್ಳೆಯವ್ರಣ್ಣ, ಬಹಳ ದೊಡ್ಡ ಮನುಷ್ಯರು. ಇಷ್ಟಕ್ಕೂ ಅವ್ರು ಒಂದು ಹೋಟ್ಲ್ ಕಟ್ಟಿಸ್ಕೊಡ್ತಾರೆ, ನಾನು ವ್ಯಾಪಾರ ಮಾಡ್ತೀನಿ. ಬಂದ ಲಾಭದಲ್ಲಿ 50-50. ರುಕ್ಕು, ನಿಂದ್ಯಾಕೋ ಅತಿ ಆಯ್ತು. ಹಣ ಅಂತ ಪರಿಚಯ ಇಲ್ದಿರೋ ವ್ಯಕ್ತಿ ಜೊತೆ ಓಡಾಡೋದು ಅಷ್ಟ್ ಚೆನ್ನಾಗಿರಲ್ಲಮ್ಮ. ಅಣ್ಣ, ನನಗ್ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಗೊತ್ತಿದೆ. ನಾನ್ ನಿನ್ ಹಾಗೆ ಆಶ್ರಮ ಸೇರೋ ಹುಡುಗಿ ಅಲ್ಲ. ದೊಡ್ಡ ಮನುಷ್ಯರಾಗಿ ಬದುಕ್ಬೇಕು ಅಂತಿರೋಳು. ನಾನ್ ಶ್ರೀಮಂತಲಾಗೋದು, ಸುಖ ಪಡೋದು ನಿನ್ಗಿಷ್ಟ ಇಲ್ವಾ? ಏನಮ್ಮ ನೀನ್ ಹೇಳ್ತಾ ಇರೋದು? ನೀನು ಶ್ರೀಮಂತಲಾಗಿ ಸುಖವಾಗಿರೋದು ನನಗಿಷ್ಟ ಇಲ್ವಾ? ಆಯ್ತಮ್ಮ, ನೀನೀಗ ಬೆಳೆದಿದೀಯ, ಎಲ್ಲಾ ವಿಷಯ ತಿಳ್ಕೊಂಡಿದೀಯ. ಇನ್ಮೇಲೆ ನಾನಿಂಗ್ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ದೇವ್ರು ಒಳ್ಳೇದು ಮಾಡ್ಲಿ. ಎಲ್ಲ ಹೊಗೆನೆ ಬರ್ಲಿಲ್ಲ. ಡಮ್ ಅಂತ ನಾಳೆ ಬೆಳಗ್ಗೆ ಬರುತ್ತೆ. ಕೊಡ ಅವ್ನಿಗೆ, ಇಲ್ಲೊಂದು ಕೊಡ. ಕೇಳಿ ನಾಗು ಕೊಡ. ಏನ್ ಟೀನಯ್ಯ ಕಾಲೆ ಬೇರಿಕೆ. ಲೋ, ಎಲ್ಲೋ ಹೋಗಿದೆ ಎಷ್ಟು ದಿನ? ನನ್ನ ತಂಗಿ ಮದುವೆ ಸೆಟ್ಲ್ ಆಯ್ತ್ಕೊಣ. ಹೌದಾ? ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಯಾವಾಗ ಮದುವೆ? ಇನ್ 3 ದಿನ ಇದೆ. ಹಾ. ಆದ್ರೆ ಏನ್ ಮಾಡೋದು, ಹಗಲು ರಾತ್ರಿ ಯೋಚನೆ ಆಗ್ಬಿಟ್ಟಿದೆ. ಯಾಕೋ, ಏನೋ ತೊಂದರೆ ಆಗಿದ್ಯಾ? ಯಾರೋ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಬಿಟ್ರು. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ಸಂಬಳದಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ಅದನ್ನ ಉಪಯೋಗಿಸ್ಕೊಂಡು ನಿನ್ ತಂಗಿ ಮದುವೆ ಮಾಡು. ಆವರೇ ಬೇಡ ಕೃಷ್ಣ. ಯಾಕೋ ಹಂಗಂತೀಯ? ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನನ್ಗಂತೂ ಈ ಜನ್ಮದಲ್ಲಿ ನನ್ನ ತಂಗಿ ಮದುವೆ ಮಾಡೋ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ನೀನಾರು ಮಾಡ್ತಿದ್ಯಲ್ಲ, ನನಗೆ ಅದೇ ಸಂತೋಷ. ಕೃಷ್ಣ, ಈ ಪುಣ್ಯದಿಂದಾದ್ರೂ ನಿನ್ ತಂಗಿ ನಿಂಗೆ ಬೇಗ ಸಿಗ್ಲಿ ಕಣೋ. ಎಲ್ಗ ಉಂಟೆ? ಅದಿಷ್ಟು ಮುಂಡಿದೆ. ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಿಯಲ್ಲ. ಒಳ್ಳೆ ಕಾರ್ಯಕ್ಕೆ ಉಂಟಾ? ನಿನಗೆ ಶುಭವಾಗಲಿ. ಶುಭವಾಗುತ್ತೆ. ಅಕ್ಕೋ, ಕಾರ್ ಬಂತು ಅಂತ ನಾ ಮರ್ತು ಬಿಡ್ಬೇಡ. ಏ ಚೋಟು, ಬೇರೆ ಹೋಟ್ಲು ಮಾಡೋವರೆಗೂ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೊ. ನೀನ್ ಹೇಳ್ಬೇಕಾ? ಆಗ್ಲೇ ಕೃಷ್ಣಣ್ಣ ನಂಗೆ ಕೆಲಸ ಕೊಡ್ಸ್ಬಿಟ್ರು. ಸರಿ. ಚೋಟು, ಥ್ಯಾಂಕ್ ಯು ಕಣಕ್ಕೋ. ನಿಲ್ಸು. ಈ ಡಾಬಾ ಹೋಟ್ಲು ಡಬ್ಬಾ VIP ಜೊತೆ ಎಲ್ಲೋ ಹೋಯ್ತಾವಳಲ್ಲ. ಇದು ಸೆಟ್ರ್ ಕಾರ್ ಅಲ್ವಾ? ಹೌದು ಕಣಲು, ಅದೇ ಗಾಡಿನೇ. ನಂಬರ್ ಮಾತ್ರ ಚೇಂಜು. ನಡ್ರಿ, ಫೋನ್ ಮಾಡೋಣ. ನಡಿ ಹೋಗೋಣ. ರುಕ್ಕು, ಈ ಜಾಗ ಎಲ್ಲ ನಂದೇ. ಇದೆಲ್ಲ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ಇದ್ದೀನಿ. ಹೌದಾ? ನೋಡು, ಅಲ್ಲಿ ತೋಟ ಕಾಣುತ್ತಲ್ಲ, ಆ ಎಸ್ಟೇಟು ನಂದೇ.
ಹೇಗಿದೆ ರುಕ್ಕು ಜಾಗ? ತುಂಬಾ ಚೆನ್ನಾಗಿದೆ. ನೋಡು, ಅಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ, ಹಾ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಬರುತ್ತೆ. ಅಂದ್ರೆ ಇಲ್ಲ. ಈ ತರಕಾರಿ ಅದು ಇದು ನಿನ್ ಹೋಟ್ಲ್ ಬೇಕಾದೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಅದ್ರ ಪಕ್ಕದಲ್ಲೇ ನಿನ್ಗೊಂದು ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ಅಲ್ಲಿ ಪಕ್ಕದಲ್ಲ? ನೋಡು, ಅಲ್ಲಿ ಗುಡ್ಡ ಕಾಣಿಸ್ತಿದ್ಯಲ್ಲ, ಅಲ್ಲಿ ಸರ್ಕಾರದವ್ರು ಏರ್ಪೋರ್ಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಗುಡ್ಡದಲ್ಲಿ ಏರ್ಪೋರ್ಟಾ? ಯಾಕಾಗ್ಬಾರ್ದು? ಸರ್ಕಾರದವ್ರಿಗೆ ಗುಡ್ಡ ಆದ್ರೇನು ಬೆಟ್ಟ ಆದ್ರೇನು ಬುಲ್ಡೋಜರ್ ಇಂದ ನೆಲಸಮ ಮಾಡ್ಬಿಡ್ತಾರೆ. ಹೌದು, ಇಷ್ಟೆಲ್ಲಾ ಖರ್ಚು ಮಾಡಿ ಯಾಕಿನ್ನು ಒಂದ್ ಮನೇನು ಕಟ್ಟಿಲ್ಲ? ಮನೆ ಕಟ್ಸಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೆ. ಅಲ್ಲಿ ನೋಡು, ಕೆಲಸದವ್ರಿಗೆಲ್ಲ ಗುಡಿಸ್ಲಾಕ್ಬಿಟ್ಟಿದ್ದೀನಿ. ಛೇ, ಏನ್ ಮಾಡೋದು? ಸರ್ಕಾರದವರು ಕೇಸ್ ಹಾಕ್ಬಿಟ್ರು. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೇಸ್ ನನ್ ಕಡೆ ಮಾಡ್ಕೊಂಡೆ. ಆ ವಿಷಯ ಬಿಡು. ಅಂದ ಹಾಗೆ ಇವತ್ತು ತುಂಬಾ ಒಳ್ಳೆ ದಿವಸ ಅಂತ ಹೇಳಿ ನಿನ್ನ ಕರ್ಕೊಂಡು ಬಂದು ಈ ಜಾಗ ತೋರಿಸ್ತೆ. ಹೇಗಿದೆ ಜಾಗ? ಆ, ಬಂಗಾರ ಬಂಗಾರ. ಒಂದೊಂದು ಸೈಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹೌದಾ? ಹೋಗೋಣ ರಾಣಿಯವ್ರೆ. ಹ್ಮ್. ಯಾಕೆ ಹಾಗೆ ನೋಡ್ತಿದ್ದೀರಾ? ರುಕ್ಕು, ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ರುಕ್ಕು. ಹೌದಾ? ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗಲ್ಲ ರುಕ್ಕು. ಯಾಕಕ್ಕು, ಏನಾಯ್ತು? ಯಾಕೆ ಇವತ್ತೇನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ನಿನ್ನ ನೋಡ್ತಾ ಇದ್ರೆ ಕುಚ್ಚಿ ಹಿಡಿದು ಬಿಡುತ್ತೆ ರುಕ್ಕು. ರುಕ್ಕು ಪ್ಲೀಸ್, ಬೇಡಿ, ಮುಟ್ಬೇಡಿ. ಪ್ಲೀಸ್ ರುಕ್ಕು, ಕಮಾನ್. ಬೇಡಿ, ರುಕ್ಕು, ಒಂದೇ ಒಂದ್ಸಲ ಪ್ಲೀಸ್. ರುಕ್ಕು, ಕೊಡ್ತೀನಿ. ರುಕ್ಕು, ಪ್ಲೀಸ್. ಓ, ಎಲ್ಲ ಕಿಸ್ಕೊಂಡ್ಬಿಡ್ತಾವ್, ನಿಲ್ಸು ನಿಲ್ಸು. ನಮಸ್ಕಾರ. ನೀವೇನ್ ತಾಲ್ಕಾ ನನ್ ಮಕ್ಕಳು ಅಂತ ನಮ್ಗೆ ಗೊತ್ತಿತ್ತು. ಬನ್ನಿ ಇಳಿರಿ. ಏಯ್, ಕೈ ಎತ್ತಿದ ತಕ್ಷಣ ಕೈ ಕೂಡ್ತಾ ಇದ್ಯಲ್ಲ ಅಣ್ಣ. ಹುಡುಗಿರ್ನ ಸೆಟ್ ಮಾಡಕ್ಕೆ ಬೇಕು, ಪ್ರೀತಿಯಿಂದ ಮಾಡ್ಬೇಕು ಹೊರತು ಬಲತ್ಕಾರದಿಂದ ಅಲ್ಲ. ನೀನು VIP ಸೋಗ್ನಲ್ಲಿ ಡಾಬಾ ಬರ್ತಿದ್ದಾಗ್ಲೇ ನನಗೆ ಅನುಮಾನ ಇತ್ತು. ಈ ಕಾರು ನಮ್ ಶೆಟ್ರದು ಅಬೇಸ್ ಆಗಿದ ತಕ್ಷಣ ನೀನ್ ಯೋಗ್ಯತೆಗೆ ನಮ್ಗೆ ಗೊತ್ತಾಗೋಯ್ತು. ఏడుకుండలవాడ మా కారు దొరికిందిరా. పోలీస్ గారు మా కారు దొరికింది. మాది కారు. తీసుకుంಡಿ ಇವ್ರನ್ನ ಕರ್ಕೊಂಡ್ ಹೋಗುಂಡಿ. ಇವಳೆಲ್ಲೋದ್ಲು? ನೋಡ್ದೇನೆ ಹುಡುಗಿ, ಮಾತುಗ್ ಮುಂಚೆ VIP ಅಂತ ಅಲ್ಗಿಂಚ್ತಿದ್ದೆ. ಈಗ್ಲಾದ್ರೂ ಗೊತ್ತಾಯ್ತಾ ದೂರದ ಬೆಟ್ಟ ನುಣಿಗೆ ಅಂತ? ಇನ್ ಮುಂದೆ ಆದ್ರೂ ಹುಷಾರಾಗಿರು. ಕೃಷ್ಣ, ತಪ್ಪಾಯ್ತು. ಕೃಷ್ಣ, ನಾನಿನ್ ಬರ್ತೀನಪ್ಪ. ಎಲ್ಗೆ ಬಾವ? ಆಶ್ರಮಕ್ಕೆ. ಇಷ್ಟು ದಿವಸ ನನಗಿದ್ದ ಒಂದೇ ಜವಾಬ್ದಾರಿ ಅಂತಂದ್ರೆ ಅದು ನನ್ನ ತಂಗಿ ಮದುವೆ. ಆ ಜವಾಬ್ದಾರಿ ಇವತ್ತು ನನ್ನ ಮುಗೀತು. ನೋಡು ಕೃಷ್ಣ, ನನ್ನ ತಂಗಿ ತಾಯಿಲ್ಲದ ತಪ್ಪಲ್ಲಿ ಇನ್ನು ಮುಂದೆ ನಿನ್ನವಳಪ್ಪ. ಅವಳು ಚೆನ್ನಾಗಿ ನೋಡ್ಕೊ. ಇದು ಬಾರಿ ಮೋಸ ಬಾವ. ನಾಳೆ ನಮ್ಮ ಹುಟ್ಟ ಮಕ್ಕಳು ನಮ್ಮ ಮಾವ ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಅದರಿಂದ ನೀವು ಇಲ್ಲೇ ಇದ್ಬಿಟ್ರೆ ಅರ್ಜೆಂಟ್ ಅಲ್ಲಿ 7-8 ಮಕ್ಕಳು ಮಾಡ್ಬಿಡ್ತೀನಿ. ಆಮೇಲೆ ಇಲ್ಲೇ ಆನಂದಾಶ್ರಮ ಶುರು ಮಾಡಿ ಆನಂದ ಭಜನೆ ಮಾಡೋಣ. ಬೇಡ ಕೃಷ್ಣ, ನಿನ್ನ ಮಕ್ಕಳಿಗೆ ಏನಾದ್ರೂ ಮಾವನ್ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಅವ್ರು ಅಲ್ಲಿಗೆ ಬರ್ಲಿ. ಅಲ್ಲೇ ಭಜನೆ ಮಾಡೋಣ ಅಂತೀರಾ? ನಿನ್ನಿಷ್ಟ. ನೋಡು ಕೃಷ್ಣ, ನನ್ನ ಹೆಂಡತಿ ಹೋದಾಗ್ಲೇ ನಾನು ಆಶ್ರಮ ಸೇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನಾನು ಯಾರು ತಡಿಬೇಡಿ. ಇದು ನಿಮ್ ಕಡೆ ನಿರ್ಧಾರನ? ಹೌದು. ಲೇ ಡಬ್ಬಾ, ಯಾರದು? ನಾನ್ ನಿಮ್ ತಂಗಿನ ಪ್ರೀತಿನ ಹಂಗೆ ಕರೆಯೋದು. ಲೇ ಬಾರೆ, ಕಾಲಿಗೆ ಬಿದ್ದ ಆಶೀರ್ವಾದ ತಗೋ. ಇವರು ಆಶ್ರಮಕ್ಕೆ ಹೋಗ್ಲಿ, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ದೀರ್ಘಾಯುಷ್ಮಾನ್ ಭವ. ಕೃಷ್ಣ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ. ಬೇಗ ನಡಿಯ ಡಬ್ಬಾ. ರೀ, ಸುಮ್ನೆ ನನ್ ಜೊತೆ ಬನ್ರಿ. ಸರಿ ಸರಿ, ನಡಿ ನಡಿ. ಚಪ್ಪಲಿ ಇಲ್ಲೇ ಬಿಡು, ಆಮೇಲೆ ಯಾರ ಮಕ್ ಹೋಗ್ದಾರು. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ನಮಸ್ಕಾರ. ನೀವು ಚೆನ್ನಾಗಿದ್ದೀರಮ್ಮ? ಹಾ. ಇವ್ರು ಇವಳು ನಮ್ ಪೈಪು, ಅಲ್ಲಲ್ಲ ವೈಫ್. ಹೊಸದಾಗಿ ಮದ್ವೆ ಆದಂಗ್ ಕಾಣುತ್ತೆ. ಹೌದಮ್ಮ, ಜಸ್ಟ್ ಮ್ಯಾರಿಡ್. ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೀವಿ. ಬಲೆ ನಾಚಿಕೆ ಪಟ್ಕೊಂತಾಳೆ. ಈಗ ಆರಾಮ ನೋಡಿ, ಆಮೇಲೆ ಆಮೇಲೆ ನಮ್ಗೆ ನಾಚಿಕೆ ಬರ್ತಾಳೆ. ಬಲೆ ಬಜಾರಿ ಅಮ್ಮ ಇವಳು. ಅಯ್ಯಯ್ಯೋ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಮಿಸ್ಸಸ್ ನ ಕರ್ಕೊಂಡು ನಮ್ಮ ಮನೆಗೆ ದಿನ ಬನ್ನಿ. ಖಂಡಿತ ಬರ್ತೀನಮ್ಮ. ಬರ್ಲಾ? ನಮಸ್ಕಾರ. ಹೋಗ್ ಬರ್ತೀನಿ. ಓ, ಸುಮ್ನೆ ಬನ್ರಿ. ಸುಮ್ನಿರ್ರಿ. ಕೃಷ್ಣ ಅನ್ನೋ ಹೆಸರಿಗೆ ಅರ್ಚನೆ ಮಾಡಿ. ಇವತ್ತೇನು ಕೃಷ್ಣ ಅನ್ನೋ ಹೆಸರಿನಲ್ಲೇ ಅರ್ಚನೆ ಬರ್ತಾ ಇದೆಯಲ್ಲ? ನಮ್ ಹೆಸರು ಬಹಳ ಫೇಮಸ್ ನೋಡಿ, ಅದಕ್ಕೆ. ಯಾರೋ ಒಬ್ರು ಹೆಂಗ್ಸು ಇವಾಗ ತಾನೇ ಬಂದು ಕೃಷ್ಣ ಅನ್ನೋ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋದ್ರು. ಅವರಣ್ಣ ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋಗಿದ್ದಂತೆ. ಅವನ ಹೆಸರು ಕೃಷ್ಣ ಅಂತೆ. ಈಗ ಬಂದಿದ್ರಾ? ಹೌದು. ಕೃಷ್ಣ ನಾಮಧೇಯಸ್ಯ
एकदन्ताय धीमहि वक्रतुण्डाय धीमहि तन्नो दन्ति प्रचोदयात्। ಯಾಕೆ ಓಡ್ ಬಂದ್ರಿ? ನನ್ ತಂಗಿ ಇರ್ಬೋದು ಅನ್ಕೊಂಡೆ. ನಿಮ್ಮನ್ ಯಾರಾದ್ರೂ ಅಣ್ಣ ಅಂದ್ರೆ ಸಾಕು, ಅವರೆಲ್ಲ ತಂಗಿರೇನಾ? ನಿನ್ಗೇನೆ ಗೊತ್ತು, ಅಣ್ಣ ತಂಗಿ ಸಂಬಂಧ ಆದ್ರೆ ನನ್ ತಂಗಿ ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು? ನಿಮ್ ತಂಗಿ ಚೆನ್ನಾಗೇ ಇರ್ತಾಳೆ, ಬನ್ನಿ ಹೋಗೋಣ. ನನ್ನ ತಂಗಿ ನೆನ್ಸ್ಕೊಂಡ್ರೆ ನನ್ನ ಬೋಡೋಟ್ ಆಗ್ಬಿಡುತ್ತೆ. ಅದೆಂಗಾರು ಇರ್ಲಿ. ಇದೇನದು? ಅಯ್ಯಯ್ಯೋ, ರುಕ್ಕು, ನೀನು ಕೂತು ನನ್ನ ಗಾಡಿ ಹೀಟ್ ಆಗೋಗ್ಬಿಟ್ಟಿದೆ. ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ತಡಿ. ಕರ್ಮ, ನೀವು ನಿಮ್ ಡಬ್ಬ ಕಾರೋ ಎಲ್ಲ ಒಂದೇ. ಓಕೆ, ನಿನ್ನ ಬಾಯಿಗೆ ಮಣ್ಣಾಕ. ಇದು ಡಬ್ಬಾಕಾರ. ಈ ಡಬ್ಬಾಕಾರ ಆಗಿದ್ದಕ್ಕೆ VIP ಇಂದ ನಿನ್ನ ಕಾಪಾಡಿದ್ದು. ಥ್ಯಾಂಕ್ಸ್. ಮೊದ್ಲೊಂದು ಹೊಸ ಮಾರುತಿ ಕಾರ್ ತಗೊಳ್ರಿ. ಬೇಲಿರೋನ್ ಕೊಟ್ಟಾಗ ತಗೊಳ್ಳೋಣ. ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿದ್ರಲ್ಲ, ಏನ್ರಿ ಮಾಡಿದ್ರಿ? ನಾನಾ ರೇಸ್ ಕೋರ್ಸ್ ಅಲ್ಲಿ ಟಕ ಅಂತ ರೇಸ್ ಆಡ್ತಿದ್ದೆ. ವಿಜಯನಗರ ಜಯಮ್ಮ ಹೌಸ್ಗೆ ಹೋಗಿದ್ದೆ. ಟೈಟ್ ಆರ್ ಕ್ಲಬ್ ಅಲ್ಲಿ ಸ್ಪೀಡ್ ಆಡ್ತಾ ಇದ್ದೆ. ಅಯ್ಯೋ, ನಿಮ್ಮ ಏನ್ ತಮಾಷೆಗೆ ಅಂದೆ ಕಡೆ. ಬೋಲ್ಟು ನಟ್ಟು ಟೈಟ್ ಮಾಡದೆ ಕೊಡ್ತಾ ಇದ್ದೆ 5 ರೂಪಾಯಿ. ಅದನ್ನ ಇಟ್ಕೊಂಡು ಅಂಬು ಅಂತ ಜೀವನ ಮಾಡ್ತಿದ್ದೆ. ನಿನ್ನ ಬಾಯಿ ಮಣ್ಣಕ್ಕ. ಅದು ಯಾವ ಬಾಯಿನಲ್ಲಿ ಮಾರ್ತಿ ಕಾರ್ ತಗೋ ಅಂತ ಹೇಳಿದೆ. ಮೇಲ್ಗಡೆ ಮಾರ್ತಿ ರಬಕ್ ಅಂತ ಕಾಸು ಹಾಕ್ಬಿಟ್ಟಲೆ. ಅಲ್ಲೋಡ್ರಿ, ಬ್ಯಾಗ್ ಇದೆ, ಅದ್ರಲ್ಲಿ ಏನೋ ಇರ್ಬೇಕ್ರಿ. ಹೋಗ್ ತಗೊಂಡ್ ಬನ್ನಿ. ಯಾಕೆ ಹೇಳು, ಅದ್ರಲ್ಲಿ ಏನಾರ ಬಾಂಬ್ ಗಿಮ್ ಫಿಕ್ಸ್ ಮಾಡಿದ್ರೆ ಆಮೇಲೆ ರಾಜೀವ್ ಗಾಂಧಿ ತರ ಡಮಾರ್ ಅಂತ ಬ್ಲಾಸ್ಟ್ ಆಗ್ಬಿಟ್ರೆ. ಈಗ ನೀವು ತರ್ತೀರಾ ಇಲ್ಲ ನಾನು ಹೋಗ್ತಾರಲ್ಲೋ? ಅಯ್ಯೋ ಇಳಿಸಿ. ಬೇಡ ಅಪ್ಪಿ ತಪ್ಪಿ ನೀನೇನ ಮೇಲ್ ಹತ್ಬಿಟ್ಟು ಕೆಳಗೆ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಆಮೇಲೆ ಲೈಫ್ ಲಾಂಗ್ ನಾನು ನಿನ್ಗೆ ಸೇವೆ ಮಾಡ್ಬೇಕಾತೆ. ನಾನೇ ಹೋಗ್ತೀನಿ. ಡೌನ್ ಪ್ಲೀಸ್. ಹೋಗ್ಲೇಬೇಕಾ? ಹೋಗ್ರಿ. ಯಾದ್ರು ಸಿಮೆ ಯಾವಳು ದುಡ್ಡಿದ್ರೆ ಓಕೆ, ಅಕಸ್ಮಾತ್ ಬಾಂಬ್ ಇದ್ರೆ ನಾನೊಬ್ನೇ ಸೋಲೋ ಬ್ಲಾಸ್ಟ್ ಆಗೋಗ್ಬಿಡ್ತೀನಲ್ಲ. ಇವಳು ಎಸ್ಕೇಪ್ ಆಗೋಗ್ಬಿಡ್ತಾಳಲ್ಲ, ಏನ್ ಮಾಡೋದು? ಬಿಸಾಕಿ. ಅಮ್ಮ ತೆಗಿ. ರುಕೋ, ಈ ಕಾಲದಲ್ಲಿ ಹಾಲು ಕುಡಿದ ಮಕ್ಳೇ ಬದುಕಲ್ಲ, ಆಮೇಲೆ ವಿಷ ಕುಡಿದ ಮಕ್ಳು ಬದುಕ್ತಾರ? ಯಾಕೋ ಈ ಹಣನ ನೋಡ್ತಾ ಇದ್ರೆ ನನ್ನ ಕೈ ಕಾಲೆಲ್ಲ ವೈಬ್ರೇಷನ್ ಬರ್ತಾ ಇದೆ. ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ ಬಾರೆ. ಮುಚ್ಚ್ರಿ ಬಾಯ್ನ. ಹಣ ಬೇಡ ಅಂತ ಹೇಳ್ತಿರೋ ಮೂರ್ಖನ ಈ ಜಗತ್ನಲ್ಲೇ ನೋಡೇ ಇಲ್ಲ. ತಾನಾಗಿ ಬಂದ ಲಕ್ಷ್ಮಿನ ಕಾಲಲ್ಲಿ ಬದುಕಿದಿರಲ್ರಿ, ಬುದ್ಧಿ ಇದೆಯಾ? ತಗೊಳ್ರಿ. ಬೇಡ ಕಣೆ, ನನ್ ವೈಬ್ರೇಷನ್ ಬರ್ತಾ ಇದೆ, ಬಾರೆ ಹೋಗ್ಬಿಡು. ನೋಡಿ, ನೀವು ತಗೊಳ್ಳಿಲ್ಲ ಅಂದ್ರೆ ಇದೇ ಮರಕ್ಕೆ ನೇಣು ಹಾಕೋತೀನಿ. ಅಯ್ಯೋ, ಮದ್ವೆ ಮಾಡ್ಕೊಂಡು 4 ದಿನ ಹನಿಮೂನ್ಗೆ ಹೋಗೋಣ ಅಂತ ಬಂದ್ರೆ ನೇಣು ಪಾಣು ಅಂತ ಇದಿಲ್ಲ. ಹಳ ದುಡ್ಡು ನೋಡಿದ ತಕ್ಷಣ ಬೇಡ ಕಣೆ. ಯಾರಾದ್ರೂ ನೋಡ್ಬಿಟ್ಟಾರ? ತಗೊಳ್ರಿ. ತಗೊಳ್ಳೇಬೇಕಾ? ಅಯ್ಯೋ, ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡತ್ತೆ ಅಂತಾರೆ. ನೀನ್ ಹೆಣದ ಸಮ ಆಗೋಗ್ಬಿಟ್ಟೆ ನಿನ್ನ ಬಾಯಿ ಮಣ್ಣಾಕ. ಅಯ್ಯೋ, ಅಮ್ಮ ಯಾರು ನೋಡಿ ತಗ್ಲಾಕೊಂಡ್ರೆ ಹಾಳಾಗೋಗು. ಸತ್ಯ, ಮನುಷ್ಯನಿಗೆ ದುಡ್ಡು ಬೋಂಗಿರ್ಬೇಕು. ನಿನ್ ಬಾಯಿ ಮಣ್ಣಾಕ ಇಷ್ಟೊಂದಿರಬಾರ್ದು. ದುಡ್ಡ ನೋಡಿದ ತಕ್ಷಣ ಕಾ ಅಂತ ಕಾಗೆ ಹೆಂಗ್ ಆಡ್ತಾ ಇದ್ದಿಲ್ಲ. ಅಯ್ಯೋ, ಇದನ್ನ ಹೆಂಗ್ ಒತ್ಕೊಂಡು ಹೋಗೋದು? ಟೆನ್ಷನ್ ಆಗ್ಬಿಟ್ಟೆ. ಅಮ್ಮ, ಸ್ಟಾಪ್. ಪೊಲೀಸು ಏನ್ರಿ ಮಾಡೋದು? ಭಜನೆ ಮಾಡು. ಬಾಯಿ ಮಣ್ಣಾಕ ಕಂಡವ್ರ ದುಡ್ಡು ನಾವು ಬೇಡ ಕಣೆ ಅಂದೆ. ಈಗ ನಿಂತವನೇ ಮಾವ ಅಡ್ಕಾಸ್ಕೊಂಡು ಬಗಣಿ ಊಟ ಕಳಿಸ್ತಾನೆ ಒಳಗೆ. ಏನ್ ಬಾಂಬ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಚೆಕ್ ಮಾಡ್ಬೇಕು. ಬಾಂಬು ಆಗ್ಲಿ 2 ಸಲ ಚೆಕ್ ಮಾಡಿದ್ರಲ್ಲ ಸುಮ್ಮನೆ. ನಾನ್ ಚೆಕ್ ಮಾಡ್ಬೇಕ್ರಿ. ಅಯ್ಯೋ ಸ್ವಾಮಿ, ಗರ್ಭಿಣಿ ಹೆಂಗ್ ಸರಿ ಮೈಂಡ್ ಸ್ವಾಮಿ, ನೀವು ಚೆಕ್ ಮಾಡ್ತಾ ಕುತ್ಕೊಂಡ್ರೆ ಡೆಲಿವರಿ ಆಗ್ಬಿಡ್ತಲ್ಲ ಸುಮ್ಮನೆ. ಡೆಲಿವರಿ ಕೇಸ ನಡಿ. ಕೃಷ್ಣ ನಾರಾಯಣ, ಜೀವನದಲ್ಲಿ ಎಂತೆಂತ ಟೆನ್ಷನ್ ನೋಡಿದೆ. ಆದ್ರೆ ಈ ಟೆನ್ಷನ್ ಬೇಡಪ್ಪ, ಬೇಡ. ಇವಳು ಸವಾಸ ಯಾರು ತಗ್ಲಾಕ್ ಹೋಗ್ಬೇಕು ನಿನ್ನಿಂದ. ಬೊಟ್ಟಲ್ಲಿ ನೋಡಿ ಡೈವರ್ಸ್ ಮಾಡ್ಬಿಡ್ತೀನಿ ನೀನು. ಬಾಯಿಗೂ ಮಣ್ಣಾಕ ನನ್ನ ಕನಸೆಲ್ಲ ಹಾಳಾಗೋಯ್ತೆ. ಯಾಕ್ರೆ ಇಲ್ಲಿ ನಿಲ್ಸಿದ್ರಿ? ಅಲ್ವೇರಕ್ಕೂ ಕದ್ದಿರೋ ಹಣಾನು ಕೊಂದಿರೋ ಹೆಣಾನು ಸಾಗಿಸೋದು ಭಯಂಕರವಾದ ರಿಸ್ಕು. ಈ ರಿಸ್ಕ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಅಕಸ್ಮಾತ್ ನಾವ್ ಯಾರ ಕೈಗಾರ ತಗಲಾಕೊಂಡ್ಬಿಟ್ಟು ಕಂಬಿ ಎಣಿಸ್ತಾ ಕೃಷ್ಣ ಜನ್ಮಸ್ಥಾನಕ್ಕೋ ಇಲ್ಲ ಕೈಲಾಸಕ್ಕೂ ಹೋಗ್ಬೇಕಾಗತ್ತಲ್ಲೇ. ಅದಕ್ಕೆ ರಾತ್ರಿ ಕತ್ಲಾಗೋವರೆಗೂ ಇಲ್ಲೇ ಇದ್ದು ಅಕ್ಕಪಕ್ಕದವರೆಲ್ಲ ಮಲಗಿದ್ಮೇಲೆ ಮನೆಗೆ ಹೋಗೋಣ.
ರಾತ್ರಿವರೆಗೂ ಇಲ್ಲೇ ಇರ್ಬೇಕಾ? ಆದ್ರೆ ಅಲ್ಲಿವರೆಗೂ ಏನ್ರಿ ಮಾಡೋದು? ಜಯತು ಜಯ ವಿಠಲ ಅಂತ ಭಜನೆ ಮಾಡೆ. ಹೌದಾ? ಜಯತು ಜಯ ವಿಠಲ. ಅಯ್ಯೋ, ಹೇಳಿದ ತಕ್ಷಣ ಡಾಬಾ ಹೋಟ್ಲಲ್ಲಿ ರೊಟ್ಟಿ ತಟ್ಟ ಹತ್ರ ಶುರು ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಯಾಕ್ರಿ? ನೀವೇ ತಾನೇ ಹೇಳಿದ್ದು. ಹೌದು, ನಾನೇ ಹೇಳಿದ್ದು. ಡಾಬಾ ಹೋಟ್ಲಲ್ಲಿ ರೊಟ್ಟಿ ತಟ್ಟಿ ಕಾಸು ಮಾಡೋದು ಬಿಟ್ರೆ ಜೀವನದಲ್ಲಿ ಏನು ಕಲೀಲಿವಲ್ಲೇ ಅಲ್ವೇ? ಮದುವೆ ಆದ ವಸ್ತ್ರಲ್ಲಿ ಗಂಡ ಹೆಂಡತಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಪೊಮೇರನ್ ಡಾಕ್ಟರ್ ಅದು ಟ್ರೈನಿಂಗ್ ಕೊಡ್ಬೇಕಾ? ಬಾ ಇಲ್ಲಿ. ಸರಿ ಹೇಳಿ. ಯಾರಪ್ಪ? ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಸರ್, ನೀವು ಮದುವೆ ಆಗಿದೆಯೇ? ಏನ್ರಿ ಹಾಗೆ ಹೇಳ್ತೀರಾ? 8 ವರ್ಷ ಆಯ್ತು ಮದುವೆ ಇರಂದು. ನಾವು ಈಗಷ್ಟೇ ಮದುವೆ ಆಗಿದೀವಿ. ಅಂದ್ಮೇಲೆ ಕಷ್ಟ ಸುಖ ನಿಮ್ಗೆ ಗೊತ್ತಿರ್ಬೇಕಲ್ವೇ? ಈ ಜಾಗ ಒಳ್ಳೇದಲ್ಲ, ಬೇಗ ಹೊರಡಿ. Best of luck. ಭಾರಿ ಒಳ್ಳೆಯವನು. ಆದ್ರೂ ಜಾಗ ಸರಿ ಇಲ್ಲ, ಟೈಮು ಸರಿ ಇಲ್ಲ. ಮೊದ್ಲು ಕಳ್ಸ್ಕೊಡೋಣ. ಯಾತ್ರ ಸಿಮೆ ಹನಿಮೂನು ಏನೋ ಎಲ್ಲ ಏಕ್ಬಿಟ್ಟು ಹೋಯ್ತು. ಯಾಕ್ರಿ? ಅಯ್ಯೋ, ನೀವಿಲ್ಲೇ ಇರಿ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಏನಜ್ಜಿ ಇಷ್ಟದಲ್ಲಿ? ಏನಿಲ್ಲ ಕಣವ, ನಮ್ಮ ಮನೆಗ್ ನೆಂಟ್ರು ಸರ್ವತ್ನಾಗ ಪೀಡೆಗಳು ಬಂದಾಗ ಬಂದು ಮಾಡಿದ್ದ ಅಡ್ಗೆ ಎಲ್ಲ ಗಪ 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 ಅಂತ ತಿಂದ್ಬಿಟ್ರು. ನಿಮ್ ಮನೆಗೆ ಏನಾದ್ರು ಐತಾ? ಅಜ್ಜಿ, ನಾವು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ಲೇ ಇಲ್ಲ. ಬೆಳಗ್ಗೆ ಮಾಡಿದ್ದೆಲ್ಲ ಹಾಗೆ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಮಿಕ್ಕಿದೆಲ್ಲ ಆಮೇಲೆ ತಂದ್ಕೊಡಿ. ಸರಿ ಕಣವ. ಅಯ್ಯೋ, ನಮ್ಮ ಟೆನ್ಷನ್ ನಮ್ಗೆ ಅಂದ್ರೆ ಈ ಮುದುಕಿ ಸೋಲೋ ವೈಲಿನ್ ಕುಯ್ತಾವಳಲ್ಲ. ತಗೊಳ್ಳಿ ಅಜ್ಜಿ. ಪುಣ್ಯಾತ್ ಕೆತ್ತಿ ಕಣವ, ಹೊಟ್ಟೆ ಹಶ್ವಂದವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟೆ. ಆ ಭಗವಂತ ಚೆನ್ನಾಗಿಟ್ಟಿರ್ಲಿ. ನಮ್ ಬರ್ಲೇನವ? ಆಯ್ತಾಯ್ತು. ಈಗ ಸಿಕ್ಕಿರೋ ಕೋಟಿಗೆ 1 ಮಣ ಟೆನ್ಷನ್. ಇನ್ನಿ ಮುದುಕಿ ಹೇಳ್ದಂಗೆ ಇನ್ನೂ ಕೋಟಿಗಳು ಅಡಿಷನ್ ಆಗೋಯ್ತು ಅಂದ್ರೆ ನನ್ನ ಕತೆ ಗುರುರಾಜನಾಡೋರಿ ಕತೆ. ಇದ್ಯಾ ಕೃಷ್ಣಪ್ಪ, ಹೆಣ್ಣಿಗ್ ನಂಗೆ ನುಲಿತಾ ಇದ್ಯಾ? ಮನೆ ಒಳಗ್ ಹೋಗಲ್ವಾ? ನೀವು ಹೋದ್ಮೇಲೆ ಆಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಆ ಭಗವಂತ ನಿಮ್ಗೆ 100 ವರ್ಷ ಚೆನ್ನಾಗಿಟ್ರೆ. ನೀನು ಮನೆ ಹಾಳಾಗೋಗ, ಅದ್ಯಾಕ ಹಂಗಂತೀಯ? ಯಾಕಜ್ಜಿ ಆಶೀರ್ವಾದ ಮಾಡ್ದೆ ಬೈತಾ ಇದ್ಯಾ? ಆಶೀರ್ವಾದನ ಮಾಡಿದ್ ನೀನು. ನಮ್ಮಜ್ಜಿ, ಅವ್ರಜ್ಜಿ 128, 130 ವರ್ಷ ಬದುಕಿದ್ರು. ಏಕ್ದಮ್ ನನಗೆ 30 ವರ್ಷನೇ ಕಡಿಮೆ ಮಾಡ್ಬಿಟ್ಟಲ್ಲ. ಹಂಗಾರ ನೀನ್ ಇನ್ನ ಬದುಕ್ಬೇಕು ಅಂತ ಆಸೆ ಇದೆಯಾ? ಇರ್ಬಾರ್ದಾ? ಇರು, ಆ ಭಗವಂತ ನೀನ್ 200 ವರ್ಷ ಹಾಳಾಗುವಾಗ ಮಾಡ್ಲಿ, ಏನಂದೆ? ಚೆನ್ನಾಗಿರಾಗ ಮಾಡ್ಲಿ ಅಂತ ಬೇಡ್ಕೊಂತಾ ಇದೀನಿ. ನಿಮ್ ತಾತ ಕರೀತಾವನೆ. ತಾತ ಕರೀತಾವನ? ತಾತ ಊರ್ಗೋಗಿ 3 ವರ್ಷ ಆಯ್ತು. ಹೋಗಲೇ, ನನಗೆ ಹೇಳ್ಕೊಡ್ತಾನೆ ಅವನು. ಸಾರಿ. ಬೇಗ ತಗೊಳ್ಳಿ. ಎತ್ಕೊಂಡೋಗ್. ನೀವೇ ಎತ್ಕೊಡಿ. ನನ್ನೇ ಎತ್ಕೊಂಡೋಗುತ್ತೆ, ನಾನು ಕೂಲಿಯೋನ. ಯಾರಾದ್ರೂ ನೋಡ್ಬಿಡ್ತಾರೆ, ಎತ್ಕೊಳ್ರಿ. ಕತೆ ಆಗೋಯ್ತಲ್ಲ ಹೇಳುದು. ನಡೀರಿ. ನೀನು ಹಾಳಾಗ ಹೋಗ. ತೆಗಿಯ ಬೇಗ. ಬನ್ನಿ ಬೇಗ ರೀ. ಬೇಗ. ಬಂದೆ. ನಿಮ್ಮ ಏನ್ ಕೂಲಿ ಹತ್ರ ಕರೆದ್ರೆ ಜಾಡ್ ಸೆದೆ ಗೊತ್ಬಿಡ್ತೀನಿ. ಇಳಿಸಿ ಕೆಳಗೆ ಇಳಿಸಿ. ಅಯ್ಯೋ, ದಾರಿಲಿ ಹೋಗೋ ಮಾರಮ್ಮನ್ನ ಮನೆಗ್ ಬಾರಮ್ಮ ಅನ್ನಂಗಾಯ್ತು ಪರಿಸ್ಥಿತಿ. ಮಹಾಲಕ್ಷ್ಮಿನ ಮಾರಮ್ಮ ಅಂತೀರಲ್ರಿ? ಮತ್ತೆ ಯಾವ ನನ್ ಮಗನು ಬೇಕು ಟೆನ್ಷನ್. ಸ್ಟೀಮರ್. ಅಯ್ಯೋ ಅಯ್ಯೋ, ಯಾರೋ ಬಗಲ್ ತರ್ತಾವ್ರೆ. ಸ್ವಾಮಿ, ನಾನಲ್ಲ ಇವಳು. ಸುಮ್ಮನೆ ಇರಿ, ಮಾತಾಡ್ತಿದ್ರೆ ಪೊಲೀಸ್ ಅಂತೀರಲ್ರಿ? ಹೌದಾ? ಅಯ್ಯೋ ಅಯ್ಯೋ, ಡೆಫಿನೆಟ್ ಪೊಲೀಸ್ ಅವ್ರು ಇರ್ಬೇಕು. ಕೃಷ್ಣ, ಯಾರು ಏನು ಯಾಕೆ ಬಂದವರು ಏನು? ಕಾಗೆ ಮುತ್ತಿ ನೀನಾ? ನಾನೇ. ಏನಕ್ಕೆ ಬಂದೆ? ಪಾತ್ರೆ ಕೊಟ್ಟೋಗೋಣ ಅಂತ ಬಂದೆ. ತಗೊಳ್ಳಿ. ನೋಡಪ್ಪ, ಊಟ ಮಾಡಿ ಹೊಟ್ಟೆ ತುಂಬೋಯ್ತು. ನೋಡು, ನಿನ್ನ ಮನೇಲಿರೋ 1 ರೂಪಾಯಿನೂ 10 ಸಾವಿರ ಆಗ್ಲಿ. ಕಾಗಬತ್ಕಿ, ನೀನ್ ಕೊಟ್ಟಿರೋ ಆಶೀರ್ವಾದನ ಸ್ವೀಟ್ ಟಪಕದ ವಾಪಸ್ ತಗೊಂಡ್ಬಿಡು. ಈಗ ಬಂದಿರೋದೇ ತಡ್ಕೊಳಕ್ ಆಗ್ತಾ ಇಲ್ಲ. ನೀನ್ ಹೇಳ್ದಂಗೆಲ್ಲ ಬಂದ್ಬಿಡ್ತು ಅಂದ್ರೆ. ಅಯ್ಯಯ್ಯೋ, ಇದ್ಯಾಕ್ ನಿನ್ ಗಂಡ ಹೀಗ್ ಬರ್ಕೊಂತವ್ನೆ? ಏನಿಲ್ಲ ಅಜ್ಜಿ, ಇವತ್ತು ಅಮಾವಾಸ್ಯೆ ಅಲ್ವಾ? ಆ ಕಾಗೆ ಬುತ್ಕಿ ಹತ್ರ ನಂಗೆ ದೆವ್ವಾಡ್ದೈತೆ ಅಂತ ಹೇಳ್ತಿದ್ಯಾ? ಸಾಕ್ ಸುಮ್ನೆ ರೀ. ನಾನ್ ಹಾಗೆ ಹೇಳಿದಿಕ್ಕೆ ಅವಳು ಹೋಗಿದ್ದು, ಇಲ್ಲ ಅಂದ್ರೆ ಇಲ್ಲೇ ಇರ್ತಿದ್ಲು. ಹಂಗಂದ ನಾನು ಎಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ. ಹೊಟ್ಟೆ ಬೇರೆ ಹಚ್ತಾ ಇದೆ.
ಏನಾದ್ರು ಸ್ವಲ್ಪ ಉಳಿಸೋಳ ನೋಡಂತ ತಡಿ. ಅಯ್ಯಯ್ಯೋ ಕ್ಲೀನ್ ಕಿಷ್ಟಪ್ಪ. ಏನ್ ಮಾಡೋದು, ಬರೀ ನೀರ್ ಕುಡಿದ್ಬಿಟ್ಟು ಮನಗ್ಬೇಕಷ್ಟೇ. ಹೊಟ್ಟೆ ಹಸಿತಿದೆ, ಏನ್ರಿ ಮಾಡೋದು? ಒಂದ್ ಕೆಲ್ಸ ಮಾಡು, ಕಾಕಾ ಹೋಟ್ಲು ಮುಂದೆ ಹೋಗಿ ಎಂಜಿನ್ ಮೂಳೆಗಳನ್ನ ಹಾಯ್ಕೊಂಡು ಅಂತ ತಿನ್ನು. ಮತ್ತೆ ಇನ್ನೇನೆ ಬೆಳಗ್ಗೆ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ, ತಿಂದಿದ್ ಇಷ್ಟೇ ಇಟ್ಟು ಈಗ ಏನೇ ಮಾಡೋದು, ಹೋಗ್ಲಿ ಬಿಡು. ಈಗ ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಬೆಡ್ ಅಲ್ಲಿ ಮನ್ಕೊಂಡು ಅಡ್ಜಸ್ಟ್. ರುಕೋ, ರಾತ್ರಿ ಎಲ್ಲ ದುಡ್ಡು ಮುಂದೆ ಅಶೋಕವನ್ನ ಸೀತೆ ಕುತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಿದ್ರೆ ಮಾಡ್ಲಿಲ್ವಾ? ಇಷ್ಟೊಂದು ಹಣ ಮನೇಲಿದ್ರೆ ಹೇಗ್ರಿ ನಿದ್ದೆ ಬರುತ್ತೆ? ಅಯ್ಯೋ ಡಬ್ಬಾ, ಈ ಹೆಣ ಅಲ್ಲ, ಹಣ ಬಂದ ತಕ್ಷಣ ಹೆಂಗಿದ್ದವಳು ಹೆಂಗಾಗೋಗ್ಬಿಟ್ಟೆ, ಸ್ವರ್ಗ ಸ್ವರ ಕಾಯದಂಗ ಆಗ್ಬಿಟ್ಟಿದ್ಯಲ್ಲಿ. ಅಲ್ಲ, ನಿದ್ರೆ ಇಲ್ಲ, ಊಟ ಇಲ್ಲ, ಬೇಕಾ? ಈ ಕಷ್ಟ ಎಲ್ಲ ಮುಂದಿನ ಸುಖಕ್ಕೆ ಮೆಟ್ಲು ರೀ. ಮೆಟ್ಲು ಮೆಟ್ಲು ನೋಡ್ತಿರೋ, ಮುಂದೆ ಆಗ್ತದೆ ಭಿಕ್ಷಾ ಪಾತ್ರೆ ಬಟ್ಲು. ಪೇಪರ್ ಅವ್ನು ಬಂದ, ನೋಡ್ಕೊಂಬತ್ತೀನಿ. ಅಮ್ಮ ನಾರಾಯಣ. ಬ್ಯಾಂಕ್ ಕೊಣ ಲೂಟಿ 4 ಜನರ ಕಗೋಲೆ. ರುಕೋ 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 ರುಕೋ. ಯಾಕ್ರಿ ಹಾಕ್ಕೊಂಡ್ಬಂದಿದ್ದೀರಾ? ಅಣ್ಣ ನಾನಲ್ಲ ನೀನಾ? ಅಯ್ಯಯ್ಯೋ, ಯಾಕ್ರಿ ಏನಾಯ್ತು? ಅಯ್ಯಪ್ಪ ಸ್ವಾಮಿ ತರ ಕೂತಿದ್ದೀರಲ್ಲ. ಅಯ್ಯೋ ಅಯ್ಯಪ್ಪನ್ ಪೌದ ಬೇಡ ಬೇಡ ಅಂತ ಪಡ್ಕೊಂಡೆ. ಕೇಳ್ದೇನೆ ನನ್ನ ಮಾತನ್ನ, ದುಡ್ಡ ಎತ್ತಕೊಂಬ ಅಂತ ಹೇಳ್ದೆ. ಅದ್ರಿಂದ ದೊಡ್ಡ ಸೀನ್ ಕೇಳಿ ಸ್ಟೋರಿ ತರಾನೇ ಇದೆಯಲ್ಲೇ. ಯಾರೋ ಬ್ಯಾಂಕ್ ದರೋಡೆ ಮಾಡ್ಬಿಟ್ಟು 4 ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಅಕಸ್ಮಾತ್ ನಾನೇ ಸಿಗಾಕೊಂಡ್ಬಿಟ್ರಿ, ನನಗೆ ಹ್ಯಾಂಗಿಂಗ್ ಆಡ್ರು ಬೇಕಾ ಬೇಡ? ನಿಮ್ಮ ಅಣ್ಣನ ಓಡೋಗ್ಬಿಟ್ಟು ಯಾವ್ದಾರ ಭಜನೆ ಮಂಡಳಿ ಸೇರ್ಕೊಂಡು ಭಜಗೋ ಇನ್ನ ಮೂಡ ಮತ್ತೆ ಸೆಟ್ಲ್ ಆಗ್ಬಿಡ್ತೀನಲ್ಲೇ. ಅಯ್ಯೋ, ನೀವು ಹೋಗ್ತಿದ್ದಾಗೆ ನಾನು ನೇಣು ಹಾಕೊಂಡು ಸತ್ತೋಗ್ತೀನಿ. ಮಾತಿದ್ರೆ ಸಾಯ್ತೀನಿ ಅಂತೀನಿ. ನಾನು ಇರಕ್ಕೂ ಬಿಡಲ್ಲ ಅಂತ್ಯ, ಸಾಯಕ್ಕೂ ಬಿಡಲ್ಲ ಅಂತ್ಯಲ್ಲೇ. ರೀ, ನನಗೇನ್ರಿ ಗೊತ್ತು ಈ ತರ ದುಡ್ಡು ಅಂತ? ನನಗ್ ಗೊತ್ತು ಕಣೆ, ನಿಂದು ಕಿತ್ತೋ ಸವಾಸ, ಡಬ್ಬಾ ಸವಾಸ, ನುಂಗ್ಲಾರ್ ಬಿಸಿ ತುಪ್ಪ ಆಗೋಬಿಟ್ಟಲೆ. ಏನ್ ಮಾಡೋದು ಒಂದು ಅರ್ಥ ಆಗ್ತಾ ಇಲ್ವಲ್ಲ ಭಗವಂತ, ಏನ್ ಮಾಡೋದು? ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಒಂದ್ ನಿಮಿಷ ಇರಿ. ಎಲ್ಲೋಗ್ತಾವಳೆ? ರಾತ್ರಿ ಉಳಿದಿರೋ ತಂಗ್ಳು ಪಂಗ್ಳು ತರಕ್ ಹೋಗ್ತಾವಳ? ಏನು ಮಾಡಕ್ಕಾಗಲ್ಲ. ಈ ದುಡ್ಡ ನಂಗ್ ಬೇಡ. ಅಕಸ್ಮಾತ್ ಈ ದುಡ್ಡ ನಾನು ತಗೊಂಡೋಗಿ ಪೊಲೀಸ್ ಡಾಗ್ ನನ್ನ ಸ್ಮೆಲ್ಲಿಗೂ, ಅವ್ರು ನನ್ನ ಕ್ಯಾಚಿಗೂ, ಆಮೇಲೆ ಹ್ಯಾಂಗಿಗೂ ಬೇಡ ಬೇಡ. ಮುಚ್ಕೊಂಡು ತಗೊಳ್ರಿ. ತಗೊಳ್ಳೇಬೇಕು ಅಂತ್ಯಾ? ಅಯ್ಯೋ, ಏನ್ರಿ ಇದು? ಕದ್ದಿ ದುಡ್ಡು ಮುಟ್ಟಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ಬೇಕು ಸರ್? ಏನಿಲ್ಲ, 4 ಇಡ್ಲಿನೂ 1 ವಡೆನ ಪಾರ್ಸಲ್ ಮಾಡಿ. ಏ ಮದವ, 4 ಇಡ್ಲಿ ವಡೆ ಪಾರ್ಸಲ್ ಮಾಡೋಣ ಮಣ್ಣವ್ರಿಗೆ. ಏನ್ ಪೊಲೀಸ್ನವ್ರೆ, ಇಷ್ಟೊಂದು ದೊಡ್ಡ ಕೊಲೆ ದರೋಡೆ ನಮ್ ಡಿಸ್ಟ್ರಿಕ್ಟ್ ನಾಗ ಎಲ್ಲೂ ನಡೆದಿಲ್ಲ ಬಿಡಿ. ಆದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಸಿಕ್ಕುತ್ತೇರಿ. ಆ ಕೊಲೆಗಾರ ಊರ್ ಬಿಟ್ಟು ಹೋದಂಗೆ ಎಲ್ಲಾ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಅಷ್ಟೊಂದ್ ದುಡ್ಡು ತಗೊಂಡೋಗಿ ಏನ್ ಮಾಡ್ತಾರ? ಆ ದುಡ್ಡು ಬ್ಯಾಂಕ್ ಅಲ್ವಾ, ಆ ದುಡ್ಡು ಏನು ಮಾಡಕ್ಕಾಗಲ್ಲ. ಖರ್ಚು ಮಾಡಕ್ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಲ್ಲೇ ಸೊಮ್ಮೆ ಇಡ್ಲಿ ವಡೆ ಪಾರ್ಸಲ್. ಸರ್ ತಗೊಳ್ಳಿ. ನಮ್ ಹೆಂಗಸರು ಮನೆ ಬರ್ಬೇಕಾದ್ರೆ 1 ಕೆಜಿ ಬದನೆಕಾಯಿ, 1/2 ಕೆಜಿ ಟೊಮಾಟೊ ತಗೊಂಬ ಅಂದ್ರು. ಆ ತರಕಾರಿ ಅಂಗಡಿ ಹೊಸ ನೋಟ್ ಕೊಟ್ರೆ ತಗೊಳೋದು. ಆಗ್ಲೇ ಕೊಟ್ಟಲ್ಲ, ಆ ನೋಟ್ ವಾಪಸ್ ಕೊಡಿ. ಯಾಕೆ ಸರ್? ಕೊಡಪ್ಪ. ಅದಲ್ಲ ಅದಲ್ಲ ಅದೇ. ಅಷ್ಟೊಂದ್ ಹಣ ಯಾಕ್ರ ಮರದ ಮೇಲೆ ಇಟ್ರಿ? ಅದೇನಾಯ್ತು ಅಂದ್ರೆ,
ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಲ್ಲೋ? ಸಾರ್ ಫೋನ್ ಮಾಡಿ ಗಾಡಿ ಕಳ್ಸ್ಕೊಡು ಅಂತ ಹೇಳೋಣ. ಏಯ್ ಬ್ಯಾಗೋ. ಹೌದಲ್ಲ? ಬೇಗ ಬರೋ. ಏಯ್ ಕ್ಯಾಶ್ ಎಲ್ಲಿ ಇಡುವ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಸರ್ ಇವರಿಬ್ರು ಡಬಲ್ ಗೇಮ್ ಮಾಡ್ತಿದ್ದಾರೆ, ಇವ್ರನ್ನ ನಂಬೇಡಿ. ಜಾನು, ಈ ನನ್ನ ಮಕ್ಕಳು ಹಣ ಬಚ್ಚಿಟ್ಕೊಂಡು ಏನೋ ನಾಟಕ ಆಡ್ತಿದ್ದಾರೆ. ನೀನೇ ಹೋಗಿ ನೋಡ್ಕೊಂಡ್ ಬಾ. ಏಯ್ ನಡೀರೋ. ಬ್ಯಾಗೆ ಕಾಣ್ತಿಲ್ವಲ್ಲೋ? ಹೌದಲ್ಲ? ಸರ್ ಇಲ್ಲೇ ಇಟ್ಟಿದ್ವಿ ಸರ್. ಸರ್ ಇಲ್ಲೇ ಇಟ್ಟಿದ್ವಿ ಸರ್. ಏಯ್ ಇಲ್ಲ ಸರ್, ಇಲ್ಲೇ ಇಟ್ಟಿದ್ವಿ ಸರ್. ಸುಳ್ಳು ಹೇಳ್ತಾ ಇದ್ದೀರೇನ್ರೋ? ಸತ್ಯವಾಲ್ ಇಲ್ಲಿ ಇಟ್ಟಿದ್ವಿ ಸರ್. ಮತ್ತೇನಾಯ್ತು? ಸರ್ ದೇವರಾಣಿ ಇಲ್ಲಿ ಇಟ್ಟಿದ್ವಿ ಸರ್. ಏಯ್ ಸುಳ್ಳು ಹೇಳ್ಬೇಡ್ರಿ. ಸರ್ ಸತ್ಯವಾಲ್ ಇಟ್ಟಿದ್ವಿ ಸರ್. ಏಯ್ ನೀವಿಬ್ರು ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದೀರೇನ್ರೋ? ಸರ್ ಖಂಡಿತ ಇಲ್ಲ ಸರ್. ನಿಮ್ಮನ್ನ ತಿಂದು ನಾವು ನಿಮ್ಗೆ ಮೋಸ ಮಾಡ್ತೀವ ಸರ್? ಮತ್ತೇನ್ ರೆಕ್ಕೆ ಪುಕ್ಕ ಬಂದು ಹಾರ್ಕೊಂಡು ಹೋಗ್ಬಿಡ್ತಾ? ಇಲ್ಲ ಆದಷ್ಟು ಕದೆ ಮಯ ಆಗುತ್ತಾ? ಸರ್ ನಾವು ನಿಮ್ ನಿಯತ್ತಿನ ನಾಯಿಗಳು ಸರ್, ಇಲ್ಲೇ ಇಟ್ಟಿದ್ವಿ ಸರ್, ನಿಜವಾಗ್ಲು ಸರ್. ಏಯ್ ನೀವಿಬ್ರು ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ. ನನಗ್ ಗೊತ್ತು ಹೇಗ್ ಬಾಯ್ ಬಿಡಿಸ್ಬೇಕು ಅಂತ. ಸರ್ ನಾವು ನಿಮ್ಗೇನು ಅನ್ಯಾಯ ಮಾಡಿಲ್ಲ ಸರ್. ಸರ್ ನಮ್ಮನ್ನ ಬಿಟ್ಬಿಡಿ ಸರ್. ಆಯ್ತು, ನಿಮ್ಮಿಬ್ರು ಬೇಜವಾಬ್ದಾರಿಯಿಂದ ಲಕ್ಷಾಂತರ ರೂಪಾಯಿ ಹಣ ಬೇರೆಯವ್ರ ಕೈಗೆ ಸೇರ್ಕೊಂಡ್ಬಿಟ್ಟಿದೆ. ನೀವಿಬ್ರು ಆ ದುಡ್ಡನ್ನ ಹುಡುಕಿ ನಮಗ್ ತಂದು ಒಪ್ಪಿಸ್ಬೇಕು. ಆಯ್ತು ಸರ್. ಇದು ಗ್ಯಾರೇಜಿಗೆ ಸಂಬಂಧಪಟ್ಟ ಶಿಫ್ಟ್. ಇದನ್ನ ಆಟೋಮೊಬೈಲ್ ಶಾಪ್ ತಗೊಂಡೋಗಿ ನಾವು ವಿಚಾರಿಸಿದ್ರೆ ಇದರಿಂದ ನಮ್ಗೆ ಏನಾದ್ರೂ ಕ್ಲೂ ಸಿಕ್ಕಿದ್ರು ಸಿಗ್ಬಹುದು. ಸರ ಈ ದುಡ್ಡ ಇಟ್ಕೊಳಂಗೂ ಇಲ್ಲ, ಮುರ್ಸಂಗೂ ಇಲ್ಲ. ಹೊಟ್ಟೆಗೆ ಏನ್ ಮಾಡೋದು? ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ಬಿಡ್ಲಾ? ಚೀಚಿ ಬೇಡ. ಸ್ಪ್ಯಾನರ್ ಅಡಿನ ಯಾವನ ಪುಣ್ಯ ಅಂತ ಬಂದೇ ಬರ್ತಾನೆ. ಆಹಾ ದೇವ್ರೆ, ಎಂತ ಫಿಟಿಂಗ್ ಮಾಸ್ಟರ್ ಯಾ ನೀನು. ಒಂದನ್ನ ಕೊಡ್ತೀಯಾ, ಒಂದನ್ನ ಕಿತ್ಕೊಂತೀಯಾ. ಆ ನಾರಿ ದುಡ್ಡು ಕೊಟ್ಟಿದ್ಯಾ, ಖರ್ಚು ಮಾಡೋದಿಲ್ಲೇ ಇಲ್ವೇ? ಇವತ್ ಭಾನುವಾರ ಬೇರೆ, ಯಾರಾದ್ರೂ ಒಬ್ಬ ಗಿರಾಕಿನಾದ್ರೂ ಕೊಡಪ್ಪ ಭಗವಂತ. ಏನ್ ಕಿರಿಕ್ ದೇವ್ರಯ್ಯ ನೀನು. ಗಿರಾಕಿನ ಕೇಳಿದ್ರೆ ಗಾಚಾರನ ಕಳಿಸ್ತಾ ಇದ್ಯಾ? ಈ ಮ್ಯಾಟ್ರು ಗೊತ್ತಾಗ್ಬಿಟ್ಟು ಏನೋ ಸಿಗಾಕೊಂಡ್ಬಿಟ್ಟು ಏರೋಪ್ಲೇನ್ ಬಾಂಬೆ ಕೊಟ್ಟು ಬೇಕಾ? ಎಲ್ಲ ಯಾರು ನಿಮ್ ಯಜಮಾನ್ರು? ಏನ್ ಕಿರಿಕು? ಏನ್ ಸರ್ ಅಂದ್ರಿ? ಎಲ್ಲಿ ನಿಮ್ ಯಜಮಾನ ಅಂದೆ? ಯಜಮಾನ ಅದು ಭಾನುವಾರ ನೋಡಿ ತಲೆ ಮಾಂಸ ಮಾಡ್ಬಿಟ್ಟು ಮುದ್ದೆನ ಉಂಡ್ಬಿಟ್ಟು ಚೆನ್ನಾಗಿ ನಿದ್ರೆ ಹೊಡ್ಬಿಟ್ಟವ್ರೆ. ಯಾಕೆ ಸರ್? ಏನಿಲ್ಲ, ಜೀಪ್ ಮಿಸ್ ಹೊಡಿತಾ ಇದೆ, ಚೆಕ್ ಮಾಡು. ಜೀಪ್ ಮಿಸ್ಸಿಂಗ್? ಜೀಪ್ ಮಿಸ್ಸಿಂಗ್? ಡೋಂಟ್ ವರಿ, ಒಂದ್ ನಿಮಿಷದಲ್ಲಿ ಬಚಾವಾದೆ. ಏನಾಗಿದೆ? ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ಓ ಪ್ಲಗ್ ವೈರು ಕಳ್ಚ್ಕೊಂಡ್ಬಿಟ್ಟಿತ್ತು. ಆಯ್ತಾ? ಆಯ್ತು ಸರ್. ವೆರಿ ಗುಡ್. ತಗೊಳ್ಳೆ. ಅಯ್ಯೋ ಈ ಸಣ್ಣ ಕೆಲ್ಸಕ್ಕಿದೆಲ್ಲ ಯಾಕೆ ಸರ್? ಸಣ್ಣ ಪುಡ್ತು ಅಂತಲ್ಲ, ಕೆಲಸ ಆದ್ಮೇಲೆ ಕೆಲಸ. ತಗೊಳ್ಳೆಯ. ಥ್ಯಾಂಕ್ ಯು ಸರ್. ಬರ್ಲಾ? ಹಾ ಸರ್. ನಿಯತ್ತಿನ ದುಡ್ಡು ಅಂದ್ರೆ ಆ ಧೈರ್ಯನೇ ಬೇರೆ. ಆದ್ರೆ ಆ ದುಡ್ಡು ಅಯ್ಯಯ್ಯ. Mr. Arjun, Sir. Are you the chief of this operation? Yes, sir. ನಮಸ್ತೆ ಸರ್, ಬನ್ನಿ. ನಮಸ್ಕಾರ. ಸರ್ ಈ 4 ಜನ ಬಟ್ಟೆ ಓಪನ್ ಮಾಡಿ. ಮಿಸ್ಟರ್ ಅರ್ಜುನ್ ಸರ್, ಇಷ್ಟು ವರ್ಷಗಳಲ್ಲಿ ಇಂತಹ ಭೀಕರ ದರೋಡೆ ಕೊಲೆಗಳು ನಡೆದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್. ನಮ್ಮ ಫೋರ್ಸ್ ನ ಇನ್ನಷ್ಟು ಆಕ್ಟಿವ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆ ಕೊಲೆಗಾರನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಓಕೆ ಸರ್.
ರುಕೋ ರುಕೋ ಡಬಾ ಡಾರ್ಲಿಂಗ್ ರುಕೋ ಬೇಗ ಬಾರೆ ಇಡ್ಲಿ ವಡೆ ತಗೊಂಡಿದೀನಿ ಅಬ್ಬಾ ಬಂದೇರಿ. ಅರು 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 ಒಳ್ಳೆ ಬ್ಯೂಟಿಫುಲ್ ಡ್ರೆಸ್. ಇದನ್ನ ನೋಡ್ತಾ ಇದ್ರೆ ಎಕ್ಸರ್ಸೈಸ್ ಮಾಡ್ಬೇಕು ಅನ್ಸ್ತಾ ಇದೆ. ಏನ್ರಿ ಇದು? ಏನೇನ ಸುಮ್ನೆ ತಮಾಷೆ ಮಾಡ್ದೆ. ಎಲ್ಲಿ ಕೊಡ್ತು ಸವಾರಿ? ತಗೊಳ್ಳಿ ಲಕ್ಷಾಧಿಪತಿ ಕೃಷ್ಣರಾಯರೇ. ಲಕ್ಷಾಧಿಪತಿ ಕೃಷ್ಣನ ಭಿಕ್ಷೆ ತಂದಿದ್ದಂಗಿದೀನಿ. ಕಲರ್ ಟಿವಿ, ಮಾರುತಿ ಕಾರು, ಫ್ರಿಜ್ಜು, ಹಾಳು ಮೂಡು, ಲಡ್ಡು, ಲಸ್ಕು, ಬಾವು 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 ಏನಿದೆಲ್ಲ ಲಿಸ್ಟು. ಇದನ್ನ ತಗೊಳಕ್ ದುಡ್ಡು ಎಲ್ಲಿಂದ ಬರುತ್ತೆ? ಏನು ಹೀಗೆ ಕೇಳ್ತಿದ್ದೀರಾ? ಮನೇಲಿ ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ಲಕ್ಷ್ಮಿ ತಾಂಡವಾಡ್ತಾವಳೆ ಎಂಟಿ ರಾಮರಾವ್ ತರ. ಅವಳು ತಾಂಡವಾಡಕ್ಕೆ ಎಲ್ಲಿಂದ ಸ್ವಿಮ್ಮಿಂಗ್ ಹೊಡ್ಕೊಂಬಂದ್ಲು? ಮನೇಲಿ ಇಲ್ವಾ? ಆ ದುಡ್ಡ ಮಾತ್ರ ಮುಟ್ಟಕ್ ಹೋಗ್ಬೇಡ ಕಣೆ. ಅಕಸ್ಮಾತ್ ನಾ ದುಡ್ಡ ಮುಟ್ಬಿಟ್ಟು ಪೊಲೀಸ್ ಡಾಗ್ ಸ್ಮೆಲ್ಲಿಂಗು, ಕ್ಯಾಚಿಂಗು, ಯಾಂಗಿಂಗು ಬೇಡ ಕಣೆ. ರೀ, ನೀವ್ ಈ ರೀತಿ ಭಯ ಬಿದ್ದೆ ಕೈಯಲ್ಲಿ ಇನ್ನೂ ಸ್ಪ್ಯಾನರ್ ಹಿಡಿದಿರೋದು. ಅಯ್ಯೋ ಭಯ ಬಿಲ್ ಸ್ಪ್ಯಾನರ್ ಹಿಡಿದಕ್ಕೆ ಇಡ್ಲಿ ವಡೆನ ತಗೊಂಬಂದೆ. ನಿನ್ ಮಾತು ಕೇಳಿದ್ರೆ ಕೈನಲ್ಲಿ ಏನೇನು ಹಿಡಿತೀನೋ. ಮುಚ್ಕೊಂಡು ಫಾಲೋ ಮಾಡಿ. ಡಬ್ಬ ಬೇಡ ಕಣೆ. ಏನ್ರಿ ಇದು? ಅಲ್ಲ ಕಣೆ, ಅಕಸ್ಮಾತ್ ನೀನ್ ಆ ದುಡ್ಡ ಖರ್ಚು ಮಾಡಕ್ ಹೋದೆ ಅಂತಂದ್ರೆ ಊರ್ ತುಂಬಾ ಪೊಲೀಸರನ್ನ ಕಾವಲ್ ಹಾಕಿದ್ದಾರೆ. ನೋಟ್ ಮೇಲಿನ ನಂಬರ್ ಎಲ್ಲ ನೋಟೆಡ್ ಆಗ್ಬಿಟ್ಟಿದೆ. ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಕಣೆ. ಅಯ್ಯಯ್ಯೋ, ಕೈಗ್ ಬಂದಿದ್ದು ಬಾಯಿಗೆ ಬರ್ಲಿಲ್ಲ. ಈಗ ಏನ್ರಿ ಮಾಡೋದು? ಬೆಡ್ರೂಮ್ ಹೋಗಿ ಬಾಗಿಲು ಹಾಕೊಂಡು ಪಾಚ್ಕೊಂಡ ಬಾ. ನಿಮ್ನ ಸುಭದ್ರಾ, 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 ಬೇಗ ಊಟ ತಗೊಂಬಾ. ಓ, ನೀನ್ ಇಲ್ಲಿದೀಯಾ? ಬೇಗ ಊಟ ತಗೊಂಬಾ, ನಾನ್ ನೈಟ್ ಡ್ಯೂಟಿಗೆ ಹೋಗ್ಬೇಕು. ರೀ, ನಿಮಗ್ ಪೊಲೀಸ್ ಡ್ಯೂಟಿ ಯಾವಾಗಿರಲ್ಲ? ಮೊದ್ಲು ನಾನ್ ಡ್ಯೂಟಿ ಮಾಡಿ ನೋಡಿ. ನೀವ್ ಈ ಗೊಂಬೆನ್ ಸರಿಯಾಗಿ ರಿಪೇರಿ ಮಾಡಿಸ್ಲಿಲ್ಲ. ಶಟ್ ಅಪ್. 3 ಹೊತ್ತು ಗೊಂಬೆ ಗೊಂಬೆ. ಯಾರು ಕಾಣ್ದಿರೋ ಗೊಂಬೆ, ಯಾರು ಕಾಣ್ದಿರೋ ಅಣ್ಣ. ಇವೆರಡು ಬಿಟ್ರೆ ನಿಂಗೆ ಬೇರೆ ಕೆಲಸನೇ ಇಲ್ವಾ? ಈಗ ನನ್ ಊಟ ಹಾಕ್ಯಲ್ವ ಹೇಳು. ರೀ, ನಿಮ್ ಕೆಲ್ಸ ಟೆನ್ಷನ್ ಅಲ್ಲ ಸ್ಟೇಷನ್ ಅಲ್ಲೇ ಇಟ್ಕೊಳ್ಳಿ. ಸುಮ್ನೆ ಅದನ್ನೆಲ್ಲ ಮನೆಗ್ ತಂದು ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಲೂಸ್ ಆಗಿ ಮಾತಾಡ್ಬೇಡಿ. ಲೂಸು ಗೀಸು ಅಂದ್ರೆ ನೀನ ನೆಮ್ಮದಿಯಿಂದ ಮನೇಲಿ ಬಂದು ಊಟ ಮಾಡೋಣ ಅಂದ್ರೆ ನಿಂದು 108 ಗೋಳು ಇದ್ದೇ ಇರುತ್ತೆ. ನಿನ್ ಊಟನೂ ಬೇಡ, ಏನು ಬೇಡ, ನೀನೇ ಮಾಡ್ಕೊ. ರೀ, ನಮಸ್ಕಾರ. ನಮಸ್ಕಾರಮ್ಮ. ಏನ್ ಕೃಷ್ಣಪ್ಪ ಬಂದ್ರಿ? ನಮಸ್ಕಾರಮ್ಮ. ಏನಿಲ್ಲಮ್ಮ, ಏನೋ ಒಂಚೂರು ಲೀಕೇಜ್ ಆಗ್ಬಿಟ್ಟಿದೆಮ್ಮ. ಅದಕ್ಕೊಂಚೂರು ವೆಲ್ಡಿ ಮಾಡ್ಕೊಡಮ್ಮ. ಸ್ವಲ್ಪ ಕೆಲಸ ಜಾಸ್ತಿ ಐತೆ, ಆಮೇಲೆ ಮಾಡ್ಕೊಡ್ತೀನಿ. ಅಯ್ಯೋ ನೀನ್ ಟೆನ್ಷನ್ ಮಾಡೋಣ, ಸುಮ್ಮನೆ ಮಾಡ್ಕೊಡಮ್ಮ. ನೀನು ಮಾಡ್ಕೊಡಮ್ಮ. ಕೃಷ್ಣಪ್ಪ ಯಾವಾಗ ಬಂದ್ರು ಏನ್ ಪ್ರೊಡಕ್ಷನ್ ತರ ಬಿಸಿ ಬಿಸಿ ಅಂತಾನೆ ಬರ್ತೀರಾ? ಅಯ್ಯೋ ನೀನ್ ಮಾಡ್ಕೊಡಮ್ಮ, ಇಲ್ಲೇ ಕಾಯ್ತಾ ಇರ್ತೀನಿ. ಅರ್ಜೆಂಟ್ ವೆಲ್ಡ್ ಮಾಡಿಡ್ರ. ಸುಭದ್ರಾ, ನೋಡು, ನಿಂಗೋಸ್ಕರ ಏನ್ ತಂದಿದೀನಿ. ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದ್ಯಾ? ಅಣ್ಣ ಅಂದ್ರೆ ನಮ್ಮಣ್ಣ. ನೋಡ. ಏನ್ ಕೃಷ್ಣಪ್ಪ? ಈ ಗೊಂಬೆ ಯಾರ್ದು? ಇದಾ? ಈಗ ತಾನೇ ಯಾರೋ ಒಬ್ಬ ಲೇಡಿ ತಂದು ಕೊಟ್ರು, ಮುರಿದೋಗಿದೆ, ವೆಲ್ಡ್ ಮಾಡ್ಬೇಕು. ಅಂದ್ರೆ ಲೇಡಿ ಅವರು ಮತ್ತೆ ಬರ್ತಾರಾ? ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ. ನಂದೆ. ಏ ಮಿಸ್ಟರ್, ಈ ಜಾಗ ನೋ ಪಾರ್ಕಿಂಗ್ ಅಂತ ಗೊತ್ತಿಲ್ವೇನ್ರಿ? ತೆಗೀರಿ ಗಾಡಿನ. ಒಂದ್ 5 ನಿಮಿಷ ವೆಲ್ಡಿಂಗ್ ಮಾಡಿಸ್ತಾ ಇದೀನಿ. ನೋಡ್ರಿ, ಟ್ರಾಫಿಕ್ ಎಲ್ಲ ಜಾಮ್ ಆಗ್ಬಿಟ್ಟಿದೆ. ನೋಡ್ರಿ ಅಲ್ಲಿ. ತೆಗೀರಿ ಬೇಗ. ಆಯ್ತು ಬಿಡಿ, ತೆಗಿತೀನಿ. ಮತ್ತೆ ತೆಗಿಯ. ಏಯ್ ಹಿಂದೆ ತೆಗಿಯ. ಹಿಂದೆ. ಏಯ್ ತೆಗಿಯ. ನಡೀರಿ. ನಡಿಯ ಅಂದ್ರ. ಸರ್, ಇದು ನಿಮ್ಮ ಅಂಗಡಿ ಅಲ್ವಾ ಬಿಲ್ಲು? ಹೌದು ಸರ್, ನಮ್ಮ ಅಂಗಡಿ. ಸರ್, ಇದನ್ನ ಯಾರು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಸರ್. ಏನದು? ಸರ್, ಇದನ್ನ ಯಾರು ಪರ್ಚೇಸ್ ಮಾಡಿದ್ದಾರೆ ಹೇಳ್ತೀರಾ? ಇದು ಗಾಂಧಿ ಗ್ಯಾರೇಜ್ ಕೃಷ್ಣಪ್ಪ ಪರ್ಚೇಸ್ ಮಾಡಿರೋದು. ನೋಡ, ಇಲ್ಲಿದ್ದ ಗೊಂಬೆ ಏನಾಯ್ತು? ವೆಲ್ಡಿಂಗ್ ಮಾಡಾಯ್ತು, ತಗೊಂಡೋದ್ರಲ್ಲ. ಅಯ್ಯೋ, ಇಷ್ಟು ವರ್ಷ ನಾನ್ ಯಾರಿಗೋಸ್ಕರ ಕಾಯ್ತಾ ಇದ್ನೋ ಆ ಕಾಲ ಕೂಡ ಬಂತು. ಎಷ್ಟು ಸಂತೋಷ ಪಟ್ಟೆ. ಅಯ್ಯೋ ಭಗವಂತ, ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ಯಾ? ನಾನೇನ್ ತಪ್ಪು ಮಾಡ್ದೆ? ಅರೆ, ಯಾಕೆ ಕೃಷ್ಣ ಇಷ್ಟೊಂದು ಬೇಜಾರ್ ಮಾಡ್ಕೋತೀರಾ? ಆ ಇನ್ಸ್ಪೆಕ್ಟರ್ ಹೆಂಡತಿ ನಿಮ್ಗೆ ತುಂಬಾ ಬೇಕಾದವ್ರ? ಸುಭದ್ರ, ನನ್ ತಂಗಿ ಸುಭದ್ರನೇ ಇರ್ಬೇಕು. ಕೈಗೆ ಬಂದಿದ್ ಬಾಯಿ ಬರ್ದಂಗ ಆಯ್ತಲ್ಲ.
ಅಯ್ಯೋ ಇವ್ರು ನಮಗೆ ತುಂಬಾ ಗೊತ್ತಿರೋ ಇನ್ಸ್ಪೆಕ್ಟರ್ ಹೆಂಡತಿ ಕೃಷ್ಣಪ್ಪ. ವೆಲ್ಡ್ ಮಾಡಿದ ತಕ್ಷಣ ಫೋನ್ ಮಾಡಿ ಅಂತ ಮನೆ ಫೋನ್ ನಂಬರ್ ಕೊಟ್ಟಿದ್ರು. ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಹತ್ರ ಫೋನ್ ನಂಬರ್ ಇರ್ಬೇಕಲ್ಲ, ಕೊಡಪ್ಪ. ಇದೇ ನೋಡಿ ಅವ್ರ ಫೋನ್ ನಂಬರ್. ನೀನ್ ಅದ್ರ ವೆಲ್ಡ್ ಮಾಡಿಡು, ನಾ ಬರ್ತೀನಿ. ಬೇಗ ವೆಲ್ಡ್ ಮಾಡ್ರ. ಹಲೋ, ಹಾಯ್ ರೀಟಾ. ಏನೇ ಎಷ್ಟೊತ್ತೆ ಕಾಯ್ಸೋದು ನೀನು? ಯಾವಾಗಲೂ ಲವ್ ಮಾಡಕ್ ಶುರು ಮಾಡಿದಾಗಿಂದ ಬರೀ ಕಾಯ್ಸೋದೇ ಆಗೋಯ್ತಿಲ್ಲ ನಿಂದು. ಆ ಫೋನ್ ವರ್ಲ್ಡ್ಗೆ ಪ್ರೋಗ್ರಾಮ್ ಎಷ್ಟು ಸರಿ ಕ್ಯಾನ್ಸಲ್ ಆಗ್ತದೆ ನಿನ್ನಿಂದ. ಆಮೇಲೆ ಯಾರ ಮನೇಲಿ ಅಮ್ಮ ಅಪ್ಪ ಇಬ್ರು ಇದಾರ? ಬಾ ನೀನು, ಗೊತ್ತಾಯ್ತಾ? ಏನು ಹೇಳಿ ಸುಳ್ಳೊಳ ನೀನು ಹೇಳ್ಕೊಡ್ಬೇಕಾ? ನನಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಹೇಳ್ಬೇಕಾ ಏನೋ? ಅದೇ ಆ ಕ್ರೀಮ್ ಕಲರ್ ಡ್ರೆಸ್ ಹಾಕ್ಬೇಕ್ರಿ, ಹಂಗೆ ಮಾತೇಳ್ರಿ. ಅರ್ಜೆಂಟ್ ಇರ್ತದೆ, ಒಂದ್ ಫೋನ್ ಹಾಕ್ಸ್ಕೊಡ್ರಿ ಮನೆಗೆ. ಬನ್ರಿ ಈಚೆ, ನಮಗೂ ಟೆನ್ಷನ್ ಇದೆ ಫೋನ್ ಮಾಡೋದು. ಬನ್ರಿ ಇಡ್ರಿ. ಒಳ್ಳೆ ತಿಕ್ಕಲ್ ಗಿರಾಕಿಲ್ಲ ನೀನು, ಒಳ್ಳೆ ಅರಿಕತೆ ಗಿರಾಕಿ. ಕೋಪ ಮಾಡ್ಕೊಂಡು ಬೈಬಿಟ್ಟು ಹೋಗ್ಬಿಡೋದು, ಆಮೇಲೆ ಫೋನ್ ಮಾಡಿ ಸಾರಿ ಅನ್ನೋದು. ನಾನ್ ಇವತ್ತು ಈ ಸಾರಿ ಗಿರಿಗ್ಲ ಸೋಲಲ್ಲ. ಬೇಕಾದ್ರೆ ರಜಾ ಹಾಕೊಂಡ್ ಬರ್ಲಿ ಮನೆಗೆ. ಆಗಿಲ್ಲನ್ರಿ, ನಾವು ಫೋನ್ ಮಾಡ್ಬೇಕು. ನೀವು ಅವ್ರಿಗೆ ಹೇಳಿದ ಮಾತನ್ನ ನಾವು ನಿಮ್ಗೆ ಹೇಳ್ಬೇಕಾಗುತ್ತೆ ಅಷ್ಟೇ. ಈ ಕಾರು ಯಾವ್ದು ಅಂತ ತಿಳಿಸ್ತೀರಾ? ಇದು ಓಲ್ಡ್ ಮಾಡ್ಲು ಮಾರಿಸ್ ಅಂದ್ಬಿಟ್ಟು ತುಂಬಾ ಹಳೆ ಕಾರು ಸರ್. ಅಂದ್ರೆ ಇದ್ರ ಮಾಡಲ್ ಯಾವ್ದು ಅಂತ ಹೇಳ್ತೀರಾ? ಇದು ಬಹಳ ಹಳೇದು. ಅಂದ್ರೆ ಗಾಂಧಿ ಗ್ಯಾರೇಜು ಮೆಕ್ಯಾನಿಕ್ ಕೃಷ್ಣ ಅಂತ ಬರ್ತಾರೆ, ಅವ್ರದ್ದು ಇರ್ಬೋದು ಅನ್ಸುತ್ತೆ. ಒಂದ್ಸರಿ ಕೇಳಿ ನೋಡಿ. ಸರಿ. ಏನ್ರಿ ಇದು? ಯಾಕೆ ಹೀಗ್ ಪರದಾಡ್ತಿದ್ದೀರಾ? ಫೋನ್ ನಂಬರ್ ಸಿಕ್ಕಿದೆ ಅಲ್ವಾ? ಬೇರೆ ಏನೋ ಕೆಲ್ಸಕ್ಕೆ ಹೋಗಿರ್ಬೇಕು. ಎಲ್ಲೇ ಹೋದ್ರು ರಾತ್ರಿ ಮನೆಗ್ ಬಂದೇ ಬರ್ತಾರಲ್ವಾ? ನಿಮ್ ತಂಗಿ ಸಿಕ್ಕೇ ಸಿಗ್ತಾಳೆ. ರಾತ್ರಿ ಫೋನ್ ಮಾಡಿದ್ರಾಯ್ತು. ಹಲೋ ಹಲೋ, ಇದು 332764 ಹೌದು. ತಾವ್ಯಾರು ಮಾತಾಡ್ತಿರೋದು? ವೆಲ್ಡಿಂಗ್ ಶಾಪ್ ಗೌಡ್ರ ಹತ್ರ ಗೊಂಬೆನ ರಿಪೇರಿ ಮಾಡಿಸ್ತೋರು ನೀವೇನಾ? ಹೌದು, ನಾನೇ. ಆ ಗೊಂಬೆನ ತಗೊಂಡು ನೀವು 15 ವರ್ಷ ಆಯ್ತಾ? ಹೌದು. ಅದ್ ನಿಮ್ಗೆ ಗೊತ್ತು? ನೀವ್ಯಾರು? ಖಂಡಿತ ಹೇಳ್ತೀನಮ್ಮ. 15 ವರ್ಷದ ಕೆಳಗೆ ನಿಮ್ಮ ಅಣ್ಣನ ಹತ್ರ ಗೊಂಬೆ ಇಸ್ಕೊಂಡಿದ್ದೆ. ಸುಭದ್ರ ಅನ್ನೋರು ನೀವೇನಾ? ಹೌದು, ನಾನೇ. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಆ ಗೊಂಬೆನ ತೆಗೆದುಕೊಟ್ಟು ಅವತ್ತೇ ನಿನ್ನ ಕಳ್ಕೊಂಡ ನಿರ್ಭಾಗ್ಯ ನಿನ್ ಕಿಟ್ಟಡ್ಡ ನಾನೇನಮ್ಮ. ಅಣ್ಣ, ನನ್ ಕಿಟ್ಟಣ್ಣ ಫೋನಲ್ಲಿ ಮಾತಾಡ್ತಿರೋದ? ನನ್ ಕಿಟ್ಟಣ್ಣ? ಹೌದಮ್ಮ, ಹೌದು. 15 ವರ್ಷಗಳ ಕಾಲ ನಿನ್ನ ಕಳ್ಕೊಂಡು ಪಾಪಿ ಕಿಟ್ಟಣ್ಣ ನಾನೇನಮ್ಮ, ನಾನೇ. ಇಲ್ಲಣ್ಣ, ನೀನಲ್ಲಣ್ಣ ಪಾಪಿ, ನಾನ್ ಪಾಪಿ. ಇಷ್ಟು ವರ್ಷ ನಿಮ್ ಪ್ರೀತಿ ಕಾಣ್ದೆ ಕುರುಡಾಗಿದ್ದೆ ಅಣ್ಣ. ನಿನ್ನ ಆಸರೆ ಅಕ್ಕರೆಯಲ್ಲಿ ಬೆಳೆಯೋ ಅದೃಷ್ಟನ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇಷ್ಟು ವರ್ಷ ಎಲ್ಲನ ಹೋಗಿದೆ ನೀನು? ಯಾಕೆ
ಯಾಕೆ ನನಗ್ ಸಿಕ್ಲಿಲ್ಲ? ಅಮ್ಮ, ನಾನ್ ಪಿಕ್ ಪ್ಯಾಕೆಟ್ ಮಾಡಿ ನಿನ್ನ ಕಳ್ಕೊಂಡೆ. ಮತ್ತೆ ಬಂದು ನಿನ್ನ ಹುಡುಕ್ದೆ ನೀನ್ ಸಿಗ್ಲಿಲ್ಲ. ಕಂಗಾಲಾಗೊಬ್ನೇ ನಿಂತಿದ್ದೆ. ಪುಣ್ಯಪ್ಪ, ಯಾರೋ ಲಾರಿ ಡ್ರೈವರು ನನ್ನ ಅವನ ಜೊತೆ ಕರ್ಕೊಂಡು ಹೊರಟೋದ. ದಿನಗಳು ಹೊರಳಿತು, ವರ್ಷಗಳು ಕಳೀತು. ಆದ್ರೂ ನಿನ್ನ ನೆನಪು ನನ್ನ ಮನಸ್ಸಿನ ಮಾತ್ರ ಮಾಸ್ಲಿಲ್ಲ. ಅಮ್ಮ, ನೀನಿಂದಲ್ಲ ನಾಳೆ ಸಿಗ್ಬೋದು ಅಂತ ನಾನ್ ಮತ್ತೆ ಊರು ಬಂದೆ. ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ ಕೆಲಸ ಮಾಡ್ತಾ ಇದ್ದೀನಮ್ಮ. ಅಯ್ಯೋ, ನೀನ್ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿದ್ಯಾ? ಅಣ್ಣ, ಇಷ್ಟು ವರ್ಷದಿಂದ ಅವ್ರಿಗಷ್ಟು ಹತ್ರವಾಗಿದ್ರು ಒಂದ್ ದಿನನೂ ಸಿಗ್ಲಿಲ್ವಲ್ಲ ನೀನು? ಈಗ್ಲಾದ್ರು ಸಿಕ್ಕದಲ್ಲಮ್ಮ ಆ ದೇವ್ರಿಗೆ. ಈಗ್ಲಾದ್ರು ನನ್ ಮೇಲೆ ಕರುಣೆ ಬಂತಲ್ಲ. ಅಮ್ಮ, ಅವರು ಒಂದಿಲ್ಲ. ಅವ್ರು ಯಾರಮ್ಮ? ಅವರು ನನ್ ಯಜಮಾನ್ರು, ಇನ್ಸ್ಪೆಕ್ಟರ್ ಅರ್ಜುನ್ ಅಂತ. ಅನಾಥಾಶ್ರಮದಲ್ಲಿ ನನ್ ಕೈ ಹಿಡಿದ ದೇವ್ರು. ನೀನ್ ಎಲ್ಲಿದ್ಯೋ, ಏನ್ ಮಾಡ್ತಾ ಇದ್ಯೋ ಅಂತ ಕೊರಗ್ತಾ ಇದ್ದೀನಿ ನಾನು. ಆ ದೇವ್ರನ್ನ ನನ್ನ ತಂಗಿನ ಚೆನ್ನಾಗಿಟ್ಟಿರಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ ಮೊರೆ ಕೇಳೋ ಏನೋ. ಆ ದೇವ್ರಂತ ಗಂಡನ ಕೊಟ್ಟು ನಿನ್ನ ಚೆನ್ನಾಗಿಟ್ಟಿರ್ಬೇಕು ಅನ್ಸುತ್ತೆ. ಅಮ್ಮ, 15 ವರ್ಷಗಳಿಂದ ನಿನ್ನ ನೋಡ್ದೆ. ನಿನ್ ಮೇಲಿಟ್ಟಿದ್ದ ಪ್ರೀತಿನ ಹೇಳಪ್ಪ? ನನ್ಗೂ ಅಷ್ಟೇ ಅಣ್ಣ. ನೀನೇನು ಹೇಳ್ಬೇಡ, ತಕ್ಷಣ ಹೊಟ್ಟು ಮನೆಗ್ ಬಂದ್ಬಿಡು. ಬರ್ತೀನಮ್ಮ, ಖಂಡಿತ ಬರ್ತೀನಿ. ಅಮ್ಮ, ನಿನ್ನ ಅಡ್ರೆಸ್ ಒಂದ್ ನಿಮಿಷ ಹೇಳಮ್ಮ. ನಂಬರ್ 350, 13ನೇ ಕ್ರಾಸ್, 9ನೇ ಮುಖ್ಯ ರಸ್ತೆ, ಬನಶಂಕರಿ, ಬೆಂಗಳೂರು. ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಣ್ಣ, ಬೇಗ ಬಂದ್ಬಿಡು. ಬರ್ತೀನಿ. ನಮ್ಮಣ್ಣ ಬರ್ತಿದ್ದಾನೆ. ಇಷ್ಟು ವರ್ಷ ಮಾಡಿದ ತಪಸ್ಸಿಗೆ ಇವತ್ತು ನಮ್ಮಣ್ಣ ಸಿಗೋ ಹಾಗೆ ಮಾಡ್ದಲ್ಲಪ್ಪ. ನಿನಗೆ ಕೋಟಿ ನಮಸ್ಕಾರ. ನಿಮ್ಗೋಸ್ಕರ ಕಾಯ್ತಾ ಇದ್ದೀರಿ. ಏನೇ ಇಷ್ಟೊಂದು ಸಂತೋಷವಾಗಿದ್ಯಾ? ಲಾಟ್ರಿ ಏನಾದ್ರು ಹೊಡಿತಾ? ಹೌದು ರೀ, ಅಂತಿಂತ ಲಾಟ್ರಿ ಅಲ್ಲ, 15 ವರ್ಷದಿಂದ ಕಾಯ್ತಿದ್ದ ಬಂಪರ್ ಲಾಟ್ರಿ ರೀ. ಎಲ್ಲಾ ಲಾಟ್ರಿಗೂ ಇಷ್ಟು ಲಕ್ಷ, ಇಷ್ಟು ಕೋಟಿ ಅಂತ ಬೆಲೆ ಕಟ್ಬೋದು. ಆದ್ರೆ ನನಗ್ ಸಿಕ್ಕಿರೋ ಲಾಟ್ರಿ ಬೆಲೆನೇ ಕಟ್ಟಕ್ಕಾಗಲ್ಲ ರೀ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗಿರೋ ವಸ್ತು ಪ್ರೀತಿ ಒಂದಿಕ್ಕೆ. ಅಂತ ಪ್ರೀತಿ ವಸ್ತು ಏನಾದ್ರು ಸಿಕ್ತಾ? ಹೌದು ರೀ, ನನ್ ಪ್ರೀತಿ ಅಣ್ಣ ಸಿಕ್ಬಿಟ್ಟಾರಿ. ಇಸ್ ಇಟ್? ಎಂತ ಸಂತೋಷ ಸುದ್ದಿ ಹೇಳ್ತಾ ಇದ್ಯಾ? ಈ ಮುದ್ದು ಮುಖದಲ್ಲಿ ಸದಾ ನಗುತ್ತನ್ನಲ್ಲ ಆ ನಿಮ್ಮಣ್ಣನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದಿರ್ಲಿ, ಎಲ್ಲಿದಾನಂತೆ? ಯಾವಾಗ ಬರ್ತಾ ಇದ್ದಾನಂತೆ? ರೀ, ಅವ್ನ್ ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿ 2 ವರ್ಷದಿಂದ ಮೆಕ್ಯಾನಿಕಲ್ ಕೆಲಸ ಮಾಡ್ತಿದ್ದಾನಂತೆ. ಈಗ್ಲೇ ಬರ್ತೀನಿ ಅಂತ ಹೇಳ್ದಾರಿ. ಗಾಂಧಿ ಕಾರ್ ಗ್ಯಾರೇಜಾ? ಹಾಗಾದ್ರೆ ಅವ್ನ್ ನೋಡೇ ಇರ್ತೀನಿ ನಾನು ಹೇಳಿರ್ಲಿಲ್ವಾ ಒಂದ್ ಒಳ್ಳೆ ದಿನ ನಿಮ್ಮಣ್ಣ ಬಂದೇ ಬರ್ತಾನೆ ಅಂತ? ಅವ್ನ್ ಒಳ್ಳೆ ದಿನದಲ್ಲಿ ಬರ್ತಾ ಇಲ್ಲ ರೀ, ಅವ್ನ್ ಇವತ್ ಬರ್ತಾ ಇರೋದಕ್ಕೆ ಇವತ್ತು ನಮ್ ಎಲ್ರಿಗೂ ಒಳ್ಳೆ ದಿನ ರೀ. ಆಯ್ತು. ಎಷ್ಟೋ ವರ್ಷದ ನಂತರ ನಿಮ್ಮಣ್ಣ ನಮ್ಮ ಮನೆಗ್ ಬರ್ತಾ ಇದ್ದಾನೆ. ಅವ್ನಿಗೆ ಏನಾದ್ರು ಮಾಡ್ತೀಯಾ ಇಲ್ಲ ಸುಮ್ನೆ ಹೀಗೆ ನಿಂತಿರ್ತೀಯಾ? ಅದನ್ನ ನೀವೇನ್ರಿ ನನ್ಗೆ ಹೇಳೋದು? ಬರ್ತಾ ಇರೋದು ನಮ್ಮ ಅಣ್ಣ, ಹಬ್ಬದೊಟ್ಟನೆ ಮಾಡಿಸ್ಬಿಡ್ತೀನಿ. ಮೊದಲು ನೀವ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಹೋಗಿ ಜಮಾಯಿಸು. ಹಲೋ, ನಮಸ್ಕಾರ. ಯಾವುದು? ಆಯ್ತು, ನಾನು ಅಟೆಂಡ್ ಮಾಡ್ತೀನಿ. ಆಯ್ತು, ಇಡಿ. ಅಯ್ಯಯ್ಯೋ, ನೀವಿನ್ನೂ ಬಟ್ಟೆ ಬದಲಾಯಿಸಿಲ್ವೇನ್ರಿ? ನಮ್ಮ ಅಣ್ಣನ್ ಫೋನ್ ಏನಾದ್ರು ಬಂದಿತ್ತಾ? ಬಂದಿತ್ತು. ನಿಮ್ಮ ಅಣ್ಣನಿಂದ ಅಲ್ಲ, ಯಮನಿಂದ. ಬಿಟ್ಟು ಅನ್ರಿ, ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಏನ್ರಿ ಆಯ್ತು? ಪ್ಲೀಸ್, ನಾನು ಏನು ಕೇಳ್ಬೇಡ. ನಿಮ್ಮ ಅಣ್ಣನಿಂದ ನಿನಗೆ ಸಂತೋಷ ಸಿಗಲ್ಲ ಸುಭದ್ರ. ಅವನ್ ನಿನ್ ಪಾಲಿಗಿಲ್ಲ ಅಂತ ಮರ್ತು ಬಿಡು. ನನ್ ಮೇಲೆ ನಾನೇ ಇನ್ ಮುಂದಕ್ಕೆ ಯಾವತ್ತೂ ಈ ರೀತಿ ಮಾತಾಡ್ಬೇಡಿ. ಕಳೆದೋಗಿದ್ ನನ್ನ ಅರ್ಧ ಜೀವ ಸಿಕ್ತಲ್ಲ ಅಂತ ನಾನ್ ಸಂತೋಷ ಪಡ್ತಿದ್ರೆ
ನನ್ ಜೀವ ತೆಗೆ ಮಾತಾಡ್ತಿದ್ದೀರಲ್ರಿ ನೀವು. ಏನ್ ಹೇಳಕ್ ನಿಮ್ಗೆ? ನಿಮ್ಮಣ್ಣ ಒಳ್ಳೆ ದಿನ ಬರ್ತಾ ಇದ್ದಾನೆ ಅನ್ಕೊಂಡಿದ್ದೆ. ನಿಮ್ಮಣ್ಣ ಕೆಟ್ಟ ದಿನ ಬರ್ತಾ ಇದ್ದಾನೆ. ಅಂತ ಕೆಟ್ಟದು ಅವನಿಂದ ಏನ್ರಿ ಆಗಿದೆ ಹೇಳ್ರಿ, ಹೇಳ್ರಿ. ಬ್ಯಾಂಕ್ ದರೋಡೆ ಕೊಲೆ ನಡೆದ ಜಾಗದಲ್ಲಿ ಇದ್ದಿದ್ದು ನಿಮ್ಮ ಅಣ್ಣನ ಕಾರು. ಅದ್ರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಷ್ಟು ವರ್ಷದ ನಂತರ ನನ್ನ ನೋಡಕ್ ಬರ್ತೀರಾ ನಮ್ಮ ಅಣ್ಣನ? ನೀವು ಅರೆಸ್ಟ್ ಮಾಡ್ತೀರಾ? ನಾನ್ ಬಿಡಲ್ಲ ರೀ. ಅದು ನನ್ ಕೈಲಿ ತಡ್ಕೊಳಕ್ ಆಗಲ್ಲ ರೀ. ನಿಮ್ ಕೈ ಮುಗಿದ್ ಕೇಳ್ಕೊತೀರಿ. ನನ್ ಕೈಲಿ ಅದನ್ನ ನೋಡಕ್ ಆಗಲ್ಲ ರೀ. ನನ್ ಕೈಲಿ ಅದನ್ನ ನೋಡಕ್ ಆಗಲ್ಲ. ಸುಭದ್ರ, ಕೂಲ್ ಡೌನ್, ಕೂಲ್ ಡೌನ್. ನೀನೊಬ್ಳು ಪೊಲೀಸ್ ಆಫೀಸರ್ ಎಂಟಿನದನ್ನ ಮರಿಬೇಡ. ಅಪರಾಧಿ ಎದುರಿಗೆ ಬಂದಾಗ ಅವನ ಕೈಗೆ ಕೊಳ ಹಾಕ್ದೆ ಭಾವ, ನೆಂಟ, ಅಣ್ಣ ಅಂತ ಅವನಿಗೆ ಸ್ವೀಟ್ ಕೊಡೋದು ನನ್ನ ಕಾನೂನಿಗೆ, ಕರ್ತವ್ಯಕ್ಕೆ ವಿರುದ್ಧ ಅಲ್ವಾ? ಅಯ್ಯೋ ನೋಡಿ, ನನ್ ಮಾತ್ ಕೇಳ್ರಿ. ಕೊಳೆ ದರೋಡೆ ಎಲ್ಲ ಮಾಡುವಂತ ವ್ಯಕ್ತಿ ಅಲ್ಲ ರೀ ನಮ್ಮಣ್ಣ. ನನ್ನ ನಂಬ್ರಿ. ಇರ್ಬಹುದು. ನಿಮ್ಮ ಅಣ್ಣ ಹುಟ್ಟಿ ಕೆಲವೇ ವರ್ಷ ನೀನು ನೋಡಿರೋದು. ನದಿ ಹರಿತಾ ಹರಿತಾ ಏನಾಗಿರುತ್ತೆ? ಅದಿರ್ಲಿ, ನಿಮ್ಮ ಅಣ್ಣ ಇಷ್ಟೊತ್ತಿಗೆ ಇಲ್ಲಿ ಬರ್ಬೇಕಾಗಿತ್ತು. ಯಾಕೆ ಬಂದಿಲ್ಲ? ಪೊಲೀಸ್ನವ್ರು ಅವನ ಹಿಂದೆ ಬಿದ್ದಿರೋ ವಿಷಯ ಅವನು ಗೊತ್ತಾಗಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಏನೇ ಆದ್ರೂ ನಾನು ಅವನ್ ಬಿಡಲ್ಲ. ಅರೆಸ್ಟ್ ಮಾಡೇ ಮಾಡ್ತೀನಿ. ಬಂದೆ. ಯಾರು? ಯಾರ್ ಬೇಕಿತ್ತು ಸರ್? ಸರ್ ಯಾರ್ ಬೇಕಾಗಿತ್ತು? ಕೃಷ್ಣ ಎಲ್ಲಿ? ಅವ್ರ ಮನೇಲಿಲ್ಲ. ಕೃಷ್ಣ ಎಲ್ಲಿ ಅಂದೆ? ನಿಜವಾಗ್ಲೂ ಇಲ್ಲ ಸರ್. ಇಲ್ವಾ? ಒಳಗಡೆ ಸರ್ಚ್ ಮಾಡ್ರಯ್ಯ. ಸರ್ ಸರ್ ಅವ್ರಿಲ್ಲ ಸರ್. ರುಕು. ಏನ್ರಿ ಅದು? ಏನಾಗ್ಬೇಕು? ಎಲ್ಲ ಹಾಳಾಗೋಯ್ತು. ಬೇಡ ಬೇಡ ಅಂತ ಎಷ್ಟು ಪಡ್ಕೊಂಡ್ರು ಆ ಹಾಳಾದ ಹಣ ತಂದು ನನ್ನ ಮನೇಲಿ ಇಟ್ಟು ನನ್ನ ತಲೆ ಮೇಲೆ ಚಪ್ಪಿ ಕಲ್ಲಿ ಎಳೆಯಾಗಿ ಮಾಡ್ಬಿಟ್ಟಿಲೆ. 15 ವರ್ಷಗಳಿಂದ ನಾನು ಹುಡುಕ್ತಾ ಇದ್ದ ನನ್ನ ತಂಗಿ ಸಿಕ್ಕಿದ್ಲಲ್ಲ ಅಂತ ಸಂತೋಷದ ಓಡೋದೆ. ಆದ್ರೆ ಒಂದ್ ಮಾತು ಮಾತಾಡಕ್ಕಾಗ್ದೆ ತಲೆ ತಗ್ಸ್ಕೊಂಬರ ಹಾಗೆ ಮಾಡ್ಬಿಟ್ಟಿಲೆ, ತಲೆ ತಗ್ಸ್ಕೊಂಬರ ಹಾಗೆ ಮಾಡ್ಬಿಟ್ಟಿಲೆ. ಯಾಕ್ರಿ? ಏನು ಅಂತ ಸರಿಯಾಗಿ ಹೇಳ್ರಿ. ಇನ್ನೇನ್ ಹಾಕ್ಬೇಕು? ಎಲ್ಲ ಸರ್ವನಾಶ ಆಗೋಯ್ತು. ನನ್ನ ತಂಗಿ ಅಣ್ಣ ಬರ್ತಾನೆ ಅಂತ ಪ್ರೀತಿಯಿಂದ ಸ್ವೀಟ್ ಮಾಡ್ಕೊಂಡ್ ಕಾಯ್ತಾ ಇದ್ದು, ಅವಳ ಗಂಡ ಬೇಡಿ ಹಿಡ್ಕೊಂಡ್ ಕಾಯ್ತಾ ಇದ್ದ ಕಣೆ. ಇದಕ್ಕೆಲ್ಲ ಕಾರಣ ಯಾರು? ನೀನು. ಅದರಿದ್ರೆ ದುಡ್ಡು. ಅಯ್ಯೋ, ಅವ್ರ ದೃಷ್ಟಿಲಿ ನಾನು ಕೊಲ್ಪಾತ್ಕ ಆಗೋಗ್ಬಿಟ್ಟೆ. ಪೊಲೀಸರ ದೃಷ್ಟಿಲಿ ಕೊಲ್ಪಾತ್ಕ ಮಾಡ್ಬಿಟ್ಟಿಲ್ಲೇ. ಪೊಲೀಸ್ನವ್ರು ಇಲ್ಗೂ ಬಂದಿದ್ರು. ನಾನು ಅವ್ರ ತಂಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ದೆ. ಮತ್ತೆ ಬರ್ತೀನಿ ಅಂತ ಹೇಳೋಗಿದ್ದಾರೆ. ಅವರೇನೆ ಬರೋದು, ನಾನೇ ಹೋಗ್ತೀನಿ. ಆ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟು ಸರಣ ಆಗ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಆ ದೇವ್ರು ಕೊಟ್ಟ ನನ್ನ ತಂಗಿನ ಆ ದುಡ್ಡು ದೂರ ಮಾಡಿದೆ ಅಂದ್ಮೇಲೆ 1 ನಿಮಿಷ ಮನೇಲಿ ಇರಕ್ ಬಿಡಲ್ಲ, ಬಿಡಲ್ಲ. ರೀ, ಸ್ವಲ್ಪ ನಿಲ್ಲಿ. ಅಣ್ಣ ತಂಗಿ ಸಂಬಂಧನ ದೂರ ಮಾಡಿರೋ ಈ ಹಣ ನನಗೂ ಬೇಡ ರೀ. ಆದ್ರೆ ಈ ಹಣ ತಗೊಂಡು ನೀವು ಹೊರಗೋದ್ರೆ ನಿಮ್ ತಲೆ ಮೇಲೆ 4 ಕೊಲೆ ಆರೋಪ ಬರುತ್ತೆ. ನಿಮ್ಮದಲ್ಲದಿರೋ ತಪ್ಪಿಗೆ ನೀವು ಜೈಲಿಗೆ ಹೋದ್ರೆ ನನಗಿನ್ಯಾರೇ ಗತಿ? ನಿನಗ ಆ ದುಡ್ಡೇ ಗತಿ. ಅದನ್ನ ಇಟ್ಕೊಂಡು ಸಂತೋಷವಾಗಿರು. ನಾನು ಒಂದ್ಸಲಿ ನನ್ನ ತಂಗಿನ ನೋಡಿ ಮಾತಾಡ್ಸಿದ್ಮೇಲೆ ಆಮೇಲೆ ನಾನು ಸತ್ರು ಪರವಾಗಿಲ್ಲ. ಸತ್ತು ಏನು ಸಾಧಿಸೋಕಾಗಲ್ಲ ರೀ. ದಯವಿಟ್ಟು ನನ್ನ ಮಾತು ಕೇಳಿ. ಇವತ್ತಲ್ಲ ನಾಳೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಆಗ ಗೊತ್ತಿಲ್ಲದೆ ಈ ದುಡ್ಡು ತಂದ್ವಿ ಅಂತ ವಾಪಸ್ ಕೊಟ್ಬಿಡೋಣ. ಅಲ್ಲಿವರೆಗೂ ನೀವು ಹೇಗಾದ್ರೂ ತಲೆ ತಪ್ಪಿಸ್ಕೊಂಡಿರ್ರಿ. ನನ್ನ ತಂಗಿನ ನೋಡ್ದೆ ನಾನು ಹೇಗ್ ತಲೆ ತಪ್ಪಿಸ್ಕೊಂಡಿರ್ಲಿ? ನೀವ್ ಈ ಜಗತ್ಗೋಸ್ಕರ ಅಲ್ದೆ ಹೋದ್ರು ನಿಮ್ ತಂಗಿಗೋಸ್ಕರನಾದ್ರೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ರಿ. ಅವಳನ್ನ ಗುಟ್ಟಾಗಿ ನೋಡಿ ಸಮಾಧಾನ ಪಟ್ಕೊಳ್ಳಿ. ಆರೋಪಿ ಮೆಕ್ಯಾನಿಕ್ ನಾಪತ್ತೆ. ನನ್ನ ಅನುಮಾನ ನಿಜ ಆಯ್ತು. ಆ ಹಣ ಎಲ್ಲ ತಗೊಂಡು ಹೋಗಿರೋದು ಆ ಮೆಕ್ಯಾನಿಕ್. ಅವನು ಪೊಲೀಸ್ನವ್ರು ಸಿಗಕ್ ಮುಂಚೆ ನಮಗ್ ಸಿಗ್ಬೇಕು. ಇಲ್ದೆ ಹೋದ್ರೆ ನಮಗ್ ಸಿಗ್ಬೇಕಾಗಿರೋ ಹಣ ಎಲ್ಲ ಸರ್ಕಾರಕ್ಕೆ ಸಿಕ್ಬಿಡುತ್ತೆ. ಆ ಮೆಕ್ಯಾನಿಕ್ ಎಲ್ಲೇ ಇದ್ರು ಸರಿ, ಹೇಗೆ ಇದ್ರು ಸರಿ, ಹೇಳ್ಕೊಂಬನೆ ಹೋಗಿ. ಕೃಷ್ಣ ಇದ್ದಾನ? ಇಲ್ವಲ್ಲ, ಯಾಕೆ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರ ಮನೇಲಿಲ್ಲ, ಬೆಳಗ್ಗೆನೆ ಹೋದ್ರು. ಏನ್ ವಿಷಯ? ಏಯ್, ಮೆಕ್ಯಾನಿಕ್ ಕೃಷ್ಣ ಎಲ್ಲೋ? ಇಲ್ಲೇ ಎಲ್ಲ ಹೋಗವ್ರೆ ಸರ್.
ಏಯ್ ಏನು ಯಾವಾಗ ಕೇಳಿದ್ರು ಇಲ್ಲ ಇಲ್ಲ ಅಂತ ಎಲ್ಲೋ ಹೋದ್ರು? ನಮ್ಗೆ ಹೆಂಗ್ ಗೊತ್ತಾ, ನಮ್ಗೇನ್ ಹೇಳ್ಬಿಟ್ಟು ಹೋಯ್ತಾರ? ಸರ್ ಗ್ಯಾರೇಜು ಮನೆ ಎಲ್ಲ ಕಡೆ ಹುಡುಕ್ತು ಸರ್, ಅವ್ನ್ ಸಿಗ್ಲಿಲ್ಲ. ಹೌದು ಸರ್. ಥೂ ಮುಟ್ಟಾಳ್ರ, ಅದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರ? ಅದೆಲ್ಲ ನಂಗೆ ಬೇಕಾಗಿಲ್ಲ. ಅವನ್ ಎಲ್ಲಿದ್ರು ಹುಡುಕಿ ನನಗೆ ಒಪ್ಸಿ. ಹೋಗಿ, ಗೆಟ್ ಔಟ್. ಸರ್, ಅವನ್ ಹೆಂಡತಿನ ಕಿಡ್ನಾಪ್ ಮಾಡಿದ್ರೆ ಹೇಗೆ? ಕರೆಕ್ಟ್, ಒಳ್ಳೆ ಐಡಿಯಾ. ಹೌದಮ್ಮ, ನಾನೇ ನಿಮ್ಮಣ್ಣ. ನೀನ್ 2 ಸಲ ನೋಡಿದ್ರು ನೀನೇ ನನ್ನ ಅಣ್ಣ ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ಫೋನ್ ಮಾಡಿ ನೀನ್ ಯಾಕಣ್ಣ ಬರ್ಲಿಲ್ಲ? ಬಂದಿದ್ದಮ್ಮ, ಬಂದಿದ್ದೆ. ನೀನು ನಿನ್ ಗಂಡ ಮಾತಾಡೋದು ಕೇಳಿಸ್ಕೊಂಡೆ. ನಿನ್ ಗಂಡ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು, ನೀನು ಅದನ್ನ ನೋಡಕ್ಕಾಗಲ್ಲ ಅಂತ ಹೇಳಿದ್ದು ಎಲ್ಲ ಕೇಳಿಸ್ಕೊಂಡೆ. ಒಂದ್ ವೇಳೆ ನಾನ್ ಬಂದು ನಿನ್ ಗಂಡ ಅರೆಸ್ಟ್ ಮಾಡಿ ನೀನ್ ಎಲ್ಲೊಂದು ಕೂತು ಅಂತ ನಾವು ಹೊಟ್ಟೋದೆ. ಆಮೇಲೆ ಈ ರೀತಿ ವೇಷ ಹಾಕೊಂಡು ನಿನ್ನ ನೋಡೋ ಪರಿಸ್ಥಿತಿ ಬಂದ್ಬಿಡ್ತಮ್ಮ. ಅಣ್ಣ, ನೀನ್ ಸಿಕ್ಕದ್ಯಲ್ಲ, ನನ್ನ 15 ವರ್ಷ ತಪಸ್ಸಿಗೆ ದೇವ್ರ ಫಲ ಕೊಟ್ಟಲ್ಲ ಅಂತ ನಾನ್ ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ಅಷ್ಟೋಡ ಅವ್ರು ನಿನ್ನ ಎವಿಡೆನ್ಸ್ ಸಿಕ್ಕಿದ್ಮೇಲೆ ಅವ್ರ ಕರ್ತವ್ಯ ಯಾರು ಮಾಡ್ಲೇಬೇಕಲ್ಲಮ್ಮ. ಅಮ್ಮ, ನಿನಗೆ ದೇವರಂತ ಗಂಡ, ಮುದ್ದಾದ ಮಗು, ಸುಂದರವಾದ ಮನೆ, ಇದನ್ನೆಲ್ಲ ನೋಡಿದ್ಮೇಲೆ ನನಗಿನ್ನೇನ್ ಬೇಕು ಹೇಳು? ಬೇಕಾದ್ರೆ ನಾನು ಗಲ್ಗೋಗಕ್ಕೂ ಸಿದ್ಧವಾಗಿದ್ದಮ್ಮ. ಇಲ್ಲಣ್ಣ, ಇಲ್ಲಣ್ಣ, ನಿನ್ನ ಗಲ್ಲಿಗೆ ಹಾಕಿದ್ರೆ ನಾನ್ ಹೇಗಣ್ಣ ಬದುಕಿರ್ತೀನಿ? ನಾನ್ ಖಂಡಿತ ಬದುಕಿರಲ್ಲ. ಇಲ್ಲಣ್ಣ, ನಿನಗೇನು ಆಗ್ಬಾರ್ದು ಅಣ್ಣ. ನೀನ್ ಕೊಲೆ ಮಾಡಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಣ್ಣ, ನನಗ್ ಚೆನ್ನಾಗ್ ಗೊತ್ತು. ನನಗಷ್ಟ ಸಾಕಮ್ಮ. ಈ ಪ್ರಪಂಚದಲ್ಲಿ ನನ್ನ ತಂಗಿ ಒಬ್ಬಳು ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಲ್ಲ, ಸಾಕು. ಇನ್ಯಾರು ನಮ್ದೇ ಇದ್ರೂ ಪರವಾಗಿಲ್ಲ ಅಮ್ಮ. ಇನ್ಮೇಲೆ ಏನೇ ಕಷ್ಟ ಬಂದು ನಾನು ಅನುಭವಿಸ್ತೀನಿ. ನಿಜವಾದ ಕೊಲಪಾತಕ ಸಿಕ್ಕೋರ್ಗು ನಾನು ಈ ಅಜ್ಞಾತವಾಸದಲ್ಲಿ ಇರ್ತೀನಮ್ಮ. ಬಂದಿರಿ ಅಣ್ಣ, ನೀನ್ ಹೊರಟೋಗಣ, ನೀನ್ ಹೊರಟೋಗು. ಅಣ್ಣ, ಪ್ರತಿ ವರ್ಷ ನಾಗರ ಪಂಚಮಿ ಬಂದಾಗ ಎಲ್ಲ ಅಣ್ಣ ತಂಗಿರು ಸೇರಿ ಪೂಜೆ ಮಾಡೋದನ್ನ ನೋಡಿದಾಗ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಣ್ಣ. ನಾಳೆ ನಾಗರ ಪಂಚಮಿಗಾದ್ರೂ ನಿನಗೆ ಎಣ್ಣೆ ಬಟ್ಲಿಡ್ಬೇಕು, ಹಬ್ಬ ಮಾಡ್ಬೇಕು ಅಂತ ನಾನು ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದೆ ಗೊತ್ತಾ? ಈ ನಾಳೆ ನಾನು ಏನನ್ನ ಮಾಡ್ಲಿ? ಎಷ್ಟೇ ಕಷ್ಟ ಆದ್ರೂ ನಾನ್ ಬರ್ತೀನಮ್ಮ. ಅಯ್ಯೋ, ನೀನ್ ಇಲ್ಲಿ ಬರ್ಬೇಡಣ. ನೀನ್ ಇಲ್ಲಿ ಬಂದ್ರೆ ಅವ್ರು ನಿನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಆ ನಾಗರ ಕಟ್ಟೆಗೆ ಪೂಜೆ ಮಾಡ್ಸಕ್ ನಾನೇ ಬರ್ತೀನಿ. ಬಂದೇರಿ, ನೀನ್ ಅಲ್ಲೇ ಬಂದ್ಬಿಡಣ. ನೀನ್ ಹೋಗೋಣ ಇವಾಗ. ಸುಭದ್ರಾ, ಬಂದೇರಿ. ಸರ್, ಏನು? ಇನ್ಸ್ಪೆಕ್ಟರ್ ಅರ್ಜುನ್ ಎಂಟಿ ಕೃಷ್ಣನ್ ತಂಗಿ ಸರ್. ಏನು? ಹೌದು ಸರ್, ಕಣ್ಣಾರ ನೋಡಿ ಕಿವಿಯಾರ ಕೇಳಿಸ್ಕೊಂಡ್ ಬಂದು ಸರ್. ಕಾಫಿ ತಗೊಳ್ಳಿ. ಏನಮ್ಮೋರು ಬಹಳ ಗಡಿಬಿಡಿ ಓಡಾಡ್ತಾ ಇದ್ದೀರಾ? ಬೆಳಿಗ್ಗೆನೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಇವತ್ ನಾಗರ ಪಂಚಮಿ ಅಲ್ವೇನ್ರಿ, ಅದಕ್ಕೆ ಕಟ್ಟೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ಅದೇನು ಹೊಸದಾಗ ನಾಗರ ಪಂಚಮಿಗೆ ಯಾವ ವರ್ಷನೂ ಹೋಗಿ ಇರ್ಲಿಲ್ಲ? ಈ ವರ್ಷ ಅಲ್ಲೇ ಹೋಗಿ ಮಾಡ್ಬೇಕು ಅನಿಸ್ತು. ಯಾಕೆ ಈ ವರ್ಷ ನಿಮ್ಮ ಅಣ್ಣ ಸಿಗ್ತಾನೆ ಅಂತನಾ? ಅವನೆಲ್ರಿ ಸಿಗ್ತಾನೆ, ಫೋನ್ ಮಾಡಿದ್ದ ಅಷ್ಟೇ. ಆಮೇಲೆ ಅವ್ನ್ ಬರ್ಲೇ ಇಲ್ಲ. ಏನೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆದ್ರೂ ಸಿಗುತ್ತೆ ಅಂತ. ನಾನ್ ಹೋಗಿ ಬೇಗ ಬಂದ್ಬಿಡ್ತೀನಿ. ನೀವ್ ಮನೇಲೇ ಇರ್ತೀರಲ್ಲ? ಬರ್ತೀನ್ರಿ.
ಅಣ್ಣ ನನ್ಗೊಂದ್ ಕಡೆ ಸಂತೋಷನೂ ಆಗ್ತಿದೆ, ಇನ್ನೊಂದ್ ಕಡೆ ದುಃಖನೂ ಆಗ್ತಿದೆ ಅಣ್ಣ. ಯಾಕಮ್ಮ? ಯಾಕೆ? ಇನ್ನೇನಣ್ಣ ಮತ್ತೆ ಇಷ್ಟು ವರ್ಷದ ನಂತರ ನಾಗರ ಪಂಚಮಿ ದಿನ ನಾವಿಬ್ರು ಸಂತೋಷವಾಗಿ ಸೇರೋ ಬದ್ಲು ಈ ರೀತಿ ಕದ್ದು ಮುಚ್ಚಿ ಸೇರೋ ಪರಿಸ್ಥಿತಿ ಬಂತಲ್ಲ ಅಣ್ಣ. ಇಲ್ಲಮ್ಮ, ಇಲ್ಲ. ಒಡ ಹುಟ್ಟಿದ್ರು ಸೇರೋ ಶುಭ ದಿನಾನೇ ಹಬ್ಬ. ಆ ದೇವ್ರು ದೊಡ್ಡವನು. 15 ವರ್ಷ ನಾವಿಬ್ರು ದೂರವಾದ್ರು ಮತ್ತೆ ಒಂದು ಮಾಡ್ಬಿಟ್ಟಲ್ಲಮ್ಮ. ನೀನ್ ಅಳ್ಬಾರ್ದು, ಅಳ್ಬಾರ್ದು. ಅಣ್ಣ ಒಂದ್ ನಿಮಿಷ ಅಣ್ಣ. ಏನಮ್ಮ ಇದು? ಥ್ಯಾಂಕ್ ಯು ಸುಭದ್ರಾ. ಅಂತೂ ಪೊಲೀಸ್ ಆಫೀಸರ್ಗೆ ತಕ್ಕನಾದ ಹೆಂಡತಿ. ಕಷ್ಟಪಟ್ಟು ಹಿಡಿಬೇಕಾದ್ ನಿಮ್ಮ ಅಣ್ಣನ್ನ ತುಂಬಾ ಸುಲಭವಾಗಿ ಹಿಡ್ಕೊಟ್ಬಿಟ್ಟೆ. ಇಲ್ಲಣ್ಣ, ನೀನ್ ಇಲ್ಲಿ ಬರ್ತಿದ್ಯಾ ಅಂತ ನಾನ್ ಖಂಡಿತ ಅವ್ರಿಗೆ ಹೇಳಿಲ್ಲ. ನನ್ನ ನಂಬಣ್ಣ. ಪರವಾಗಿಲ್ಲ ಬಿಡಮ್ಮ. ನಾನ್ ಕೊಲೆ ಮಾಡ್ಲಿಲ್ಲ ಅಂತ ನೀನ್ ಹೇಗ್ ನಂಬ್ಲಿಲ್ವೋ ಹಾಗೆ ನನ್ನ ನೀನ್ ಹಿಡ್ಕೊಟ್ಟೆ ಅಂತ ನಾನು ನಂಬ್ಲಿಲ್ಲ. ರೀ, ಈ ಕೊಲೆ ದರೋಡೆಲ್ಲ ನಮ್ಮಣ್ಣ ಖಂಡಿತ ಮಾಡಿಲ್ಲ ರೀ. ನಿಮಗ್ ಕೈ ಹೋಗದ್ ಕೇಳ್ಕೊತೀನಿ. ಅವ್ನ ಅರೆಸ್ಟ್ ಮಾಡ್ಬೇಡ್ರಿ, ಅವನನ್ನ ಅರೆಸ್ಟ್ ಮಾಡ್ಬೇಡ್ರಿ. ಸುಭದ್ರಾ, ಹೆಚ್ಚಾಗಿ ಮಾತಾಡಿ ಪ್ರಯೋಜನ ಇಲ್ಲ. ಅಪರಾಧಿನ ಅರೆಸ್ಟ್ ಮಾಡೋದು ನನ್ನ ಕರ್ತವ್ಯ. ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ರೀ, ನಮ್ಮಣ್ಣ ನಿರಪರಾಧಿ ರೀ. ನನ್ ಮಾತ್ ನಂಬಿ. ನಮ್ಮಣ್ಣ ಯಾವ ತಪ್ಪ ಮಾಡಿಲ್ಲ ರೀ. ಅವನನ್ನ ಬಿಟ್ಬಿಡಿ ರೀ. ನನ್ ಮಾತ್ ಕೇಳ್ರಿ. ನಮ್ಮಣ್ಣ ನಿರಪರಾಧಿ ರೀ. ನಮ್ಮಣ್ಣ ನಿರಪರಾಧಿ ರೀ. ಅವನನ್ನ ಬಿಟ್ಬಿಡಿ. ಬಿಟ್ಬಿಡಿ. ಕೃಷ್ಣ, ನಿಂತ್ಕೋ. ಓಡೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಿ, ಶೂಟ್ ಮಾಡಿ. ನನ್ ಕಣ್ಣಿದ್ರೆ ನನ್ನ ತಂಗಿ ಹೇಳ್ಕೊಂಡು ಹೋಗ್ಬೇಕಾರೆ ನೀ ಸಾಯ್ಕ ನಾನು ನಿಂತ್ಕೊಂಡಿದ್ದೀನಿ. ಶೂಟ್ ಮಾಡಿ, ಬೇಡ. ಕಮಾನ್ ಕಿಲ್ ಮೀ. ಶಟ್ ಅಪ್. ಸುಭದ್ರಾ ನಿಂಗ್ ತಂಗಿ ಅಷ್ಟೇ ಅಲ್ಲ, ನನಗೆ ಹೆಂಡತಿ ಕೂಡ. ಅವಳ ಹೆಂಗ್ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏಯ್, ಎಳ್ಕೊಂಡು ಹೋಗ್ರ ಇವನ್ನ. ಸರ್, ಬಿಟ್ಬಿಡಿ. ಸರ್, ನಾನು ಯಾವ ಕೊಲೆನೂ ಮಾಡ್ಲಿಲ್ಲ, ದರೋಡೆನೂ ಮಾಡ್ಲಿಲ್ಲ. ದಾರಿನಲ್ಲಿ ಬರ್ಬೇಕಾದ್ರೆ ಸಿಕ್ಕಿದ ಹಣನ ತಗೊಂಡೋಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅದನ್ನ ಒಪ್ಕೋತೀನಿ. ಅದ್ರಲ್ಲಿ 1 ಪೈಸಾನು ಖರ್ಚು ಮಾಡದೆ ಮನೇಲಿ ಇಟ್ಟಿದ್ದೀನಿ. ಅದ್ ನಿಮ್ಗೆ ತಲುಪಿಸ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋ ನನ್ನ ತಂಗಿನ ಎಳ್ಕೊಂಡು ಹೋಗ್ತಾ ಇದ್ರೆ ಅವಳನ್ನ ಉಳಿಸ್ಕೊಳ್ಳೋ ಅವಕಾಶ ಮಾಡ್ಕೊಡಿ ಪ್ಲೀಸ್. ಏಯ್, ಬಿಚ್ಚಿರೋ ಬೇಡಿನ. ನೀನ್ ಹೋಗಿ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡು. ಸರಿ ಸರ್. ಏ ಹುಡುಗಿ, ಆ ಬ್ಯಾಂಕ್ ಹಣಕ್ಕೋಸ್ಕರ ಈಗಾಗಲೇ 4 ಕೊಲೆ ಆಗಿದೆ. 5ನೇ ಕೊಲೆ ಆಗಕ್ ಮುಂಚೆ ಆ ಹಣ ಎಲ್ಲಿ ಬಚ್ಚಿಟ್ಟಿದೆ ಅಂತ ಹೇಳು. ಇಲ್ಲ, ನಾನೆಲ್ಲೂ ಬಚ್ಚಿಟ್ಟಿಲ್ಲ. ಮಾತು ನಂಬೇಡಿ. ಇವಳಿಂದಲೇ ನಾನು ಜೈಲ್ಗೆ ಹೋಗಿದ್ದು. ಇವಳನ್ನ ಸುಮ್ಮನೆ ಬಿಡಬೇಡಿ. ಸ್ಟಾಪ್. ನಿನ್ ರಿವೆಂಜ್ ಆಮೇಲೆ. ಮೊದಲು ನಮಗ್ ಸೇರ್ಬೇಕಾದ ಹಣ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಸರ್, ಅವಳು ಮನೇಲಿ ಎಲ್ಲೂ ಹಣ ಇಲ್ಲ. ಏ ಹುಡುಗಿ, ಹಣ ನೀನ್ ನಿಜವಾಗ್ಲೂ ಎಲ್ಲೂ ಬಚ್ಚಿಟ್ಟಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದ್ ಸೇರ್ಬೇಕಾದ ಜಾಗಕ್ಕೆ ಸೇರ್ಹೋಯ್ತು. ಹಾಗಾದ್ರೆ ನಿನಗೂ ಸೇರ್ಬೇಕಾದ ಗಿಫ್ಟ್ ನಾವೆಲ್ಲ ಕೊಡ್ಲೇಬೇಕು. ಏ ರಾಖಿ, ನೀನ್ ಇವಳಿಂದ ಸುಖ ಪಡಿದೆ, ಜೈಲ್ಗೆ ಹೋದೆ. ಈಗ ನೀನ್ ಇವಳಿಂದ ಸುಖ ಪಟ್ಟು ಇವಳನ್ನ ನರ್ಕಕ್ಕೆ ಕಳ್ಸು. ಆಗ್ಲಾದ್ರೂ ಬಾಯ್ ಬಿಡ್ತಾಳೆ. ಓಕೆ? ಓಕೆ ಸರ್. ದುಡ್ಡು ಎಲ್ಲಿಟ್ಟಿದೆ ಹೇಳೆ. ನನಗ್ ಗೊತ್ತಿಲ್ಲ. ಹೇಳೆ ಗೊತ್ತಿಲ್ಲ. ಹೇಳೆ. ಹೇಳೆ ಎಲ್ಲಿಟ್ಟಿದ್ಯಾ ಅಂತ ಹೇಳಲೇ. ಇವನು ಹೀಗೆಲ್ಲ ಬಾಯ್ ಬಿಡಲ್ಲ. ಬಾಯ್ ಬಿಡಿಸ್ತೀನಿ ನೋಡಿಗ. ಹೇಳೆ ಹೇಳೆ ಹೇಳಲೇ. ಬಿಡ್ರು ನನ್ನನ್ನ. ಬಿಡ್ರು ನನ್ನನ್ನ. ಬಿಡ್ರು. ಯಾರ ಇವಳು? ಸರ್, ಇವಳು ಆ ಮೆಕ್ಯಾನಿಕ್ ಕೃಷ್ಣ ಪ್ರೀತಿ ತಂಗಿ. ಇವಳಿಗೋಸ್ಕರ ಅವನು ಪ್ರಾಣ ಕೊಡಕ್ಕೂ ಸಿದ್ಧ.
ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಸರ್ ಆದ್ರೆ ಆ ಇನ್ಸ್ಪೆಕ್ಟರ್ ಅರ್ಜುನ್ ಕೃಷ್ಣನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಸರ್. ವಾಟ್? ಹೌದು ಹೌದು ಸರ್. ಸರ್. ಮತ್ತೆ ಯಾಕೆ ಕರ್ಕೊಂಡ್ಬಂದ್ರಿ ಇವಳ ಇಲ್ಲಿಗೆ? ನನಗೆ ಬೇಕಾಗಿರೋದು ಹಣ, ಹಣ. Yes! ಕರ್ಕೊಂಡೋಗಿ ಬಿಡ, ಕರ್ಕೊಂಡೋಗಿ ಬಿಡ. ಏಯ್, ಯಾರೋ ಇದು? ಕೃಷ್ಣನ್ ತಂಗಿ. ಕೃಷ್ಣನ್ ತಂಗಿ ನಮ್ಮನ್ ಬೋಳ್ಸೋದ್ ಕೃಷ್ಣನ್ ತಂಗಿ. ನನಗೇನು ಆಗಿಲ್ಲ ಅಣ್ಣ, ನೀನಿರೋವರೆಗೂ ನನಗೇನು ಆಗಲ್ಲ ಅಣ್ಣ. ಅಣ್ಣ, ಬೆಟ್ಟದಾಗ ಬಂದ್ ಕಷ್ಟ ಎಲ್ಲ ಮನ್ಸಿನ ಕರ್ಗೋಯ್ತು ಅಲ್ಲ ಅಣ್ಣ? ಎಲ್ ಕರ್ಗೋಯ್ತು? ಇನ್ನೂ ಒಂದಿದೆಯಲ್ಲ. ಇನ್ನೊಂದ ಯಾವ್ದು? ದರೋಡೆ ಹಣ. ಅದಾ, ನಾನ್ ಅದನ್ನ ಪೊಲೀಸ್ ಕೊಪ್ಸಿ ಮನೆಗ್ ಬರ್ತಿದ್ದಾಗ್ಲೆ ಇವ್ರು ನನ್ನ ಹೇಳ್ಕೊಂಡ್ ಬಂದ್ರು. ಕೃಷ್ಣನ್ ಹೆಂಡತಿ ರುಕ್ಕು ಹೇಳೋದು ನಿಜ. ಕೃಷ್ಣ ಬೇಡ ಬೇಡ ಅಂದ್ರು, ನಾನೇ ಎತ್ಕೊಂಡ್ ಬಂದೆ. ಅವ್ರದ್ದೇನು ತಪ್ಪಿಲ್ಲ, ಬೇಕಾದ್ರೆ ನನಗ್ ಗಲ್ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡು. ಗಲ್ ಶಿಕ್ಷೆ ಕೊಡ್ಬೇಕಾದ್ದು ಇವ್ರಿಗಲ್ಲ ಸರ್, 4 ಕೊಲೆ ದರೋಡೆ ಮಾಡಿರೋ ಇವ್ರಿಗೆ ಗಲ್ ಶಿಕ್ಷೆ ಕೊಡ್ಬೇಕು. ಇನ್ಸ್ಪೆಕ್ಟರ್, ಟೇಕ್ ದಮ್ ಟು ಕಸ್ಟಡಿ. ಮಿಸ್ಟರ್ ಕೃಷ್ಣ, ಕಂಗ್ರಾಚುಲೇಷನ್. ಸರ್ಕಾರದ ಹಣನ ನೀವು ಸುರಕ್ಷಿತವಾಗಿ ವಾಪಸ್ ಕೊಟ್ಟಿದ್ದಕ್ಕೆ ಸರ್ಕಾರ ನಿಮ್ಗೆ ಬಹುಮಾನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೆ. ಬೇಡಿ ಸರ್, ಬೇಡಿ. ನಿನ್ನ ತಂಗಿ ಮುಂದೆ ಈ ಪ್ರಪಂಚದಲ್ಲಿ ನನಗೆ ಯಾವುದೂ ಬೇಕಾಗಿಲ್ಲ. ಈ ಬಹುಮಾನದ ಮುಂದೆ ನನಗೆ ಇನ್ಯಾವ ಬಹುಮಾನವೂ ಬೇಕಾಗಿಲ್ಲ.
ಬೇಕಾಗಿಲ್ಲ. ಅದಕ್ಕೆ ಹೇಳೋದು ಅಣ್ಣ ಅಂದ್ರೆ ನಮ್ಮ ಅಣ್ಣ ಅಂತ, ನಮ್ಮ ಅಣ್ಣ ಅಂತ. For more updates, like, comment, subscribe to our channel.